ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಅನರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ, ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪುತ್ತೀರ್ಧ ಮಹಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ. ಚಂದ್ರಸೇನನು ಇತ್ತನೋಲಗ ಚಂದ್ರಸೇನನು. ಮತ್ತೆ ಮನದೋಳು ಯೋಚಿಸುತ್ತೀರಲ್ ಅತ್ತ ಚರನು. ಮತ್ತೆ ಮನದೋಳು ಯೋಚಿಸುತ್ತೀರಲ್ ಅತ್ತ ಚರನು. ಕಟ್ಟಿದ್ರೆ
ಹಾ. ಆ ವ್ಯಕ್ತಿ ಮುಟ್ಟಿದ್ದೆಲ್ಲವೂ ಬಂಗಾರ ಆಗುತ್ತದೆ. ಇದಕ್ಕೆ ಸಾಕ್ಷಿಗೆ ದೂರ ಹೋಗುವುದು ಬೇಡ ಸ್ವಾಮಿ. ನನ್ನನ್ನೇ ನಾನು ಕೊಡಬಲ್ಲೆ. ಯಾಕೆಂದ್ರೆ ಅಷ್ಟು ಒಳ್ಳೆ ಅದೃಷ್ಟವಂತ ನಾನು. ಓಹೋ. ಸರಿಯಾಗಿ ಕೇಳಿದ್ರೆ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದವನು ನಾನಲ್ಲ. ಅದರರ್ಥ ವಿದ್ಯೆ ಕಲಿಸುವವರು ಇರ್ಲಿಲ್ವಾ? ಹೇಳಿ ಕೇಳಿ ರಾಜಕುಮಾರನಾದಂತಹ ನನಗೆ ವಿದ್ಯೆ ಕಲಿಸದೇನು? ಕಲಿಯುವ ಅನುಕೂಲವಿದ್ದಿತ್ತು, ಕಲಿಯುವ ವ್ಯವಸ್ಥೆ ಇದ್ದಿತ್ತು. ಆದ್ರೆ ಕಲಿಯುವುದಕ್ಕೆ ಮನಸ್ಸೆನ್ನುವುದು ಬೇಕಲ್ಲ, ಬೇಕು. ಅದು ಮಾತ್ರ ಇರಲಿಲ್ಲ. ಕಲಿಯುವ ಮನಸ್ಸು ಇರಲಿಲ್ಲ, ಮತ್ತು ಗುರುಗಳು ಹೇಳಿಕೊಟ್ಟದ್ದನ್ನು ಕೇಳುವ ತಾಳ್ಮೆಯೂ ನಮ್ಮ ಹತ್ರ ಇರಲಿಲ್ಲ. ಇನ್ನು ಪರಾಕ್ರಮ, ಪ್ರಾಮಾಣಿಕವಾಗಿ ಸತ್ಯ ಒಪ್ಪಿಕೊಳ್ತೇನೆ, ಅಂತ ದೊಡ್ಡ ಪರಾಕ್ರಮಿ ಏನೂ ಅಲ್ಲ ನಾನು. ಹಾಗಂತ ನನ್ನನ್ನ ನೋಡಿದವರು ಒಂದು 4 ಜನ ಆದ್ರೂ ಹೆದರ್ಕೊಳ್ಳುವ ಸುಳ್ಳಲ್ಲ. ಯಾಕೆಂದ್ರೆ ನನ್ನ ಬಗ್ಗೆ ಸರಿ ಗೊತ್ತಿಲ್ಲ ಅವರಿಗೆ. ಗೊತ್ತಿದ್ದವರು ಒಂದು 4 ಜನ ಬಂದು ಹೆದರಿಸುವುದುಂಟು. ಆಗಿದ್ದರೂ ನಾನು ಈ ಹೊತ್ತಿನಲ್ಲಿ ಮಿಥಿಲೆಯ ಮಹಾರಾಜನಾಗಿ ಮೆರೆದಾಡುತ್ತಾ ಇದ್ದೇನೆ. ಕಾರಣ ಏನು ಕೇಳಿದ್ರೆ ಅದು ಅದೃಷ್ಟ ನಮ್ಮದ್ದು. ಯಾಕೆ? ನನ್ನ ಅಪ್ಪನಿಗೆ ಹಿರಿಯ ಮಗ ನಾನು. ಪದ್ಧತಿಯಂತೆ ಹಿರಿಯ ಮಗನಿಗೆ ಅಧಿಕಾರ ಸಿಗಬೇಕಾದದ್ದು ಸಿದ್ಧಾಂತ ಅಲ್ವಾ? ಆ ಕಾರಣದಿಂದಲಾಗಿ ಮಿಥಿಲೆಯ ಪಟ್ಟವನ್ನ ಏರಿ ರಾಜ್ಯಭಾರವನ್ನು ನಡೆಸುತ್ತಾ ಇದ್ದೇನೆ. ಆದ್ರೆ ಗಟ್ಟಿ ಧೈರ್ಯ ಏನು ಕೇಳ್ತೀರಾ? ಅರಿಗಳ ಆಗಮನ ನಮ್ಮಿ ನಾಡಿಗಾದ್ರೆ ವಿರೋಧಿಸುವುದಕ್ಕೆ ನನ್ನ ತಮ್ಮ ಇಂದ್ರಸೇನನಿದ್ದಾನೆ. ಮಹಾಪರಾಕ್ರಮಿ, ಹೌದೇ ಹೌದು. ಅಂತೂ ಅವ ಇರುವ ತನಕ ಯಾವ ಭೀತಿಯೂ ಇಲ್ಲ, ನೆಮ್ಮದಿಯಿಂದ ನಿದ್ರೆ ಮಾಡಬಹುದೆನ್ನುವ ವಿಶ್ವಾಸವೂ ನಮಗುಂಟು. ಮಧುಮತಿ ಎನ್ನುವವಳನ್ನ ಮದುವೆಯಾಗಿ ಮಧುರ ಜೀವನವನ್ನ ನಡೆಸುತ್ತಾ ಇದ್ದವನು ನಾನು. ನನ್ನ ತಮ್ಮನೂ ಅಷ್ಟೇ ಯಶೋಮತಿಯನ್ನ ಮದುವೆಯಾಗಿದ್ದಾನೆ. ಬದುಕಿನಲ್ಲಿ ಯಶಸ್ಸಿನ ದಾರಿಯನ್ನೂ ಕೂಡ ಹಿಡಿದಿದ್ದಾನೆ. ಅಂತೂ ಸಂತೃಪ್ತಿಯ ಜೀವನ ನನ್ನದ್ದು. ಹಿರಿಯವರು ಸಂಪಾದಿಸಿದ ಸಂಪಾದನೆಯಲ್ಲಿ ವಿಲಾಸಿ ಜೀವನವನ್ನ ನಡೆಸುತ್ತಾ ಇದ್ದೇನೆ. ವ್ಯಕ್ತಿಯೊಬ್ಬನ ಬದುಕಿಗೆ ಇಷ್ಟಿದ್ರೆ ಸಾಕು, ಮತ್ತಿನ್ನೇನು ಬೇಕು? ಏನಂತೆ ವರ್ತಮಾನ? ಚಾರರಾಡಿದ ಹುಲಿಯ ನಾಲಿದೆ, ಚಾರರಾಡಿದ ಹುಲಿಯ ನಾಲಿದೆ ಮಾರಿ ರೋಷ ವೇಷದಿಂದಲೇ ಅರಸ ಕೆರಳೆ. ಏನಂತೆ ವರ್ತಮಾನ? ಪ್ರತಿ ವರ್ಷವೂ ನಮ್ಮ ಪಾಲಿಗೆ ಕಪ್ಪ ಕಾಣಿಕೆಯನ್ನ ತಂದುಕೊಡುತ್ತಾ ಇದ್ದಂತಹ ಸಾಮಂತಾದಿ ಅರಸು ಮಕ್ಕಳು ಈ ಹೊತ್ತಿನಲ್ಲಿ ನಮ್ಮಿ ನಾಡಿಗೆ ಅಭಿಯೋಗವನ್ನ ನಡೆಸಿದ್ದಾರಂತೆ. ಅಬ್ಬಾವರ ಸೊಕ್ಕ ನಿಲ್ಲಿಸಬೇಕು, ಮದವನ್ನ ಅಡಗಿಸಬೇಕು. ಸರಿ, ಅಪರಿಮಿತವಾದಂತಹ ಸೇನಾ ಬಲವನ್ನ ಒಡಗೂಡಿಕೊಂಡು ನಡೀತೇನೆ ರಣಕ್ಷೇತ್ರಕ್ಕೆ. ನೋಡೋಣ. ಅಣ್ಣನೆಲ್ಲ ಎನ್ನ
ಮಿತ್ರ ಉದಾಸೀನರ ಪರವಾಗಿ ಹಾ. ಅರಸನಾದವನು ಯಾವತ್ತೂ ಜಾಗೃತನಾಗಿರಬೇಕು. ಹೌದೌದು. ಒಂದು ಕಾಲದಲ್ಲಿ ಪೀಠವೇರುವ ಮೊದಲು ಧರೆಯ ದಂಡಯಾತ್ರೆಯನ್ನು ಕೈಗೊಂಡು ಹಾ. ಮಂಡಲಾಧಿಪತಿಗಳ ಮಂಡೆಯನ್ನು ಬಳಸಿ ಹಾ. ಅವರ ಮಂಡೆಯ ಮೇಲೆ ಕಪ್ಪ ಕಾಣಿಕೆಯನ್ನು ಹೊರಿಸಿ ತಂದವರು. ಹೌದೌದು. ಚಕ್ರವರ್ತಿ ಪೀಠವನ್ನು ಏರಿದವರು ನೀವು. ಸರಿ. ಉಳಿದ ಅರಸು ಮಕ್ಕಳೆಲ್ಲ ನಮಗೆ ಮಿತ್ರರು ಅಂತ ತಿಳ್ಕೊಂಡಿದ್ದೆವು. ಹಾ. ಬೇಕು ವಾರ್ತೆ ನಾನು ಕೇಳಿದ್ದೇನಮ್ಮ ಅಣ್ಣ. ನಿಮ್ಮ ರಕ್ಷಕನಾಗಿ ನಾಡಿನ ರಕ್ಷಣೆಯ ಭಾರವನ್ನು ಹೊತ್ತಂತಹ ನಾನು ಹೌದು. ಅಷ್ಟು ಎಚ್ಚರ ತಪ್ಪಿ ವಹಿಸ್ತೇನೆ ಅಲ್ವೇ? ಹಾಗಂತ ಅರಸನಾದವನಿಗೆ ಹರಿರಾಯನ ಆಕ್ರಮಣ ಆಗ್ತಾ ಇದೆ ಎನ್ನುವುದನ್ನು ಕೇಳಿದಾಗ ಸಹಜವಾಗಿ ಸಿಟ್ಟು ಬರ್ತದೆ. ಅದು ಹೋಗ್ಬೇಕಾ ನೀವು ಕೇಳುವುದಾನೆ. ಮತ್ತೆ ಹಾ, ಸೈನ್ಯದ ನಿಯಮಗಳೇ ಹಾಗೆ. ವಿರೋಧಿಗಳನ್ನ ನಿಯಂತ್ರಿಸಬೇಕಲ್ಲ. ಬೇಕು, ಆಳು ಮಾಡಬೇಕು. ಆಳಿನಿಂದ ಆಗದೆ ಹೋದಾಗ ಸೇನಾಪತಿ ಮಾಡಬೇಕು. ಅವನಿಂದ ಆಗದೆ ಹೋದಾಗ ಅರಸನಾದವನೇ ಮಾಡುವುದು. ನಾನಿದ್ದೇನೆ, ನಿಮ್ಮ ಬೆನ್ನೆಲುಬಾಗಿ ನಿಂತವನು ನಾನಿದ್ದೇನೆ. ಯಾವ ವಿರೋಧಿಯೇ ಆಗಲಿ ಕೇವಲ ನನ್ನ ಹೆಗ್ಗಳಿಕೆ ಅಂತ ತಿಳ್ಕೊಳ್ಳೋದಿಲ್ಲ. ನೀವು ಆಚರಿಸಿದ ಪುಣ್ಯದ ಫಲದಿಂದ ಇಂತಹ ಬಲವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ನಿಷ್ಠೆಯನ್ನು ತುಂಬಿದ್ದಾನೆ. ನಾನಿದ್ದೇನೆ, ಆ ಶತ್ರುವನ್ನು ಮಣಿಸಿ ಅವನನ್ನು ಎಳೆತರ್ತೇನೆ. ಕಪ್ಪ ಕಾಣಿಕೆಯನ್ನು ನಿಮಗೆ ಕೊಡಿಸ್ತೇನೆ. ಶಹಬಾಸ್ ತಮ್ಮ, ಅಣ್ಣನ ಮೇಲೆ ಎಷ್ಟು ಗೌರವ ನಿನಗೆ. ಅಣ್ಣ ಅಲ್ಲ, ನೀವು ನನಗೆ ತಂದೆ. ನಾನು ಮಾಡಿದ ಪುಣ್ಯದ ಫಲ ನಿನಗೆ ಸಿಗುತ್ತಾ ಇದ್ದದ್ದು. ಖಂಡಿತ ತಮ್ಮ, ನಿನ್ನಂತವ ತಮ್ಮನಾಗಿ ಸಿಕ್ಕಿದ್ದು ಅಲ್ಲ, ನಿನ್ನಂತವನಿಗೆ ನಾನು ಅಣ್ಣನಾದದ್ದು ನನಗೆ ಹೆಮ್ಮೆ ಅನಿಸ್ತಾ ಉಂಟು. ಹಾಗಲ್ಲ ಆಗ್ಲಿ, ಕೇವಲ ಪೀಠಕ್ಕೊಂದು ಉತ್ಸವ ಮೂರ್ತಿ ಇದ್ದ ಹಾಗೆ ನಾನೆನ್ನುವುದು ನನಗೆ ಚೆನ್ನಾಗಿ ಗೊತ್ತುಂಟು. ನಿಮಗೆ ಯೋಗ್ಯತೆ ಇಲ್ಲ ಅಂತಲ್ಲ, ನಾವು ನಿಮ್ಮನ್ನೇನು ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಅರ್ಥ. ನನಗಿಂತಲೂ ಪರಾಕ್ರಮ ನಿನ್ನಲ್ಲಿ ಹೆಚ್ಚುಂಟು ಅಂತ ನನಗೆ ಗೊತ್ತುಂಟು. ಅದಲ್ಲಣ್ಣ, ನೀವು ಯಾವತ್ತಿದ್ರು ಬೆಂಕಿಯೇ. ಆದ್ರೆ ಆ ಬೆಂಕಿ ಸುಡುವಷ್ಟು ಅವಕಾಶ ನಾವು ಕೊಡ್ಲಿಲ್ಲ. ಇಲ್ಲ, ನಾವಿದ್ದೇವೆ. ಬೆಂಕಿಯ ಚೆಂಡು ಅಂತ ನಿನ್ನ ನೀವಾಗಲೇ ಗುರುತಿಸಿ ಆಗಿದೆ. ಆಗಲಿ, ಸೇನೆ ಹಾಗೂ ಸಿದ್ಧವಾಗಿದೆ. ಹೌದು. ಏನು ಏನಾಗಬೇಕು ಹೇಳು. ನನ್ನ ಸ್ವಂತದ್ದು ಅಂತ ಈಗ ಇರೋದಿದ್ರೆ ನನ್ನ ಸತಿ ಯಶೋಮತಿ, ಹೌದೌದು, ಅವಳಿಗೊಂದು ಮಾತು ಹೇಳಿ ಹುಡ್ಲಿಕ್ಕೆ ಅಲ್ಲ, ನೀವು ಬೇಡಾದ್ರೂ ಹೋಗುದಿಲ್ಲ. ಅಯ್ಯೋ, ಕೇಳಬೇಕಾದದಿಲ್ಲ. ಅವಳ ಶುಭ ಹಾರೈಕೆ ನಿನಗೆ ಸಿಕ್ಕಲಿ ಅಲ್ವಾ? ದೇವರ ಪೂರ್ಣಾನುಗ್ರಹಕ್ಕೆ ಒಳಗಾಗಿ ನಿನಗೆ ಬೇಕಾದ ಸಕಲ ಸಿದ್ಧತೆಯೊಂದಿಗೆ ನೀನು ರಣಕ್ಷೇತ್ರಕ್ಕೆ ಹೋಗು. ನಮೋ ನಮಃ. ಶುಭವಾಗಲಿ. ಶಶಿಧರ ಒಸೆದು ತಂಪನು ಈವ ಶಶಿಧರ ಬೆಸೆದು ಬಂದೆಯ ಎನ್ನ ಬದುಕಲಿ ಬೆಸೆದು ಬಂದೆಯ ಎನ್ನ ಬದುಕಲಿ ಯಶವ ಕಂಡೆ ಬಿಸಜನಯನೇ ಬೆಸೆದು ಬಂದೆಯ ಎನ್ನ ಬದುಕಲಿ ಯಶವ ಕಂಡೆ ಬಿಸಜನಯನೇ
ಯಶವ ಕಂಡೇ ವಿಸರ್ಜನಯನೇ ಯಶೋಮತಿ ಜೀವಿತೇಶ ಉತ್ಸಾಹ ಆರಂಭದಿಂದಲೂ ಇತ್ತು. ಅದಕ್ಕೆ ಕಾರಣ ರಕ್ತಗುಣ. ನನ್ನ ತಾಯಿಯದಿಂದ ಬಂದಂತಹ ಬಳುವಳಿ ಅಂತಲೇ ಭಾವಿಸ್ತೇನೆ. ಆದರೆ ಇಂದು ಮಾತ್ರ ಕೆಲ ದಿನಗಳಿಂದ ನನ್ನ ಬದುಕಿನ ಪ್ರತಿ ಕ್ಷಣಕ್ಕೂ ಪ್ರತಿ ಹೆಜ್ಜೆಗೂ ಯಶಸ್ಸನ್ನೇ ಕಾಣ್ತಾ ಇದ್ದೇನೆ. ಪಲ್ಲವ, ಹೇಳು. ನಿಮ್ಮ ಯಶಸ್ಸು ಅದರ ಕಾರಣ ನಾನು ಹೀಗೆ ಊಹಿಸಿಕೊಳ್ಳಬಲ್ಲೆ. ಹೇಳು. ನಮಗೆ ತಂದೆ ತಾಯಿಗಳಾಗಿದ್ದವರು ಹಾ, ನಿಮ್ಮ ಅಣ್ಣ, ನನ್ನ ಅತ್ತಿಗೆ. ಹೌದು. ಅವರ ಆಶೀರ್ವಾದ ಒಂದು ಕಡೆಯಲ್ಲಿ, ಹ್ಮ್. ದೈವಾನುಗ್ರಹ ಮತ್ತೊಂದು ಕಡೆಯಲ್ಲಿ, ಹಾ, ನಿಮ್ಮ ಹಿರಿಯರ ಪುಣ್ಯದ ಫಲ ಇನ್ನೊಂದು ಕಡೆಯಲ್ಲಿ. ಹಾ. ಹೀಗೆ ಎಲ್ಲವೂ ಒಂದಾದಾಗ ಯಶಸ್ಸು ಸಿಗದೆ ಇರ್ತದ. ಯಶೋಪತಿ, ಒಂದು ಕಾಲದಲ್ಲಿ ಕಡಲನ್ನು ಕಡಿಯುತ್ತಾ ಇದ್ದಾಗ ಹಲವೆಂಬ ವಿಷ ಹುಟ್ಟಿತಂತೆ. ಹೌದು. ಲೋಕವೇ ಸಾಯುವ ಸ್ಥಿತಿಯಲ್ಲಿದ್ದಾಗ ಹಾ. ತಲ್ಲಣಗೊಂಡಾಗ ನಡನು ಬತ್ತು ಅದನ್ನು ಪಾನ ಮಾಡಿದಂತೆ. ಹೌದು. ಅದು ಜಠರವನ್ನು ಸೇರುವ ಮೊದಲೇ ಗಂಟಲ ನಾಳವನ್ನು ಪಾರ್ವತೀ ದೇವಿ ಒತ್ತಿ ಹಿಡಿದು ಅಂತ ಕತೆ. ನಾವು ಕೇಳಿದ ಕಥೆ ಅದು ಎಲ್ಲೇ ನಿಂತರೂ ಅದರ ಕೆಲಸ ಅದು ಬಿಡ್ತದೆ. ಇಲ್ಲ, ದೇಹಕ್ಕೆ ವಿಷ, ವಿಷ. ವಿಷ ಲೋಸುವುದು ಅದಕ್ಕೆ ಗುಣ ತಾನೆ. ಹಾಗೆ ಸುಡುತ್ತಿರುವಂತಹ ಶಂಕರ ಚಡಪಡಿಸುತ್ತಾ ಇರುವಾಗ ಅವನಿಗೆ ಕಂಡ ದಾರಿ ಇದು. ಲೋಕಕ್ಕೆ ತಂಪನ್ನು ಕೊಡುವ ಓಷಧೀಶನಾದ ಚಂದ್ರಮನನ್ನು ಮುಡಿಯಲ್ಲಿ ಧರಿಸಿದ. ಹೌದು, ಚಂದ್ರಶೇಖರನ. ಹಾ, ಆದ್ದರಿಂದಲೇ ಅವನು ತಂಪೊಡೆದ. ಕತೆ ಇಲ್ಲದೆ ಹೋದ ಶಿವ ಏನು ಪ್ರಶ್ನೆ ಬೇಡ. ಹೌದು, ಕತೆ ಹೀಗೆ. ನಾನು ಬದುಕಿನಲ್ಲಿ ಮೊದಲಿನಿಂದಲೂ ಉತ್ಸಾಹಿಯಾದವನು. ಈಗ ಆ ಉತ್ಸಾಹ ಇಮ್ಮಡಿಯಾಗುವುದಕ್ಕೆ ಕಾರಣ ಏನು ಬಲ್ಲೆಯ? ಏನು? ನನ್ನ ಬಾಳಿಗೆ ಬಂದವಳು ನೀನು. ಚಂದ್ರನಿಗೆ ಶಿವನಿಗೆ ಚಂದ್ರಮನು ಹೇಗೆ ಶಿರೋ ರಕ್ತವಾಗಿ ಪರಿಣಮಿಸಿದ್ನು, ನನ್ನ ಬಾಳಿಗೆ ರಕ್ತವಾಗಿ ಪರಿಣಮಿಸಿದವಳು ನೀನು. ಸಾಲದು, ನಿನ್ನ ಬಗ್ಗೆ ಎಷ್ಟು ಹೇಳಿದ್ರು ಸಾಲು. ಬೇಡವಲ್ಲವ, ಇದೊಂದು ಮಾತು ಸಾಕು. ನನ್ನ ಹೆಣ್ತನವೇ ಧನ್ಯ ಅಂತ ಅನಿಸ್ತಾ ಉಂಟು. ಹೌದಾ? ನಿಮ್ಮಂತವರ ಹೆಂಡತಿಯಾಗಿ ಹಾ. ಯಶೋಮತಿ ಎಂಬಂತ ಹೆಸರನ್ನ ಸಾರ್ಥಕ ಮಾಡಿಕೊಳ್ಳುವಲ್ಲಿ ಹಾ. ಈ ದಾಂಪತ್ಯ ಜೀವನ ದಾರಿ ಮಾಡಿಕೊಡ್ತದೆ ಅಂತಾದ್ರೆ ಹಾ. ಇದಕ್ಕಿಂತಲೂ ಬೇರೆ ಭಾಗ್ಯ ಬೇಕ ನನಗೆ. ನಿನ್ನ ಗಂಡನ ಯಶಸ್ಸಿಗೆ ಮತ್ತೊಂದು ಮೆಟ್ಟಲು ಸಿದ್ಧವಾಗಿ ನಿಂತಿದೆ. ಹೌದಾ? ಹೌದು. ಯಾವುದದು? ಯಾರೋ ವಿರೋಧಿಗಳು ಆಕ್ರಮಿಸಿದ್ದಾರಂತೆ. ಅಣ್ಣ ಸಿದ್ಧನಾಗಿದ್ದ. ಬಹುಶಃ ಅವನೇ ಹೋಗಿದ್ದಿದ್ರೆ ನಾನು ಮಾಡಲಿಕ್ಕೆ ಏನೂ ಇರ್ತಿರ್ಲಿಲ್ಲ. ಮಾಡಬೇಕು. ಈ ದೇಹದಲ್ಲಿ ಉಸಿರ ಸಂಚಾರ ಇರುವಲ್ಲಿವರೆಗೂ ನಾನು ಪ್ರತಿ ಕ್ಷಣವೂ ಹೋರಾಡ್ತಾ ಇರಬೇಕು. ಆ ಸುದ್ದಿಯನ್ನು ನನಗೆ ಹೇಳೋಣ ಅಂತ ಬಂದೆ. ಹೋಗಿ ಬರಲೇ? ನೀವು ಒಂದು ಯಶಸ್ಸಿನ ಮೆಟ್ಟಿಲ ವಾರ್ತೆ ಹೇಳ್ತಾ ಇದ್ದೀರಿ, ಇನ್ನೊಂದು ಯಶಸ್ಸಿನ ಮೆಟ್ಟಿಲ ವಾರ್ತೆ ನಾನು ಹೇಳಲ್ಲ. ಅಗತ್ಯವಾಗಿ ಹೇಳೋದು ಏನಂತೆ? ಎರೆಯಲಾಲಿಸಿರೆಲ್ಲ ನುಡಿಯ ಎರೆಯಲಾಲಿಸಿ ಎನ್ನ ನುಡಿಯನು ಎರೆಯಲಾಲಿಸಿ ಎನ್ನ ನುಡಿಯನು ಉದದೆ ಪ್ರೇಮಾಂಕುರವದಾಯಿತು ಪ್ರೇಮಾಂಕುರವದಾಯಿತು ಪರಿಯ ಮರೆಯುತ್ತ ಈ ಪರಿಯ ಮರೆಯುತ್ತ ದೂರಕ್ಕೆ ಹೊರಟುದು ಸರಿಯೇ ಈ ಪರಿಯ ಮರೆಯುತ್ತ ದೂರಕ್ಕೆ ಹೊರಟುದು ಸರಿಯೇ 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 ಅರುಗೆ
ಹೇಳ್ತೇನೆ ವಲ್ಲಭ. ಹೇಳಿ. ಹೆಣ್ಣೊಬ್ಬಳ ಜೀವನ ಸಾರ್ಥಕವಾಗುವುದು ಯಾವಾಗ? ಯಾವಾಗ? ಒಳ್ಳೆಯ ಮನೆಯನ್ನು ಸೇರಿದಾಗಷ್ಟೇ ಅಲ್ಲ, ಒಳ್ಳೆಯ ಗಂಡನ ಕೈ ಹಿಡಿದಾಗಷ್ಟೇ ಅಲ್ಲ, ಹೆಣ್ಣು ಎಂಬಂತ ಹೆಸರನ್ನು ಸಾರ್ಥಕ ಮಾಡಿಕೊಳ್ಳುವುದು ಹೆರುವುದರಿಂದ ತಾನೇ. ಹೌದು. ಹಾಗಾಗಿ ಹೆಣ್ಣು ಎಂಬುದಾಗಿ ಹೆಸರು. ಹಾ, ಹಾಗೆ ಹೆರದೇ ಇದ್ರೆ ಅವಳನ್ನು ಹೆಣ್ಣು ಅಂತ ಹೇಳುವುದೇ ಇಲ್ಲ ಸ್ವಾಮಿ. ಆಕಾರಕ್ಕೊಂದು ಹೆಣ್ಣಷ್ಟೇ. ಅಷ್ಟೇ. ಆದರೆ ಇಂದು ಭಾಗ್ಯ ಒದಗಿ ಬಂದಿದೆ. ಏನದು? ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಹಾ, ನಿಮ್ಮ ಪ್ರೇಮಾಂಕುರ. ಏನು ಏನು ಅಲ್ಲ, ಎಂತ ನೀನು ಏನು ಹೇಳಿ ಕೊಟ್ಟೆ ನಮ್ಗೆ ಅರ್ಥ ಆಗ್ಲಿಲ್ಲ. ನಾನು ಗರ್ಭವತಿಯಾಗಿದ್ದೇನೆ ಸ್ವಾಮಿ. ಹೇಳಿಲ್ಲ ನಾನು, ಅದಕ್ಕಿಂತಲೂ ಇಮ್ಮಡಿ ಸಂತೋಷ ನಿಮಗೆ ಆಗಲೇಬೇಕು. ಅದು ಹಾಗೆ. ಅದು ಹಾ. ದಾಂಪತ್ಯ ಎನ್ನುವ ಮರಕ್ಕೆ ಸಂತಾನವೇ ಫಲ. ಹೌದು. ದಾಂಪತ್ಯ ಏನು? ಗಂಡಿಗೊಬ್ಬ ಹೆಣ್ಣು ಬೇಕು, ಹೆಣ್ಣಿಗೊಬ್ಬರಿಗೆ ಗಂಡ ಬೇಕು ಎನ್ನುವ ಕಾರಣಕ್ಕಾಗಿ. ಅದಲ್ಲವೇ ಅಲ್ಲ, ವಂಶಾಭಿವೃದ್ಧಿ, ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ ಅಂತ ಮಂತ್ರ ಬೇಡ. ಹೌದು ಹೌದು. ಹಾಗಾದ್ರೆ ಹಾ. ದಾಂಪತ್ಯ ಎನ್ನುವುದೊಂದು ದೇವಸ್ಥಾನ ಇದ್ದಾಗೆ. ಹಾ, ದೇವಸ್ಥಾನ ಪೂರ್ಣವಾಗುವುದು ಕಳಶದಿಂದ. ಹೌದು. ದಾಂಪತ್ಯ ಎಂಬಂತ ದೇವಸ್ಥಾನಕ್ಕೆ ಮಕ್ಕಳೇ ಕಳಶ. ಕಲಶದ ಉಪಾಧಿ ಮಕ್ಕಳು. ಹೌದು. ಹೌದು. ಆ ಮಗುವಿಗೆ ಜನ್ಮ ಕೊಡುವಂತ ಕಾಲವು ಸನ್ನಿಹಿತವಾಗಿದೆ. ನನ್ನ ಗರ್ಭವತಿಯಾಗಿದ್ದ ಇವತ್ತು ನನ್ನ ವಿಜಯ ಶತ ಸಿದ್ಧ ಬಿಡು. ಶುಭ ವಾರ್ತೆ ಹೇಳಿದೆಯಲ್ಲ ವಲ್ಲಭ. ಆದ್ರೆ ಹಾ. ಈ ಸಂದರ್ಭದಲ್ಲಿ ಯುದ್ಧ ಸರಿ. ಹಾಗೆ ನೋಡಬೇಡಿ ನೀವು. ಸರಿಯೇ ಅಲ್ಲ ಅಂತ ಹೇಳಿದವರು ಯಾರು? ಸರಿಯೇ? ಖಂಡಿತ ಸರಿ. ಸರಿಯಾ? ಹೌದು, ಸರಿಯೇ. ಇಲ್ಲ ತಪ್ಪಲ್ಲ. ಯಾಕಲ್ಲ? ನೀವಿಲ್ಲೇ ಇರಬೇಕು. ನೋಡು, ಯೋಧನಾದವನು ಸತಿಯ ಸಮಾಗಮ ಸ್ಥಿತಿಯಲ್ಲಿದ್ದಾಗಲೂ ಯುದ್ಧಕ್ಕೊಂದು ಆಮಂತ್ರಣ ಬಂತು ಅಂತಾದರೆ ಇದನ್ನು ಬಿಟ್ಟು ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಯೋಧ ಧರ್ಮ. ಯೋಧ ಧರ್ಮ. ನಾನು ಸತ್ಯದಲ್ಲಿ ಯುವರಾಜನಾದರೂ ಯೋಧನಾಗಿಯೇ ಇದ್ದವನು. ಒಳ್ಳೆ ಸುದ್ದಿ ಹೇಳ್ತಿಯಲ್ಲ. ಆಹಾ, ಬಾಳತರುವಿಗಿಂದು ನೀರ ಎರೆದ ನೀರೇ ಬಾಳತರುವಿಗಿಂದು ನೀರ ನೆರೆದ ನೀರೇ ಬಾಳತರುವಿಗಿಂದು ನೀರ ನೆರೆದ ನೀರ ನೆರೆದ ನೀರ ನೆರೆದ ನೀರೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ಬಾಲೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ಬಾಲೆಯೇ ಬಾಳತರುವಿಗಿಂದು ನೀರ ನೆರೆದ ನೀರೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ಬಾಲೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ನೀರೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ಬಾಲೆಯೇ ತಾಳಿಕೊಳ್ಳಲು ಬೇಕು ಸಾರ ಅರಿತು ಬಾಲೆಯೇ ತಾಳಿಕೊಳ್ಳಲು ಬೇಕು ಸಾರವರಿತು ಬಾಲೆಯೇ ನನ್ನ ಶಿಶುವಿಗೆ ಅರುವು ವೀರಗಾತೆಯ ಪುರದ ಶಿಶುವಿಗೆ ಅರುವು ವೀರಗಾತೆಯ
ಸರಸದಿಂದ ದುರವ ಜಯಿಸಿ ಸರಸದಿಂದ ದುರವ ಜಯಿಸಿ ಬರುವೆ ಹರದಯ ಸರಸದಿಂದ ಸರಸದಿಂದ ದುರವ ಜಯಿಸಿ ಬರುವೆ ಹರದಯ ಶಿಶುವಿಂಗೆ ಅರುಹು ವೀರಗಾಥೆಯ ವೀರಗಾಥೆಯ ಸರಸದಿಂದ ದುರವ ಜಯಿಸಿ ಬರುವೆ ಹರದಯ ಸರಸದಿಂದ ದುರವ ಜಯಿಸಿ ಬರುವೆ ಹರದಯ ಶಿಶುವಿಂಗೆ ಅರುಗು ವೀರಗಾಥೆಯ ವೀರಗಾಥೆಯ ಸರಸದಿಂದ ದುರವಗೈದು ಬರುವೆ ಹರದಯ ಸರಸದಿಂದ ದುರವ ಜಯಿಸಿ ಬರುವೆ ಜಯಿಸಿ ಬರುವೆ ಜಯಿಸಿ ಬರುವೆ ಹರದಯ ನಮ್ಮ ಮದುವೆಯಾದ ಕ್ಷಣದಿಂದ ದಾಂಪತ್ಯ ಎನ್ನುವುದು ಸರಸಮಯವಾಗಿಯೇ ಇದ್ದಿತ್ತು. ಹೌದು. ಆದರೆ ಅದು ಫಲ ಕಾಣಲಿಲ್ಲವಾಗಿತ್ತು. ಹಾಗಂತ ಫಲ ಕಾಣದೇ ಇರುವ ವಯಸ್ಸು ನಮಗೆಲ್ಲ. ನಿರಾಶರು ನಾವೇನು ಆಗಲಿಲ್ಲ. ನಾವು ಬಯಸುವ ಮೊದಲೇ ಭಗವಂತ ಕಣ್ ತೆರಿತಾನೆ ಅಂತಾದರೆ ಅದಕ್ಕಿಂತ ಹೆಚ್ಚು ಸಂತೋಷ ದಂಪತಿಗಳಿಗೆ ಏನುಂಟು ಹೇಳು. ಮನೆ ಅಂಗಳದಲ್ಲಿ ಒಂದು ಗಿಡವನ್ನು ನೆಟ್ಟು ಸಾಲದು, ಅದಕ್ಕೆ ಕಟ್ಟೆಯನ್ನು ಕಟ್ಟಬೇಕು, ನೀರನ್ನೆಳೆಯಬೇಕು, ಗಾಳಿ ಬೀಸುವ ಹಾಗೆ ಮಾಡಬೇಕು, ಬಿಸಿಲು ಸೋಕುವ ಹಾಗೆ ಮಾಡಬೇಕು. ಅದೆಲ್ಲವನ್ನು ಮಾಡಿ ಸೊಗಸಾದ ಫಲವನ್ನು ಬಸಿರಲ್ಲಿ ಹೊತ್ತವಳು ಅಲ್ಲ, ಅದು ನಿನ್ನ ಬಸಿರಲ್ಲ, ನನ್ನ ಬಾಳಿನ ಉಸಿರು. ಆದ್ದರಿಂದಲೇ ಅದಕ್ಕೆ ನೀನು ಸದಾ ಉಸಿರು. ಏನೆಂದು ಉಸಿರಬೇಕು? ನನ್ನ ಮಗು ಗಂಡು ಹೆಣ್ಣು ಗೊತ್ತಿಲ್ಲ, ಕಾಲ ನಿರ್ಣಯಿಸಬೇಕು. ಅದು ಹೆಣ್ಣಾಗಲಿ ಗಂಡ ಆಗಲಿ ನನ್ನ ಹಾಗೆ ಇರಬೇಕು. ಗಂಡು ಮಗನಾದರೆ ವೀರನಾಗಬೇಕು, ಹೆಣ್ಣು ಆದರೆ ಧೈರ್ಯಶಾಲಿನೇ ಆಗಬೇಕು. ಅದಕ್ಕಾಗಿ ಒಂದು ಕೆಲಸ ಮಾಡು. ನಾನು ಯುದ್ಧಕ್ಕೆ ಹೋಗಿ ಜಯಿಸಿ ಬರುವಲ್ಲಿವರೆಗೆ ಅದರ ಅಪ್ಪನ ವೀರಗಾಥೆಯನ್ನು ಯಶೋಗಾಥೆಯನ್ನು ಯಾವತ್ತೂ ನೀನು ಹೇಳ್ತಾ ಇರಬೇಕು. ನಾನು ನೆನಪಿಸಿಕೊಳ್ತಾ ಇರ್ತೇನೆ. ಹೌದಾ? ಗರ್ಭವತಿ ಒಬ್ಬಳು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾಳೋ ಮಗು ಹಾಗೆಯೇ ಬೆಳೀತದಂತೆ. ಪ್ರಹ್ಲಾದನ ಕಥೆ ಉದಾಹರಣೆ ಅಲ್ವ? ಹೌದು. ಹೌದಪ್ಪ, ನನ್ನ ಮಗು ವೀರ ಆಗಬೇಕು. ಹಾಗಾಗಿ ಬೇರೆ ಅನ್ಯಥಾ ಮಾತು ಬೇಡ, ತಡೆಯುವ ಪ್ರಯತ್ನವೂ ಬೇಡ. ಯಾಕೆಂದರೆ ಕರ್ತವ್ಯ ಮೊದಲು, ದೇಶ ಮೊದಲು, ಆಮೇಲೆ ದೇಹ. ಸ್ವಾಮಿ, ತಡೆಯುವುದಕ್ಕೆ ನಾನು ಯಾರು ಧರ್ಮಪತ್ನಿ ಅಲ್ಲೋ? ನೀವು ಹೊರಟ ಕಾರ್ಯ ಧರ್ಮದ ಕಾರ್ಯ. ಹೌದು. ಧರ್ಮಪತ್ನಿಯಾದ ಕಾರಣ ತಡೆಯುವ ಪ್ರಶ್ನೆಯೇ ಇಲ್ಲ. ಆದರೆ ಜಾಗೃತಿ ಹೇಳುವ ಅರ್ಹತೆ ಉಂಟು. ಅದು ಹಕ್ಕುಂಟು ನನಗೆ, ನಿನ್ನ ಧರ್ಮವೂ ಕೂಡ. ಹಾಗಾಗಿ ಆದೀತು, ಬೇಗನೆ ಯಶವನ್ನು ಅಲ್ಲ ವೀರ ವನಿತೆಯ ಮುಡಿಯನ್ನು ನನ್ನ ಹೆಗಲಿಗೆ ಏರಿಸಿಕೊಂಡು ಬರ್ತೇನೆ. ಆದೀತು ವಲ್ಲಭ, ನಿಮ್ಮ ಸ್ವಾಗತಿಸುವುದಕ್ಕೆ ನಾನು ಸಿದ್ಧನಾಗಿರ್ತೇನೆ. ಮತ್ತೆ ಹೊತ್ತೊತ್ತಿಗೆ ಆಹಾರ ತಗೊಂಡು ಮರಿಬೇಡ. ಅಯ್ಯೋ, ಅದನ್ನು ಮರೀಲಿಕ್ಕೆ ಇಲ್ಲ ನಾನು. ನಿನ್ಗೆ ಗೊತ್ತಿಲ್ಲ ಅಂತಲ್ಲ, ಗಂಡನಾಗಿ ನಾನು ಏನು ಹೇಳಿಲ್ಲ ಅಂತ ಈಗ ಬರ್ತಲ್ಲ. ಬೇರೆ ಯಾರು ಹೋಗೋರಿಲ್ವಾ? ಎಲ್ಲಿಗೆ? ಸೈನಿಕರಿದ್ದಾರೆ. ಆದರೆ ಸೈನಿಕ ನೇತಾರ ಬೇಡವಾ? ಅಣ್ಣನನ್ನು ಕಳಿಸು ಸರಿಯಾ? ಅಲ್ಲ ಸರಿಯಲ್ಲ. ಅಲ್ಲ, ಯಾರು ಇಲ್ಲದೆ ಹೋದಾಗ ಅವರಿಗೆ ಅದು ಅನಿವಾರ್ಯ.
ಅಲ್ವಾ? ಆಳುವ ಅಧಿಕಾರಿ ಹೋಗ್ಬಾರ್ದು, ಖಂಡಿತ ಕೂಡಿಗಿದ ಆಳು ನಾವು ಹೋಗ್ಬೇಕು. ಖಂಡಿತ. ಆದ್ರೂ ಯೋಚನೆ ನನ್ನ ಮೇಲೆ ಅನುಮಾನ ಇದ್ರೆ ಮಾತ್ರ ಯೋಚನೆ ಮಾಡ್ಬೇಕು. ನಿಮ್ಮ ಮೇಲೆ ಅನುಮಾನ ಅಲ್ಲ. ಅನುಮಾನ ಇದ್ದು ನಿನ್ನ ಗಂಡನೊಬ್ಬ ರಣಹೇಡಿ ಆಗಿ ನಿನಗೆ ಅದು ಯಾವುದು ಅಲ್ಲ. ನಾನು ಹೆಣ್ಣು ಸ್ವಾಮಿ, ಸ್ವಾಭಾವಿಕ ಭಯ ಇರ್ತದೆ ನನಗೆ. ಭಯವನ್ನು ಬಿಡು. ನನಗೆ ಮಗುವಿನ ಬೆಳವಣಿಗೆ ಕುರಿತು ಲಕ್ಷ್ಯ ಕೊಡು. ಒಂದು ಜೀವದ ಬಗ್ಗೆ ಯೋಚನೆ ಅಲ್ಲ ನನಗೆ. ಈಗ ಮೂರು ಜೀವ, ಅದಕ್ಕಾಗಿ ಭಯ. ಅದು ಇದು ನನ್ನ ಕುರಿತಾಗಿ ಮದುವೆ ಆದ ಅಕ್ಷರದಿಂದ ಲಕ್ಷ್ಯ ಕೊಟ್ಟವಳು. ಇನ್ನು ಲಕ್ಷ್ಯ ಅಲ್ಲಿರಬೇಕು. ನಿರೀಕ್ಷೆಯಲ್ಲಿರ್ತೇನೆ. ಆಯ್ತು, ಬೇಗ ಮುಗಿಸ್ಕೊಳ್ಳಿ. ಯಶೋಮತಿ ಯಶವಂತಳ ನೀವು ಹಾಗೆ ಕಾರ್ಯದಲ್ಲಿ ಯಶಸ್ಸನ್ನ ಪಡೆದು ಆದಷ್ಟು ಬೇಗ ಹಿಂತಿರುಗಿ ಬನ್ನಿ. ನಾನು ನಿಮ್ಮನ್ನ ಸ್ವಾಗತಿಸ್ತೇನೆ. ಒಳ್ಳೆಯದು, ಆದಿ ಹೋಗಿ ಬರ್ತೇನೆ. ನಮಗೆ ಬೇಕಾದದ್ದೆಲ್ಲ ನಮ್ಮ ಜೊತೆಯಲ್ಲೇ ಇದ್ರೆ ದಿವಸ ಹೋದದ್ದೇ ಗೊತ್ತಾಗುವುದಿಲ್ಲ ನೋಡಿ. ಇಲ್ಲದೆ ಇದ್ರೆ ದಿವಸ ಹೋಗುವುದೇ ಇಲ್ಲ ನೋಡಿ. ನನ್ನ ಹೆಂಡತಿ ಮಧುಮತಿ ತವರು ಮನೆ ಹೋಗಿ ಎಷ್ಟು ದಿವಸ ಆಯ್ತು ಸ್ವಾಮಿ? ಒಂದು ಸಾರಿ ಗಂಡನ ಮುಖ ನೋಡಬೇಕು ಅಂತ ಅನಿಸುವುದೇ ಇಲ್ವ ಅವಳಿಗೆ? ಬೇಡಪ್ಪ, ಬರುವುದೇ ಬೇಡ, ಅವಳಲ್ಲೇ ಇರಲಿ. ಬೇಡ ಹೇಳಿದ್ದಷ್ಟೇ. ಅವಳಿಗೆ ಯಾವಾಗ ಅನುಕೂಲ ಆಗುತ್ತದೋ ಆವಾಗ ಬಂದ್ರೆ ಸಾಕು. ಹೌದಾ? ಅವಳು ಇಲ್ಲದೆ ಇದ್ದ ಆವಾಗ ನಮ್ಮ ಅನುಕೂಲ ಏನು ಅಂತ ನಾವು ನೋಡ್ಕೊಳ್ಬೇಕಾ ಬೇಡವಾ? ಒಂಟಿತನ ಕಾಡ್ತಾ ಉಂಟಲ್ಲ ಸ್ವಾಮಿ, ನಾನು ಏನು ಮಾಡ್ಲಿ ಹೇಳಿ? ನಾನಾದ್ರೂ 4 ಜನರ ಮಧ್ಯೆ ಆದ್ರೂ ದಿನ ಕಳಿಬಹುದು, ಆದ್ರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ. ಪಾಪ ನನ್ನ ತಮ್ಮನ ಹೆಂಡತಿ ಯಶೋಮತಿ, ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಅವಳಿಗೆ. ಯುದ್ಧಕ್ಕಾಗಿ ಹೋದ ನನ್ನ ತಮ್ಮ ಇಷ್ಟು ದಿವಸ ಆದ್ರೂ ಮನೆಗೆ ಬರಲಿಲ್ಲ. ಅಲ್ಲ, ಯುದ್ಧ ಅಂತ ಹೇಳಿದ ಮೇಲೆ ಹಾಗೆ ಬಿಡ್ಲಿ, ಹೋಗಿದಾಕ್ಷಣ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ಹೌದಪ್ಪ. ಆದರೂ ಅವಳಿಗೆ ಒಂಟಿತನ ಕಾಡ್ತದೆ ಇಲ್ವಾ? ಪಾಪ ಅವಳು ಮನಸ್ಸಿಗೆ ಬರ್ತದೆ ಇಲ್ವಾ? ಯಾರು ಇಂಥ ಸಂದರ್ಭದಲ್ಲಿ ನನ್ನನ್ನು ಮಾತಾಡಿಸ್ಲಿಕ್ಕೆ ಬರಲಿಲ್ಲ, ಎಲ್ಲ ಕೈ ಬಿಟ್ಟು ಒಂದು ಪಾಪ ಅವಳು ಬೇಸರ ಮಾಡಿಕೊಳ್ಳುವುದ್ರಲ್ಲಿ ಅರ್ಥವೇ ಇಲ್ಲ. ಯಾಕೆಂದ್ರೆ ಚೊಚ್ಚಲ ಬಸುರಿ ಅವಳು. ನೋಡೋಣ, ಅವಳಿಗೆ ಸಮಾಧಾನ ಹೇಳಬೇಕು, ಧೈರ್ಯ ಹೇಳಬೇಕು ಅಂತ ಆದ್ರೆ ಅವಳ ಅಂತಃಪುರಕ್ಕೆ ನಾನು ಹೋಗಬೇಕು. ನೋಡ್ತೀನಿ. ಶುಭವಾಗಲಿ. ಅಲ್ಲ, ನಿಮ್ಮನೆ ನಾನು ಕರೆಯೋದಲ್ಲ, ಆದ್ರೂ ಅಂತಃಪುರ ನಿಲ್ಲದೆ ಅಲ್ವಾ? ಒಳಗ್ ಬರ್ಬೇಕು ಅಂತಾದ್ರೆ ಅಪ್ಪಣೆ ಕೇಳಬೇಕಾಗಿತ್ತು. ನನಗೆ ಯಾರು ನಿಮ್ಗ? ಸುಮ್ಮನಿರಿ, ದೇವರನ್ನ ಅಪ್ಪಣೆ ಕೇಳಿ ಬರ್ತಾರೆ. ಅದು ಬರುವುದಿಲ್ಲ ಬಿಡು. ಮತ್ತೆ ನನಗೆ ಯೋಚನೆ ನಿಮ್ಮದೇ ಆಗಿತ್ತು. ನನಗೂ ನಿನ್ನದೇ ಯೋಚನೆ ಆಗಿತ್ತು. ತಂದೆ ಮಕ್ಕಳ ಸಂಬಂಧ ಅಂದ್ರೆ ಹೀಗೆ. ಹೌದಪ್ಪ. ಮತ್ತೆ ನನಗೆ ಯಾವತ್ತು ಆ ಸ್ಥಾನವನ್ನ ಕೊಟ್ಟವರು ನೀವು, ಅದೇ ಸ್ಥಾನ ನಿಂತು ಸಲಹಿದವರು. ನಿಮ್ಮ ಬಗ್ಗೆ ಯೋಚನೆ ನನಗೆ. ನಾನು ಯೋಚಿಸ್ತಾ ಇದ್ದೆ, ಏನು ಗೊತ್ತಾ? ಏನು? ನೀನು ಹೇಗಿದ್ಯೋ ಏನೋ ಅಂತ. ಸಹಜ. ಒಂದು ಮಾತು ಕೇಳ. ಅಯ್ಯೋ, ಒಂದಕ್ಕೆ 100 ಕೇಳಿ ಬಾಬಾ. ಕ್ಷೇಮವೇ ಸುದತಿ ಕ್ಷೇಮವೇ, ಕ್ಷೇಮವೇ ಸುದತಿ ಕ್ಷೇಮವೇ, ಕ್ಷೇಮವೇ ಕ್ಷೇಮವೇ ಸುದತಿ ಕ್ಷೇಮವೇ, ಕ್ಷೇಮವೇ ಕ್ಷೇಮವೇ, ಕ್ಷೇಮವೇ ನಿನ್ನಯ ಒಡಲಿಗೆ ಇಂದು, ಕ್ಷೇಮವೇ ನಿನ್ನಯ ಒಡಲಿಗೆ ಇಂದು, ಮಡದಿಯುತ್ತವರಿಗೆ ಹೋಗಿರೆ ನೊಂದು, ಮಡದಿಯುತ್ತವರಿಗೆ ಹೋಗಿರೆ ಇಂದು, ಹೋಗಿರೆ ನೊಂದು. ಕ್ಷೇಮವೇ ನಿನ್ನಯ ಒಡಲಿಗೆ ಇಂದು, ಮಡದಿಯುತ್ತವರಿಗೆ ಹೋಗಿರೆ ನೊಂದು, ಒಡನೆ ವಿಚಾರ
ವಿಚಾರಿಸೆ ಬಂದಿಗೆ ಇಲ್ದು ಒಡನೆ ವಿಚಾರಿಸೆ ಬಂದಿಗೆ ನಿಲ್ದು ಕ್ಷೇಮವೇ ಸುದತಿ ಕ್ಷೇಮವೇ ಕ್ಷೇಮವೇ ನಿನ್ನಯ ಒಡಲಿಗೆ ಇಂದು ಮಡದಿಯುತವರಿಗೆ ಹೋಗಿರೆನೊಂದು ಕ್ಷೇಮವೇ ಸುದತಿ ಕ್ಷೇಮವೇ ಕ್ಷೇಮವೇ ಸುದತಿ ಕ್ಷೇಮವೇ ಕುಶಲವೇ ಕೇಳಬೇಕು. ಕ್ಷೇಮವೇ ಕೇಳುವುದೇ ಬೇಡ ಬಾವ. ಸೌಖ್ಯವೇ ಸೌಖ್ಯವಾಗಿದ್ದೇನೆ, ಕ್ಷೇಮವಾಗಿದ್ದೇನೆ, ಕುಶಲ ಇಲ್ಲ. ಯಾಕಿಲ್ಲ ಅಂತ ನನಗೆ ಗೊತ್ತಿಲ್ವಾ? ನನಗೆ ಎಷ್ಟು ಕಷ್ಟ ಆಗುತ್ತಾ ಉಂಟು. ಯಾಕೆಂದ್ರೆ ನನ್ನ ಬಳಿಯಲ್ಲಿ ಹೆಂಡತಿ ಇಲ್ಲ, ತವರು ಮನೆಗೆ ಹೋಗಿದ್ದಾಳೆ. ಗಂಡಾದ ನನಗೆ ಹೆಂಡತಿಯನ್ನು ಬಿಟ್ಟಿರ್ಲಿಕ್ಕೆ ಕಷ್ಟ ಆಗುತ್ತಾ ಉಂಟು. ಇನ್ನು ಹೆಣ್ಣಾದ ನಿನಗೆ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಎಷ್ಟು ಕಷ್ಟ ಆಗ್ಲಿಕ್ಕಿಲ್ಲ ಹೇಳು. ಖಂಡಿತವಾಗಿ ಬಾಬಾ. ಹಾ, ಅವರು ಯುದ್ಧಕ್ಕೆ ಹೋದ ಮರುಕ್ಷಣದಿಂದ ಹಾ. ಈ ಕ್ಷಣದವರೆಗೂ ಅವರ ಬಗ್ಗೆ ಯೋಚನೆ ನನಗೆ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡುವುದು. ಇದು ಹೇಗಿದ್ದಾಳೋ ಏನೋ ನಮ್ಮ ಯಶೋಮತಿ. ಹೀಗಬೇಕು ಅಲ್ವಾ? ಪ್ರೀತಿಯನ್ನು ನೋಡಿಕೊಳ್ಳಬೇಕು ಅಂದ್ರೆ ಜಾಗೃತಿಯೂ ಅಷ್ಟೇ ಬೇಕು. ಅದರಲ್ಲಿಯೂ ಗರ್ಭಿಣಿ ಬೇರೆ ನೀನು. ಹಾ, ಹೊತ್ತಿಗೆ ಊಟ ಎಲ್ಲ ಸರಿಯಾಗಿ ಸೇರ್ತದಲ್ಲ ನಿನಗೆ? ಸೊಕ್ಕಿಯರಿದ್ದಾರೆ ಬಾಬಾ. ಯಾಕೆಂದ್ರೆ ನಿನ್ನ ಬೆಳವಣಿಗೆಗಿಂತಲೂ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಉಂಟಲ್ಲ ಆ ಮಗುವಿನ ಬೆಳವಣಿಗೆ. ಎಲ್ಲಿಯಾದ್ರೂ ಓಡಾಡ್ದಾಗ ಆಗ್ತಾ ಉಂಟ ಹೊಟ್ಟೆಯೊಳಗೆ? ಇಲ್ಲ, ಕಾಲಿನಲ್ಲೆಲ್ಲ ತುಳಿದಾಗೆಲ್ಲ ಆಗುದಿಲ್ಲಲ್ಲ. ಇಲ್ಲ ಇಲ್ಲ. ಈಗ ಬೆಳೀತಾ ಇದ್ದದಷ್ಟೇ ಅಲ್ವಾ? ಹೆಣ್ಣು ನಾವು ಆದ್ರೆ ನಿಮಗೆಷ್ಟು ಅನುಭವ ಅಲ್ವಾ? ಅಯ್ಯೋ, ನನ್ನದು ಒಂದು ರೀತಿ ಹೆಂಗರುಳಿದ್ದ ಹಾಗೆ. ಆವಾಗ ಅಕ್ಕ ಹೇಳ್ತಾ ಇದ್ರು ಅದನ್ನ. ಅವಳಿಗೂ ಗೊತ್ತುಂಟು, ನನಗೆ ಗೊತ್ತಾದದ್ದು ಈಗಷ್ಟೇ. ಒಂದ್ ರೀತಿ ಹೆಣ್ಣವರು ಅಂತ ಹೇಳ್ತಾ ಇದ್ರು. ಮತ್ತೆ ಇದು ಏನೇ ಸಮಸ್ಯೆ ಆದ್ರೆ ಸಂಕೋಚ ಮಾಡಿಕೊಳ್ಳುವುದು ಬೇಡ. ನೇರವಾಗಿ ಬಂದು ನನ್ನ ಹತ್ರ ಕೇಳಬಹುದು. ಖಂಡಿತವಾಗಿ. ಏನಾದ್ರೂ ಬಯಕೆಗಳೇನಾದ್ರೂ ಮನಸ್ಸಿನಲ್ಲಿ ಇದ್ದದ್ದಿದ್ರೆ ಅದು ಹೇಳಿದ್ನಲ್ಲ, ಯಾವುದಾಕ್ಷಣ್ಯವೂ ಇಟ್ಕೊಳ್ಳದೆ ನನಗೆ ಭಾವ ಬೇಕು, ಇಂಥದ್ದು ಬೇಕು ಅಂತ ಹೇಳಿದ್ರೆ ತಟ್ಟನೆ ತಂದು ಕೊಡ್ತೇನೆ. ಯಾವ್ದು ಬೇಕು ಅದು ಬೇರೆ ತಂದು ಕೊಡ್ತೇನೆ. ಭಾವ ಯೋಚಿಪರೇಕೆ ಭಾವನೆಗೆ ಬೆಲೆ ಕೊಡುವೆ ಭಾವ ಯೋಚಿಪಿರೇಕೆ ಭಾವನೆಗೆ ಬೆಲೆ ಕೊಡುವೆ ಭಾವನೆಗೆ ಬೆಲೆ ಕೊಡುವೆ ಭಾವ ಶುದ್ಧದಿ ಸೇವೆ ಗೈವಾ ಭಾವ ಶುದ್ಧದಿ ಸೇವೆ ಗೈವಾ ಭಾವಕಿಯರೆ ನಗಿಗರು ಕೋವಿದರು ಎನ್ನಪತಿ ಭಾವಕಿಯರೆ ನಗಿಗರು ಕೋವಿದರು ಎನ್ನಪತಿ ನೋವ ಮರೆಸುವ ನೆನಪು ಎನಗದುವೆ ಸಾಕು ನೋವ ಮರೆಸುವ ನೆನಪು ಎನಗದುವೆ ಸಾಕು ಎನಗದುವೆ ಸಾಕು ಭಾವ ಯೋಚಿಪಿರೇಕೆ ಯಶೋಮತಿ, ಮನೆಯ ಯಜಮಾನ ಯಾವತ್ತು ಹೀಗಿರಬೇಕು. ತನ್ನ ಅಬ್ಬನ ಬಗ್ಗೆ ಮಾತ್ರ ಯೋಚನೆ ಮಾಡುವುದಲ್ಲ, ಆ ಮನೆಯ ಸರ್ವ ಸದಸ್ಯರ ಬಗ್ಗೆಯೂ ಯೋಚನೆ ಮಾಡಬೇಕು. ನಾನು ನನ್ನ ಬಗ್ಗೆ ಯೋಚನೆ ಮಾಡುವುದೇ ಬಿಟ್ಟಿದ್ದೇನೆ ಇತ್ತೀಚಿನ ದಿವಸಗಳಲ್ಲಿ. ಹಾಗೆ ಬಾವ, ಪರರ ಹಿತವೇ ನನ್ನ ಚಿಂತನೆಯಾಗಿಬಿಟ್ಟಿದೆ. ಸ್ಥಾನಾಪನ್ನ ವ್ಯಕ್ತಿಯಾದ ಬಳಿಕ ಸ್ವಹಿತಕ್ಕಿಂತಲೂ ಪರರ ಹಿತವೇ ಮುಖ್ಯ ಅಲ್ವೇ? ಅಧಿಕಾರಕ್ಕೆ ಬಂದ ಮೇಲೆ ನಾನೆನ್ನುವುದಿಲ್ಲ, ನಾವು ಇನ್ನೊಬ್ಬರ ಆಳಾಗಿ ದುಡಿಬೇಕು. ಜೊತೆಯಲ್ಲಿ ನಾನು ಎಂಬಂತ ಭಾವಕ್ಕಿಂತಲೂ ನಾವು ಎಂಬಂತ ಭಾವವೇ ದೊಡ್ಡದಲ್ವೇ? ಹಾಗೇ ತಿಳಿದವನು ನಾನು. ಆಹಾ ಭಾವ, ಓ ಎಷ್ಟು ಒಳ್ಳೆಯ ಭಾವನೆ, ಎಷ್ಟು ಶುದ್ಧತೆ ನಿಮ್ಮಲ್ಲಿ, ಎಷ್ಟು ಒಳ್ಳೆಯ ಅಂತರಂಗ. ಬಹುಶಃ ನನ್ನಪ್ಪನೂ ನನ್ನನ್ನು ಹೀಗೆ ನೋಡಿಕೊಳ್ತಾನೋ ಇಲ್ವೋ, ತಂದೆಗಿಂತಲೂ ಹೆಚ್ಚಾಗಿ ಅಯ್ಯೋ ಮಗಳೆಂಬಂತ ಭಾವದಲ್ಲಿ ಎಷ್ಟು ಪ್ರೀತಿಯಿಂದ, ಅಕ್ಕರೆಯಿಂದ, ವಾತ್ಸಲ್ಯದಿಂದ, ಪರಿಶುದ್ಧ ಭಾವನೆಗಳಿಂದ ನೋಡಿಕೊಳ್ತೀರಿ ಭಾವ ನೀವು. ಏನು ಅಪ್ಪ ಮಕ್ಕಳ ಸಂಬಂಧ ಮಾತ್ರ ಅಷ್ಟು ಒಳ್ಳೆ ಭಾವನೆ ಅದ್ದ? ನನ್ನ ತಿಳುವಳಿಕೆ ಹಾಗೆ.
ಮತ್ತೆ ಬೇರೆ ಬೇರೆ ಸಂಬಂಧದಲ್ಲಿ ಬೇರೆ ಬೇರೆ ಭಾವನೆಗಳಲ್ಲ. ಅದು ನಿನಗೆ ಗೊತ್ತಿಲ್ಲದೆ ಇದ್ರು ನನಗೆ ಗೊತ್ತುಂಟು ಬಿಡು. ನಿಮ್ಗೆ ಗೊತ್ತಿರಬೇಕು. ಕಾರಣ ಇದೆ. ಏಕ ವ್ಯಕ್ತಿಯಾಗಿ ಹಲವರೊಂದಿಗೆ ಹಲವು ಭಾವನೆಗಳಲ್ಲಿ ಸ್ಪಂದಿಸುವ ವ್ಯಕ್ತಿ ಯಾರು? ಹೌದು. ಸ್ಥಾನಾಪನ್ನ ವ್ಯಕ್ತಿ ಮಾತ್ರ. ಹಲವು ಮಂದಿಯ ಮಧ್ಯೆ ಇರುವವಲ್ವ ನಾನು. ಹೌದು. ಆಳುಗಳ ಭಾವನೆಗೆ ಆಳುಗಳಾಗಿ ಇರಬೇಕು. ಹೌದು. ಮನೆ ಒಳಗಿನ ಹೆಣ್ಣು ಮಕ್ಕಳ ಭಾವನೆಗಳಿಗೆ ಹಾಗೆ ಇರಬೇಕು. ಹೇಗೋ ಅದೇ ಭಾವನೆಗೆ ಸ್ಪಂದಿಸುವ ವ್ಯಕ್ತಿ ಹೇಗೆ? ಹೌದು. ಮಕ್ಕಳಿಗೆ ತಂದೆಯ ಹಾಗೆ, ಭಾವಜೀವಿ. ಹೆಂಡತಿಗೆ ಗಂಡನ ಹಾಗೆ, ಹೆಣ್ಣಿಗೆ ಹಾಗೆ, ಹೀಗೆ ಎಲ್ಲ ಹಾಗೆ ಹೋಗಿ. ಹೆಂಡತಿ ಗಂಡನ ಹಾಗೆ ಅಲ್ಲ, ಹೆಂಡತಿ ಗಂಡನಾಗಿ. ಗಂಡನ ಹಾಗೆ ಅಂದ್ರೆ ಬೇರೆ ಆಗ್ತದೆ. ಅದು ಸುಳ್ಳಲ್ವೇ? ಹೌದೇ? ಬಾವ, ನನಗೆ ಯಾವ ಕೊರತೆ ಇಲ್ಲ. ಆಳು ಕಾಳುಗಳಿದ್ದಾರೆ, ಸಖಿಯರಿದ್ದಾರೆ. ಜೊತೆಯಲ್ಲಿ ವಲ್ಲಭನ ಯೋಚನೆ ಮರೆಯುವುದಕ್ಕೆ ಭ್ರೂಣ ಉಂಟು. ಹೌದು. ಹಾಗಾಗಿ ಆ ಆನಂದದಲ್ಲೇ ದಿನವನ್ನ ಕಳೀತಾ ಇದ್ದೇನೆ. ಆದರೆ ನಿಮ್ಮ ವಿಚಾರಣೆಗೆ ಧನ್ಯವಾದ, ಸಂತೋಷ. ಬೇಕಾದ್ರೆ ಬಂದು ಕೇಳ್ತೇನೆ. ಇಷ್ಟಾದ್ರೂ ನನ್ನ ಭಾವನೆ ನಿನಗೆ ಅರ್ಥ ಆಗದೆ ಹೋಯ್ತಲ್ಲ ಯಶೋಮತಿ. ಭಾವನೆಯ? ಹೌದು. ಬೇರೆ ಉಂಟು ಮತ್ತೆ? ಕೇವಲ ಯೋಗಕ್ಷೇಮವನ್ನೇ ವಿಚಾರಿಸುವುದಕ್ಕೆ ಬಂದದ್ದು ಅಲ್ಲವೇ ಅಲ್ಲ. ಮತ್ತೆ ಕೆಲವು ದಿವಸದಿಂದ ನಾನು ನಿನ್ನನ್ನು ಗಮನಿಸುತ್ತಾ ಇದ್ದೆ. ನನ್ನ ಅಂತರಂಗದಲ್ಲಿ ಯಾವ್ಯಾವ ಭಾವನೆಗಳೆಲ್ಲ ಹುಟ್ಟಿಕೊಳ್ತಾ ಉಂಟು ಅದು ಗೊತ್ತುಂಟೇನೆ ನಿನಗೆ ಯಶೋಮತಿ? ಕಮಲ ನೇತ್ರೆ ವಿಮಲ ಗಾತ್ರೆ ಕಾಮಿನಿ ಮಣಿಯೇ ದಯತ ದಿನ ಕಾದಿತ ದಯತ ತಾದೆ ದಿನ ತಾದೈತೆ ದಯತ ತಾದೈತೆ ದಿನ ತಾದೈತದೆ. ಕಮಲ ನೇತ್ರೆ ಕಮಲ ನೇತ್ರೆ ಕಮಲ ನೇತ್ರೆ ಕಮಲ ನೇತ್ರೆ ವಿಮಲ ಗಾತ್ರೆ ಕಾಮಿನಿ ಮಣಿ ಕಮಲ ನೇತ್ರೆ ಕಮಲ ನೇತ್ರೆ ಕಮಲ ನೇತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ವಿಮಲ ಗಾತ್ರೆ ಕಾಮಿನಿ ಮಣಿ ಓ ಕಾಮಿನಿ ಮಣಿ ಸುಮದ ಬಾಣದಿಂದ ನೊಂದೆ ನೊಂದೆ ಸುಮದ ಬಾಣದಿಂದ ನೊಂದೆ ಸುಮದ ಬಾಣದಿಂದ ನೊಂದೆ ರಮಿದೆ ಬಾಮಿನಿ ಆ ಸುಮದ ಬಾಣದಿಂದ ನೊಂದೆ ರಮಿಸೆ 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 ಬಾಮಿನಿಯ ರಮಿಸೆ ಬಾಮಿನಿ ಕಾಮಿನಿ ಮಣಿ ಎನ್ನ ರಮಿಸೆ ಬಾಮಿನಿ ಆ ಆ ಇಲ್ಲವೋ ಇಲ್ಲೆಲ್ಲೋ ಇಲ್ಲವೋ ಗಮನಿಸಿ ಗಮನಿಸಿ ಗಮನಿಸೆನ್ನ ಎನ್ನ ಸತಿಯು ಗ್ರಹವ ಸೇದಳು ಗಮನಿಸೆನ್ನ ಗಮನಿಸೆನ್ನ ಎನ್ನ ಸತಿಯು ಗ್ರಹವ ಸೇರ್ದಳು ಸತಿಯು ಗ್ರಹವ ಸೇರ್ದಳು ಗ್ರಹವ ಸೇರ್ದಳು
ನೇತ್ರೆ ಕಮಲ ನೇತ್ರೆ ವಿಮಲ ಗಾತ್ರೆ ಕಾಮಿನಿ ಮಾಡಿಯೇ ಕಮಲ ನೇತ್ರೆ. ಓ ಕಮಲ ನೇತ್ರೆ, ಯಶೋಮತಿ ಮರೆತೋಯ್ತಾ? ವಿಮಲ ಗಾತ್ರೆ. ಅದೇ ಅದಲ್ಲ ಅದು ಅದು ಬ್ರಹ್ಮ ಕಪಾಲದ್ದು. ನಿನ್ನನ್ನು ನೋಡಿದ ಮೇಲೆ ಅಪ್ಪ ಮಗಳ ಸಂಬಂಧದ ಬಗ್ಗೆ ಹೇಳಿದೆಯೇ ಇಲ್ವಾ? ನನಗೆ ಪಕ್ಕನೆ ಅದೇ ಸಂಬಂಧ ನೆನಪಾದತ್ರ. ನೆನಪು ಮಾಡಿದ್ದು ಒಳ್ಳೇದಾಯ್ತು ನೋಡು. ನಾನು ಒಳ್ಳೇದಕ್ಕೆ ನೆನಪು ಮಾಡೋದಲ್ಲ. ಒಳ್ಳೆ ಮಾತಿಗೊಂದು ಒಳ್ಳೆ ವಿಷಯ ಸಿಗ್ಲಿಲ್ವ ಈಗ? ಆ ಬ್ರಹ್ಮ ತನ್ನ ಮಗಳಾದಂತಹ ಶಾರದೆಯನ್ನು ಕೊಡುವಾಗ ಹೇಗೆ ಹೀಗೆ ಕರೆದು ಪ್ರೀತಿಯಿಂದ ಮಾತಾಡಿಸಿದನೋ ಅದೇ ರೀತಿಯಾಗಿ ಈಗ ನಾನು ಕೂಡ ನಿನ್ನಲ್ಲಿ ಮಾತಾಡಿಸುತ್ತಾ ಇದ್ದೀನಿ. ಏನು ಮಾತು ಹಾಗೆ ಆಡಿ ಬಾಬಾ? ಇದು ಯಶೋಮತಿ, ಏನಾಯ್ತು ಬಾಬಾ? ಎಷ್ಟೇ ಆದ್ರೂ ಖಾರ ಉಪ್ಪು ಹುಳಿ ತಿನ್ನುವ ದೇಹ ಅಲ್ವೇನೆ? ಹೌದಪ್ಪ, ಅದಿರದೆ ಆಗ್ತದ? ನಿನಗೊತ್ತಿಲ್ಲ. ಅದು ತಿಳಿದೇ ಆಗುವುದಿಲ್ಲ. ಮಾತ ಪಿತ್ತ ಕಫ ಇಲ್ಲದೆ ದೇಹ ಆಗುವುದಿಲ್ಲ, ಗೊತ್ತುಂಟಾ? ಎರಡು ನಮ್ಮ ಹತ್ರ ಉಂಟು. ಹಾ. ಖಾರ ಹುಳಿ ಹೆಚ್ಚು ತಿನ್ನುವ ಅಭ್ಯಾಸ. ಒಂದು ಕಡಿಮೆ ಆದ್ರೂ ಅವಳು, ಒಂದು ಹೆಚ್ಚಾದ್ರೂ ಅವಳು. ಅಲ್ಲಿಂದಲ್ಲಿಗೆ ಸಮತೋಲನ ಇರಲಿ ಅನ್ನುವ ಉದ್ದೇಶಕ್ಕಾಗಿ ಈಗ ಅಂತರಂಗದಲ್ಲಿ ಹೊಸತವಾದ ಭಾವನೆಗಳೆಲ್ಲ ಚಿಗುರುತ್ತಾ ಉಂಟು. ಮನುಷ್ಯ ಯಾವತ್ತೂ ಹಾಗೆ ಅಲ್ವಾ? ಹೌದೌದು. ನನ್ನ ಹೆಂಡತಿಯು ತವರು ಮನೆಗೆ ಹೋಗಿದ್ದಾಳೆ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಯಾಕೆ ಬರ್ಲಿಲ್ಲ ಅವಳಿಗೆ, ಏನಾಯ್ತು ಅಂತ. ಏನಾಗುದಿಲ್ಲ ಅವಳಿಗೆ, ಗಟ್ಟಿದ್ದಾಳೆ, ಏನಾಗುದಿಲ್ಲ. ಹಾಗಲ್ಲ, ನನ್ನಲ್ಲಿ ಹೇಳಿದ್ದಾಳೆ ಒಂದು ವಾರದ ಒಳಗಾಗಿ ಬರ್ತೇನೆ ಅಂತ. ಅದನ್ನೇ ಯೋಚಿಸ್ತಾ ಇದ್ದೆ ನಾನು. ಏನೇ ಒಂದು ತಿಂಗಳು ಬಿಟ್ಟಾದ್ರೂ ಬರ್ಲಿ, ಅದೆಲ್ಲ ವಿಷಯ. ಹೋದದ್ದು ತವರು ಮನೆಗಲ್ವಾ? ಸರಿ ತಿನ್ಕೊಂಡು ಬರ್ತಾಳೆ. ನೋಡಿದ್ರು ಗೊತ್ತಾಗುದಿಲ್ವಾ? ಅಕ್ಕಿ ಚೀಲಕ್ಕೆ ಕೈ ಕಲಿಟ್ಟಾಗೆ. ಅಯ್ಯೋ, ನೀವು ಗಂಡ ಹೆಂಡತಿ ಆ ವಿಷಯ ತೊಂದರೆ ಇಲ್ಲ ಬಿಡಿ. ನನಗೆ ಹೇಳಿದೇನೆ. ಆದ್ರೆ ಯಾಕೋ ಏನು, ನಿನ್ನನ್ನು ನೋಡಿದ ಮೇಲೆ ನನ್ನ ಮನಸ್ಸೆನ್ನುವುದು ನಿನ್ನತ್ತ ಸೆಳೆಯುತ್ತಾ ಇದೆ. ನಿನ್ನ ಸನಿಹೂ ನಿನಗೆ ಗಂಡ ಇಲ್ಲ, ನಿನಗೆ ನಾನು ಬೇಕನಿಸುವುದಿಲ್ವಾ? ನನಗಂತೂ ನೀನು ಬೇಕನಿಸುತ್ತಾ ಇದೆ. ವಿಷಯ ಯಾರತ್ರ ಹೇಳುವುದು ಬೇಡ, ಯಾರಿಗೂ ಗೊತ್ತಾಗದಿದ್ದ ಹಾಗೆ ನಾವಿಬ್ಬರು ಒಂದಾಗೋಣವಾ? ಹರಗರ ಎಂದೆನುದು ಕರ್ಣವೆರಡು ಮುಚ್ಚಿ ಕಂಗಳಲ್ಲಿ ಕಿಡಿಸೂದುದ ಹುಚ್ಚನಂದದಿ ಉಚ್ಚರಿಸಲು ಹೆಚ್ಚಿನ ದಾಸಿಯರನ್ನು ಕರೆಯುತ್ತ ತುಚ್ಚತನವನ್ನು ಹೊರವೆನಿಚ್ಚೆ ಎಚ್ಚರಿರಲಿ. ಹುಚ್ಚರಾಗ ಮಾತನಾಡ್ತೀಯಾ? ನೀನು ಮತಿವಿಕ್ಕಲ್ಲಾಗಿ ಹೋದ್ಯಾ? ಬಾವುನಿಗೆಲ್ಲ ಹಾಗೆಲ್ಲ ಮಾತಾಡಬೇಡ ನೀನು. ಕೈ ತೋರಿಸ್ಬೇಡ, ಮಹಾರಾಜ ನಾನು. ನೀವು ಎನ್ನುವ ಶಬ್ದ ಮರೆತೆ ನಾನೀಗ. ನೀನು ಅಂತ ಹೇಳ್ತಾ ಇದ್ದೀನಿ. ಅಪ್ಪ ಇದ್ದಾಗ ಅದಾದ್ರೂ ನಿನ್ನ ನಾಚಿಕೆ ಸತ್ತವನೇ, ಮಾನ ಬಿಟ್ಟವನೇ, ಲಜ್ಜೆಗಟ್ಟವನೇ. ಯಾರನ್ನ ಹೇಗೆ ಕಾಣಬೇಕು ಆ ಯೋಚನೆ ಇಲ್ಲದೆ ಹೋಗ್ತಾರೆ ನಿನಗೆ. ನಿನಗೂ ವ್ಯವಸ್ಥೆ ಇಲ್ಲ. ನೀನು ಹೊತ್ತಿ ಸರಿ ಇರುವುದಿಲ್ಲ, ನನಗೆ ಗೊತ್ತಿದೆ. ಹಿಚ್ಚಕೊಂಡು ಸತ್ಯ ನೀನು. ಅದು ತಕೊಂಡ ಮೇಲೆ ಇಂಥದ್ದೆಲ್ಲ ನೆನಪಾಗುವುದು ನಮಗೆ. ಜಾಗ್ರತೆ, ಜತನ, ಸಖ್ಯರಿದ್ದಾರೆ. ಕೂಗ್ತೇನೆ, ನಾನು ಬಿಡ್ಲಿಕ್ಕಿಲ್ಲ. ಮನೆತನದ ಮಾನ ಮರ್ಯಾದೆ ಹೋಗ್ಬೋದು, ಆದ್ರೆ ನಾನಂತೂ ಸೇರಿಸ್ಕೊಳ್ಳೋದಿಲ್ಲ. ಹೋದ್ರು ಹೋಗ್ಲಿ, ನೋಡು ಕೂಗ್ತೇನೆ. ಕೈ ಮುಗಿತೇನೆ, ಬೇಕಾದ್ರೆ ಕಾಲಿಡಿತೇನೆ. ಮಾರೈತಿ ಕಾಲಿಡಿದ್ರು ಕಷ್ಟ. ನೀವು ಪ್ರಕರಣ ಒಂದು ದೊಡ್ಡದು ಮಾಡ್ಲಿಕ್ಕೆ ಹೋಗಬೇಡ. ಅಷ್ಟು ದೊಡ್ಡ ಪ್ರಕರಣ ಎಂತದಾಯ್ತು ಈಗ? ಅಲ್ಲಿ ಹೇಳ್ತೇನೆ, ಹತ್ರ ಬರ್ತಾರೆ. ಪ್ರಾಯಕ್ಕೆ ಬಂದ ಗಂಡು ನಾನು ಗರ್ಭವತಿ, ನಿಮಗೆ ಮಗಳಿದ್ದಂತೆ, ನಿಮಗೆ ಸಹೋದರಿ ಇದ್ದಂತೆ, ನನ್ನಲ್ಲಿ ಬಂದು ಏನು ಪಜಿಮಯ್ಯ ಹೇಗೆ ಶುಗುಣ ಯಾರಿಗೆ ಗೊತ್ತಾಗುದಿಲ್ವೇ? ನಮ್ಮೊಳಗೆ ವ್ಯವಹಾರ ಮುಗಿದು ಹೋಗ್ಲಿ, ಮತ್ತು ಪ್ರಪಂಚಕ್ಕೆಲ್ಲ ಗೊತ್ತಾಗುವಾಗ ನಾವು ನಡ್ಕೊಳ್ಳುವುದು ಬೇಡ. ನೋಡಿ, ಈ ಸೃಷ್ಟಿಯಲ್ಲಿ ಮನವರಿಯದ ಕಳ್ಳತನ ಉಂಟಾ? ನಮ್ಮ ಮನಸ್ಸಿಗೆ ನಾವು ದ್ರೋಹ ಮಾಡ್ಕೊಳ್ಬೇಕಾ? ಎಷ್ಟು ಸರಿ ನನ್ನ ಮನಸ್ಸಿಗೆ ನಾನು ದ್ರೋಹ ಮಾಡ್ಕೊಂಡಿದ್ದೇನೆ. ನೀವು ಒದಗಿದ್ದವರು, ಎಲ್ಲರೂ ಹಾಗಿರ್ಬೇಕು ಅಂತಿಲ್ಲ. ನೀನು ಒಂದು ಸಾರಿ ದ್ರೋಹ ಮಾಡ್ಕೊಂಡ್ರೆ ಆಯ್ತಲ್ಲ, ಏನ್ ದೊಡ್ಡ ಪ್ರಕರಣ ಆಗ್ಬಿಡ್ತದೆ. ನೀವು ಮನಸ್ಸೇ ಇಲ್ಲ ಬಹುಶಃ. ಅದಕ್ಕೆ ನಾವೇನ್ ಮಾಡುದು? ಇಂಥ ವ್ಯವಹಾರಕ್ಕೆ ಹೋಗುವಾಗ ಅದನ್ನೆಲ್ಲ ಪೆಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕಿ ಇಟ್ಟು ಹೊರಡು. ನೋಡಿ, ನಿಮಗೆ ನಿತ್ಯ ಇಂಥ ವ್ಯವಹಾರ ಆಗಿರ್ಬೋದು. ನನಗೆ ಈಗ ಆಲೋಚನೆ ಬರ್ತಾ ಉಂಟು, ಇತ್ತೀಚೆಗೆ ನಮ್ಮ ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಕೆಲಸಗಾರರು ನಿಲ್ಲುವುದೇ ಇಲ್ಲ. ಯಾಕೆಂತ? ಅವ್ರಿಗೆ ಸಂಬಳ ಕಡಿಮೆ ಆದದ್ದೇ ಕಾರಣ. ಸಂಬಳ ಕಡಿಮೆ ಆಗಿದ್ದಲ್ಲ, ಸುಮ್ಮನೆ ಎಲ್ಲದಕ್ಕೂ ನನ್ನ ಮೇಲೆ ಅಪವಾದ ಹಾಕಬೇಡ. ಏನು ನಿಮ್ಮ ದೃಷ್ಟಿ? ಈಗಲೂ ನಾನು ಹೆಣ್ಣು ಮಕ್ಕಳನ್ನು ಹೇಗೆ ನೋಡ್ತಾ ಇದ್ದೇನೆ ಅನ್ನೋದು ಬಿಟ್ಟು ಹೋದ ಹೆಣ್ಣು ಮಕ್ಕಳಿಗೆ ಗೊತ್ತುಂಟು, ನಿನಗೆ ಗೊತ್ತಿರೋದಲ್ಲ. ಏನು ಬಿಟ್ಟೋದ್ರೆ ಹೆಣ್ಣು ಮಕ್ಕಳನ್ನ ನಿಮ್ಮ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಬಹುಶಃ. ದೇವ್ರೇ ಅವ ಒಬ್ಬ ಇದ್ದಾನೆ ಅಂತ. ನಿಮಗೆ ಹಿಂದಿನ ಯಾರು ಮತ್ತೆ ಮರ್ಯಾದೆ ಕೊಡುವುದಿಲ್ಲ, ಗೊತ್ತಾಯ್ತು ನನಗೆ. ಹೇಳ್ತೇನೆ, ಬೊಬ್ಬೆ ಹಾಕ್ತೇನೆ. ನೋಡು, ನೇರ ಕೇಳ್ತೇನೆ, ಹೋಗಿಲ್ಲಿಂದ ನನ್ನ ತಾಳ್ಮೆಗೂ ಮಿತಿ ಉಂಟು, ಆಗ್ತದಿಲ್ವೇ ಹೇಳು. ವಿಮಲ
ಬನ್ನಿ ಇಲ್ಲಿ ಬನ್ನಿ. ಅವರನ್ನು ಕರೀಲಿಕ್ಕಿಲ್ಲ. ಪ್ರಕರಣ ಇಲ್ಲಿಗೆ ನಿಲ್ತದಂತ ಭಾವಿಸಬೇಡ. ಏ ನೀ ಸಾಯಲ್ಲ, ನೀ ಯಾಕೆ ಬಂದು ಸಾಯ್ತಿಲ್ಲಿ? ಮಹಾರಾಜರ ಅಪ್ಪಣೆ ಆಗಿದೆ, ಬರಬೇಡ. 15-20 ಜನ ಬರ್ತಾರೆ, ಬರ್ರಿ. ಪ್ರಕರಣ ನಿಲ್ತದೆ ಅಂತ ಮಾಡಬೇಡ. ಯಾಕೆಂದ್ರೆ ಹೆಣ್ಣು ತವರಿಗೆ ಹೋಗಿದ್ದಾಳಲ್ಲ, ಬರ್ರಿ ಅವರು. ಒಳ್ಳೇದಾಯ್ತಲ್ಲ, ಅದೇ 15-20. ಯಾಕೆ ನಿನಗೆ ಪಾರ್ಸ್ಲಿಕ್ಕೆ ಏಯ್ ಏನು? ಮುಂದುವರಿತದೆ, ನಿನಗೆ ಕೇಡುಗಾಲ ಬಂದಿದೆ. ಇಂದಲ್ಲ ನಾಳೆ ಆದ್ರೂ ನಾನು ನಿನ್ನನ್ನು ಬಿಡುವುದಿಲ್ಲ, ನೆನಪಿರ್ಲಿ. ಮಾತಿನ ಬದಲು ಮಾತಾಡಿದ ನೆನಪುಂಟ? ಏನು? ಅತಿ ಬಲನು ನಿನ್ನ ಗಂಡ ಅಂತ ಹೇಳಿದ ನೆನಪುಂಟೆ ನಿನ್ಗೆ? ಹೌದು. ನಾನು ಗಂಡನಲ್ಲಿ ಹೇಳ್ತೇನೆ ಬಂದ ತಕ್ಷಣ. ನನ್ನ ತಮ್ಮ ನಾನು ಕಾಯ್ತಾ ಇರ್ತೇನೆ. ಹಾ ನೋಡ, ನೋಡಿ, ಮರ್ಯಾದೆ ಇಟ್ಕೊಳ್ಬೇಕು ಅಂದ್ರೆ ಹೋಗಿ ಬೊಬ್ಬೆ ಹಾಕ್ತೇನೆ. ಪ್ರಕರಣ ದೊಡ್ಡದಾಗ್ತದೆ, ಬಿಡುವುದಿಲ್ಲ. ನಾರಿ ಮಧುಮತಿ ಮಧುರ ಭಾವದಿ ನಾರಿ ಮಧುಮತಿ ಮಧುರ ಭಾವದಿ ಉದರದಲ್ಲಿಗ ಶಿಶುವ ಎಣಿಸುತ್ತ ಉದರದಲ್ಲಿಗ ಶಿಶುವ ಎಣಿಸುತ್ತ ಹೃದಯದ ನಿಸಿಗೆ ಇನಿಯಗರುಗಲು ಹೃದಯದ ನಿಸಿಗೆ ಇನಿಯಗರುಗಲು ಮುದದಿ ಬರಲು ಬರಲು ಒಂದು ಕಾಲದಲ್ಲಿ ಸಮೃದ್ಧಿಯ ನಾಡಾಗಿರುವಂತಹದ್ದು ಗಿರಿನಗರ. ಅದನ್ನು ಆಳುವಂತಹ ದೊರೆ ನನ್ನ ತೀರ್ಥ ತೂಪರಾದಂತಹ ವೀರವರ್ಮ ಭೂಪತಿಗಳು. ಅವಳ ಮುದ್ದಿನ ಮಗಳು ನಾನು. ನನ್ನನ್ನು ಮಿಥಿಲಾನಗರದ ಅರಸನಾಗಿರುವಂತಹ ಚಂದ್ರಸೇನ ಭೂಪತಿಗಳಿಗೆ ಮದುವೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ನನ್ನ ಮನೆಯ ಹಿರಿಯರೆಲ್ಲ ಸೇರಿ ನನ್ನ ತಲೆಯ ಮೇಲೆ ಅಕ್ಷತೆಯನ್ನಿಟ್ಟು ಹರಸಿದ್ದು ಹೇಗೆ ಗೊತ್ತುಂಟಾ? ಮಗು, ಮದುವೆ ಎನ್ನುವ ಮಾತ್ರದಿಂದಲಾಗಿ ಇವತ್ತಿನಿಂದ ಮೊದಲುಗೊಂಡು ಆ ಮನೆ ಅದು ನಿನ್ನ ಮನೆ. ಈ ಜನ್ಮ ಕೊಟ್ಟಿರುವಂತಹ ಇದು ನಿನ್ನ ತವರು ಮನೆ. ಯೋಚನೆ ಮಾಡಿ ನೋಡು ಮಗು, ಮದುವೆ ಹೇಳುವ ಒಂದೇ ಒಂದು ಮಾಧ್ಯಮದಿಂದಲಾಗಿ ನಮ್ಮ ಈ ಸಂಬಂಧ ಎನ್ನುವಂಥದ್ದು ಎಷ್ಟು ದೂರವಾಗಿದೆ ಎನ್ನುವ ಹಾಗೆ. ಆದರೆ ಆ ಮನೆಯಲ್ಲಿ ನಿನ್ನ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊ. ಮಗುವಿಗೆ ತಾಯಿಯಾಗುವುದರ ಮೂಲಕವಾಗಿ ಯುವಯ ಕುಲವನ್ನು ನೀನು ಉದ್ಧರಿಸಬೇಕು. ಹೆಣ್ಣು ಅಂತ ಹೇಳಿದ್ರೆ ಈ ಕುಲವನ್ನು ಉದ್ಧರಿಸುವ ಜ್ಯೋತಿ ಇದ್ದ ಹಾಗೆ. ಪಕ್ಷಪಾತ ಇಲ್ಲದೆ ಕೊಟ್ಟ ಮನೆಯನ್ನು, ಹುಟ್ಟಿದ ಮನೆಯನ್ನು ಬೆಳಗಬೇಕಾಗಿರುವಂತಹ ಕರ್ತವ್ಯ ನಿನ್ನದು ಅಂತ ಹೇಳಿದರು. ಅದೇ ಯೋಚನೆಯನ್ನೇ ಮಾಡಿಕೊಂಡು ಬಂದವಳು ನಾನು. ಆದರೆ ಏನು ಮಾಡೋಣ ಹೇಳಿ, ಹಿರಿಯರ ಆಶಯವನ್ನ ಈಡೇರಿಸಿಕೊಡುವ ವಿಷಯದಲ್ಲಿ ನಾನು ಸಂತಾನವತಿ ಆಗುವುದರಲ್ಲಿ ವಿಫಲವಾಗಿ ಹೋದನು ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಕೊರಗು ಕೇವಲ ನನ್ನನ್ನಷ್ಟೇ ಬಾಧಿಸಿದ್ದಲ್ಲ, ನನ್ನ ತವರು ಮನೆಗೂ ಅದು ನೋವಿನ ಸಂಗತಿಯೇ ಆಗಿತ್ತು. ಕಾರಣ ಏನು ಗೊತ್ತುಂಟಾ? ಇಷ್ಟು ಸಮಯ ಆದರೂ ನಮ್ಮ ಮಗಳು ಗರ್ಭವತಿ ಆಗಿರಲಿಲ್ಲವಲ್ಲ ಎನ್ನುವ ಹಾಗೆ, ಅದಕ್ಕೊಂದು ಶುಭ ಸಂಕೇತವೋ ಎನ್ನುವ ಹಾಗೆ ನಾನು ಗರ್ಭಿಣಿಯಾಗಿ ಬಿಟ್ಟೆ ಸ್ವಾಮಿ. ಇಂತಹ ಶುಭದ ಸಮಾಚಾರವನ್ನು ಮೊದಲಾಗಿ ತವರಿಗೆ ಹೇಳಬೇಕೆನ್ನುವ ಕಾರಣಕ್ಕಾಗಿಯೇ ತವರು ಮನೆಗೆ ನಾನು ಬಂದೆ. ತವರಿನಲ್ಲಿದ್ದವರಿಗೆಲ್ಲ ಈ ವಿಷಯವನ್ನು ಹೇಳಿದೆ. ಬಹಳ ಸಂತೋಷವನ್ನು ಅನುಭವಿಸಿ ಬಿಟ್ಟರು. ಚೊಚ್ಚಲ ಹೆಣ್ಣಿಗೆ ಈ ಮನೆಯಲ್ಲಿ ಆಗಬೇಕಾದದ್ದು ಆದಷ್ಟು ಬೇಗ ನೀನು ಈ ಮನೆಯನ್ನು ಬೆಳಗುವಂತಹ ಮಗುವಿಗೆ ತಾಯಿ ಆಗಬೇಕು ಅಂತ ನನ್ನನ್ನು ಹರಸಿದ್ರು. ಕೇವಲ ಈ ಸಂತೋಷ ಎನ್ನುವಂತಹದ್ದು ತಾಯಿಯ ಮನೆಗಷ್ಟೇ ಸೀಮಿತ ಅಲ್ಲ, ಕೊಟ್ಟವರಿಗೂ ನನಗೆ ಕೈ ಹಿಡಿದವರಿಗೂ ಬೇಕಾಗಬೇಕು ಬೇಡವು. ಹಾಗಾಗಿ ಗರ್ಭವತಿಯಾಗಿರುವಂತಹ ವಿಷಯವನ್ನು ನನ್ನವರಿಗೆ ಹೇಳೋಣ ಅಂತ ಆದಾಗ ನನ್ನ ಮನಸ್ಸು ಯಾಕೋ ದುಡುಕ್ತಾ ಇದೆ. ಜಾಗ್ರತೆ, ನಿನ್ನ ಯೋಚನೆ ನೇರವಾಗಿ ಹೋಗುವುದಕ್ಕೆ ಆಲೋಚನೆ ಮಾಡಬೇಡ, ಮಗುವಿನ ಅಭ್ಯುದಯವನ್ನೇ ಲಕ್ಷ್ಯವಾಗಿಟ್ಟುಕೋ ಅಂತ. ಆದರೆ ಯಾಕೆ ಅಂತ ಹೀಗೆ ಯೋಚಿಸುವುದಿದ್ರೆ ಅರಮನೆಯಲ್ಲಿ ಇನ್ನೂ ವಿಶೇಷ ನಡೀತಾ ಉಂಟು. ಏನು ಮಾಡೋಣ ಹೇಳಿ ಸ್ವಾಮಿ, ಮೊದಲು ಗರ್ಭಿಣಿ ಆಗಬೇಕಾಗಿದ್ದ ನಾನು ನನಗಿಂತಲೂ ಪೂರ್ವದಲ್ಲಿ ನನ್ನ ಮೈದೂರಿನ ಹೆಂಡತಿಯ ಗರ್ಭಿಣಿಯಾಗಿ ಬಿಟ್ಟಿದ್ದಾಳೆ. ಆಲೋಚನೆ ಮಾಡಿ ನೋಡಿ, ಈ ನಾಡಿನ ಉತ್ತರಾಧಿಕಾರಿಯನ್ನು ಕೊಡಬೇಕಾಗಿರುವಂತಹದ್ದು ನನ್ನ ಗರ್ಭ ಸಂಜಾತ. ನನಗಿಂತಲೂ ಪೂರ್ವದಲ್ಲಿ ಅವಳ ಮಗುವಿಗೆ ತಾಯಿಯಾಗಿ ಬಿಟ್ಲು ಅಂತಾದ್ರೆ ನನ್ನ ಮಗುವಿಗೆ ಸಿಂಹಾಸನ ತಪ್ಪಿ ಹೋದೀತಾ? ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಮಗುವಿಗೆ ಸಿಂಹಾಸನ ಸಿಗಬೇಕು ಅಂತ ಯೋಚನೆ ಮಾಡಿದವಳು.
ನಾನು ಕಾಲ ಹಾಗೆ, ನಾನು ತಪ್ಪಲ್ಲ, ನನ್ನಿಂದ ತಪ್ಪಾಗುವುದಿಲ್ಲ. ನಿಮಗೆ ಹಿಂದಿನ ಘಟನೆ ಗೊತ್ತಿಲ್ವಾ? ಏನು? ಹಿರಿಯರಾದಂತಹ ನಾನು ಮಗುವಿಗೆ ತಾಯಿ ಆಗುವ ಮೊದಲೇ ತಂಗಿಯಾಗಿದ್ದವಳು ಮಗುವಿನ ತಾಯಿ ಆದಳು, ಕುಂತಿ ಹಡೆದಳು ಅನ್ನುವ ವರ್ತಮಾನವನ್ನು ತಿಳಿದಾಗ ಗಾಂಧಾರಿ ಬಸುರು ಹೊಸಿಕೊಳ್ಳಿಲ್ವಾ? ಹಾಗಾದ್ರೂ ಬಸುರಿಗೆ ಬದುಕು ಕೊಡುವವರಿದ್ರು ಸ್ವಾಮಿ, ಈಗೇನಾಗ್ತದೆ ಹೇಳಿ? ಬೇಡ, ಏನೇ ಆಗಿದ್ರು ಒಂದಲ್ಲ ಒಂದು ದಿವಸ ಈ ಮಗುವನ್ನು ಈ ನಾಡಿನ ಸರ್ವಾಧಿಕಾರಿ ಆಗುವ ನೆಲೆಯಲ್ಲಿ ಅವನನ್ನು ರೂಪಿಸ್ತೇನೆ. ಈ ವಿಷಯವನ್ನು ಗಂಡನಿಗೆ ಹೇಳ್ತೇನೆ. ಸ್ವಾಮಿ ಪಾದಾರವಿಂದಗಳಲ್ಲಿ ಅನಂತ ವಂದನೆ. ಒಳ್ಳೇದಾಗಲಿ. ಪ್ರಭು ನಮೋ ನಮಃ. ಆ ಕಡೆ ಸಂಬಳ ಕೊಡ್ತಾರೆ ತಗೊಂಡು ಹೋಗಿ. ಅಯ್ಯೋ, ಸಂಬಳಕ್ಕಿದ್ದವಳ ನಾನು. ನೀನು ಬಂದ್ಬಿಟ್ಟಿಯೇನೆ, ಇಷ್ಟು ಬೇಗ ಬಂದ್ಬಿಟ್ಟಿಯೇನೆ. ನೀನು ಬಂದಿ ಅಂತ ಕೇಳಿದಾಗ ಆಗಲ್ಲ. ಆಕಾಶವೇ ತಲೆಯ ಮೇಲೆ ಬಿದ್ದ ಅನುಭವ ಉಂಟಾಗಿ. ನಿನ್ನೆ ತವರು ಮನೆಗೆ ಹೋದಾಗ ಆಯ್ತು ನನಗೆ. ಹೌದಾ? ಇದು ಏನಾಗಿದೆ ನಿಮಗೆ? ಆಗಲ್ಲ, ಹೃದಯ ತುಂಬಿ ಮಧುರ ಬಾಬಾದ ಮಾಡದಿ ಮಧುಮತಿ ಮಧುರ ಬಾಬಾದ ಮಡದಿ ಮಧುಮತಿ ಮಧುರ ಬಾಬದ ಮಡದಿ ಮಧುಮತಿ ಮುದವದಾಯಿತು ಎನ್ನ ಮನದಿಗೆ ಮುದವದಾಯಿತು ಎನ್ನ ಮನದಿಗೆ ಸದಮಲಾತ್ಮಕಿ ನೊಂದು ನೆನಪಿಸುತ್ತಿದ್ದೆ ನಾನು. ಸದಮಲಾತ್ಮಕಿ ನೊಂದು ನೆನಪಿಸುತ್ತಿದ್ದೆ ನೊಂದು ನೆನಪಿಸುತ್ತಿದ್ದೆ ನಾನು. ಸದಮಲಾತ್ಮಗಿನೊಂದು ನೆನಪಿಸುತ್ತಿದ್ದೆ ನಾನು. ಮಧುಮತಿ, ಏನಾಗಿದೆ ನಿಮಗೆ? ಏನಾಗದೆ ಏನು ಮತ್ತೆ? ನಿನ್ನನ್ನು ನೋಡಿದ ಮೇಲೂ ಸಂತೋಷ ಆಗದೆ ಇರ್ತದೆ ಹೇಳು. ಸಂತೋಷ ಆಗ್ಲೇಬೇಕು. ಅಯ್ಯೋ, ಕಾರಣ ಏನು ಗೊತ್ತುಂಟಾ? ಯಾವಾಗ ನೀವು ಅಂತಲ್ಲ ಸ್ವಾಮಿ, ಎಲ್ಲ ಗಂಡಸರ ಹೀಗೆ ಆಲೋಚನೆ ಮಾಡಿ ನೋಡಿ. ಮದುವೆಯಾದ ಮೇಲೆ ಹೆಂಡತಿಯಾಗಿದ್ದವಳು ತವರು ಮನೆಗೆ ಹೋಗ್ತೇನೆ ಅಂತ ಆದಾಗ ಗಂಡಸಿನ ಮಗು ಅನ್ನುವಂಥದ್ದು ದುಗುಡ ತುಂಬಿ ಹೋಗಿಬಿಡ್ತದೆ. ಯಾರಿಗೂ ಬೇಸರ ಆಗುದಿಲ್ಲ ಅಲ್ವಾ? ಗಂಡಿಗೆ ಹೆಣ್ಣೆ ಸ್ಫೂರ್ತಿ. ಅದೇ ಹೆಣ್ಣು ತವರು ಮನೆಯಿಂದ ಗಂಡನ ಮನೆಗೆ ಬಂತು ಅಂತಾದ್ರೆ ಗಂಡನ ಮುಖ ಅನ್ನುವಂಥದ್ದು ಮರದಗಳಾಗಿ ಹೋಗಿ ಬಿಡ್ತಾರೆ. ನಾನು ಇವತ್ತು ಯೋಚನೆ ಮಾಡುವುದಲ್ಲ, ಯಾವ ಹೆಣ್ಣೆ ಆಗಲಿ ತವರು ಮನೆಗೆ ಹೋಗುವ ಇರುವ ಸಂತೋಷ ಮರಳಿ ಗಂಡಿನ ಮನೆಗೆ ಬರುವಾಗಿರುವುದಿಲ್ಲ. ಇವತ್ತು ಮಾತ್ರ ಹಾಗಲ್ಲ. ಹೇಗೆ ತವರು ಮನೆಗೆ ಸಂತೋಷದಿಂದ ನಲಿದಾಡ್ಕೊಂಡು ಹೋಗಿದ್ದೀಯೋ ಅದಕ್ಕಿಂತಲೂ ಇಮ್ಮಡಿಯಾದ ಸಂತೋಷದಿಂದ ಇವತ್ತು ನೀನು ಇಲ್ಲಿಗೆ ಬಂದಿದ್ದೀಯ. ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನನ್ನ ಬಗ್ಗೆ ಬೇರೆ ಈ ನೆನಪೇ ಆಗುವುದಿಲ್ಲ ನೋಡು. ನೀನು ಬಳಿಯಲ್ಲಿಲ್ಲದೆ ಇದ್ರೆ ನನ್ನ ಕೈಕಾಲುಗಳೇ ಆಡುವುದಿಲ್ಲ. ಇವತ್ತು ನಿನ್ನ ನೋಡಿ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಹೊಟ್ಟೆ ತುಂಬ ಹೋದದ್ದಂದ್ರೆ ಎಷ್ಟು ಅದು. ನಿಮ್ಮ ಮುಖ ನೋಡಿದರೆ ಗೊತ್ತಾಗ್ತದೆ. ಇನ್ನು 4 ದಿವಸ ಊಟ ಮಾಡದೇ ಇದ್ರು ನನಗೆ ಏನು ಚಿಂತೆ ಇಲ್ಲ. ಓಹೋ, ಹಾಗಿದ್ರೆ ತವರಿನಿಂದ ಮರಳಿ ಇಲ್ಲಿಗೆ ಬರುವಾಗ ಈ ಸಂತೋಷಕ್ಕೆ ಕಾರಣ ಏನು ಅಂತ ನೀವು ಕೇಳ್ತಾ ಇದ್ದೀರಿ. ಹೇಗೆ ಅಪ್ಪ ಅಮ್ಮ ಎಲ್ಲ ಸೌಖ್ಯವಾ? ಕ್ಷೇಮವಾಗಿದ್ದಾರೆ. ನೀನು ಹೇಗಿದ್ದೀಯೋ? ಬಹಳ ಸಂತೋಷವಾಗಿ ಇದ್ದೇನೆ. ಆಗ್ಲಿ, ಸಂತೋಷ. ಸ್ವಾಮಿ, ಓ, ಈ ಕಡೆ ಬನ್ನಿ. ಸತ್ಯ ಹೇಳಬೇಕು ಅಂತಾದ್ರೆ ಈ ಸಂತೋಷಕ್ಕೆ ಕಾರಣ ಏನು ಅಂತ ನಾನು ನಿಮ್ಮಲ್ಲಿ ಹೇಳಿದರೆ ನನಗಿಂತಲೂ ಇಮ್ಮಡಿಯಾದ ಸಂತೋಷವನ್ನು ನೀವು ಅನುಭವಿಸ್ತೀರಿ. ಹೌದೇನೆ? ಆಗ್ಲಿ, ನೋಡೋಣ. ಮದುವೆಯಾದ ಮೇಲೆ ಇಂತಹ ಒಂದು ಪರ್ವಕಾಲ ಬರುವಂತಹದ್ದು ಇದೊಂದು ಸುಸಂದರ್ಭ ಅಂತ ಹೇಳಬೇಕು. ನಾವು ಯಾವ ಸಂತೋಷದ ವಿಷಯ ಅಂತ ಗೊತ್ತಾಗಲಿಲ್ಲ. ನಾನು ನೀನೇ ತವ್ರ ಮನೆ ಹೋದದ್ದು? ನಾನು ಗರ್ಭಿಣಿ. ದೇವ್ರು ಒಳ್ಳೇದು ಮಾಡಲಿ.
ದೇವ್ರು ಒಳ್ಳೇದು ಮಾಡ್ಲಿ. ಏನಾಗಿದೆ ನಿಮಗೆ? ನಾನು ಗರ್ಭಿಣಿ ಅಂದಾಗ ನೀವು ಸಂತೋಷವಾಗ್ತೀರಿ ಅಂತ ಆಲೋಚನೆ ಮಾಡಿದ್ರೆ ಏನಾಯ್ತು ನಿಮಗೆ? ಅದೇ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ ಅಂತ. ದೇವರು ಒಳ್ಳೇದು ಮಾಡಲಿ ಅಂತ ಹೃದಯ ತುಂಬಿ ಆಶೀರ್ವದಿಸಿ ಸ್ವಾಮಿ ತಾವು. ಬಾಯಿಂದ ಬಂದ ಮಾತಲ್ವೇ, ಹೃದಯದಿಂದಲೇ ಬಂದ ಮಾತಿದು. ಹಾಗೋ ಬಹಳ ಸಂತೋಷವೇ ಆಯ್ತು. ಆದ್ರೆ ಒಂದು ಈ ಸಂತೋಷ ಅದೇನದು ನನಗೂ ನಿರೀಕ್ಷೆ ಇಲ್ಲದೆ ಎಷ್ಟು ಬೇಗ ಅದು ಎಂತ ಅಂತಲೇ ಅರ್ಥ ಆಗುದಿಲ್ಲ. ನನಗೆ ದಿವಸದ ಲೆಕ್ಕಾಚಾರ ತಪ್ಪೋಯ್ತೋ. ಹಾಗಲ್ಲ, ನಿಮಗೆ ನಿರೀಕ್ಷೆ ಉಂಟು. ಆದ್ರೆ ಆ ನಿರೀಕ್ಷೆಯನ್ನು ಮೊದಲಾಗಿ ಹೆಂಡತಿ ಆದವಳೆ ಗಂಡನಿಗೆ ತಿಳಿಸಬೇಕು. ಆದ್ರೂ ಆ ಕುರಿತಾಗಿ ಗಮನ ನಿಮಗೆ ಹೆಂಡತಿ ಗರ್ಭಿಣಿ ಅಂತ ಯಾವ ಗಂಡಸರಿಗೂ ಗೊತ್ತಾಗುದಿಲ್ಲ, ಹೆಂಡತಿ ಹೇಳಿದ ಮೇಲೆ ಗೊತ್ತಾಗುತ್ತೆ. ಆಗಲಿ ಸ್ವಾಮಿ, ಅದು ನನಗೆ ಆಶ್ಚರ್ಯ. ಏನು? ಮಹಾರಾಣಿಯಾಗಿದ್ದಂತ ನಾನು ಗರ್ಭವತಿಯಾಗಿದ್ದೇನೆ ಅಂತ ಅದು ಕೇವಲ ಮಹಾರಾಜನಿಗಷ್ಟೇ ಸೀಮಿತವಾದ ಸಂತೋಷದಾಯಕವಾದಂತ ವಾರ್ತೆ ಅಲ್ಲ. ಇವ ಇಲ್ಲಿ ಕಾಣೆನು ನಿಮ್ಮಯ ಸಹಜನ ತನಿಗ ಮಾಡದೆ ಪೇಳಿರಿ ನೀವಿಲ್ದು. ಕಾಣೆನು ನಿಮ್ಮಯ ಸಹಜನ ತನಿಗ, ಕಾಣೆನು ನಿಮ್ಮಯ ಸಹಜನ ತನಿಗ ಮಾಡದೆ ಪೇಳಿರಿ ನೀವಿಲ್ದು, ಮಾಡದೆ ಪೇಳಿರಿ ನೀವಿಲ್ದು. ಜಾಣೆಯ ಶೋಮತಿ ಎಂತಿಗಳೀಗ, ಜಾಣೆಯ ಶೋಮತಿ ಎಂತಿಗಳೀಗ ಪ್ರಾಣೇಶನೆ ತಿಳುಗಿ, ಓ ಪ್ರಾಣೇಶನೆ ತಿಳುಗಿ. ಜಾಣೆಯ ಶೋಮತಿ ಎಂತಿಗಳೀಗ ಪ್ರಾಣೇಶನೆ ತಿಳುಗಿ. ಸ್ವಾಮಿ, ನನಗೂ ಗೊತ್ತಾಯ್ತು. ನನ್ನ ಸಂತೋಷ ಅನುಭವಿಸುವುದು ಕೇವಲ ನಾವಿಬ್ಬರೇ ಅಲ್ಲ, ನಮಗಿಂತಲೂ ಇಮ್ಮಡಿಯಾದಂತ ಸಂತೋಷವನ್ನು ಅನುಭವಿಸುವ ಮತ್ತೊಬ್ಬ ವ್ಯಕ್ತಿ ಹತ್ತಿರದಲ್ಲಿ ಇರಬೇಕಿತ್ತು. ನಾನೇ ಇದ್ದೇನಲ್ಲ. ನೀವಲ್ಲ, ಯಾವತ್ತು ನಿಮ್ಮ ರಾಜಸ್ಥಾನದಲ್ಲಿ ಸಹೋದರರಿರುವರು ಮಂಡಿಸುವುದನ್ನು ಕಣ್ತುಂಬ ನೋಡಿದವಳು ನಾನು. ಹೌದೌದು. ಆದ್ರೆ ಇವತ್ತು ಹಾಗಲ್ಲ. ಎಲ್ಲಿ ಹೋದ ಅವನು? ಓ, ನಿನಗೆ ವಿಷಯ ಗೊತ್ತಿಲ್ಲಲ್ಲ. ನಮ್ಮ ನೀನಿಲ್ಲದೆ ಇರುವಂತಹ ಹೊತ್ತಿನಲ್ಲಿ ನಮ್ಮ ಸಾಮಂತಾದಿ ಅಧಿಕಾರಿಗಳು ಅಭಿಯೋಗವನ್ನ ಇನ್ನು ಅಡಿಗಿಟ್ರು. ಯುದ್ಧ ಮಾಡಿದ್ರ? ಯುದ್ಧಕ್ಕಾಗಿ ಇವನಿಗೆ ಏನಾಯ್ತು? ಇವನಿಗೆ ಎಂತದ್ದು ಆಗ್ಲಿಲ್ಲ. ಮತ್ತೆ ಯುದ್ಧಕ್ಕಾಗಿ ನನ್ನ ತಮ್ಮ ನನ್ನಿಂದ ಅಪ್ಪಣೆಯನ್ನು ಪಡ್ಕೊಂಡು ಹೋಗಿದ್ದಾನೆ. ಈಗ ಒಂದು ಕಡೆಯಲ್ಲಿ ಯುದ್ಧ ಆಗುತ್ತಾ ಉಂಟು. ನನ್ನ ತಮ್ಮ ಗೆದ್ದು ಬರ್ತಾನೆ, ನನಗೆ ವಿಶ್ವಾಸ ಉಂಟು. ಅಭಿಯೋಗ ಆಗಬಹುದೆನ್ನುವಂತಹ ಸಂಭವವನ್ನಾಗಿತ್ತು. ಯುದ್ಧವನ್ನು ನಿಯಂತ್ರಿಸುವುದಕ್ಕಾಗಿ ಇವರೇ ಮುಂದಾಗಿ ಹೋದನ. ಹೌದೌದೌದೌದು. ನಾನೇನೇನೋ ಯೋಚನೆ ಮಾಡಿಬಿಟ್ಟೆ. ಎಂತ ಯೋಚನೆ? ಬಹಳ ಸಂತೋಷ ಬಿಡಿ. ನೀ ಒಂದು ಕೆಲಸ ಮಾಡು. ಏನು? ನೀ ಗಂಡ ಹತ್ರ ಇದ್ರೆ ನಿನ್ನ ಕೈ ಕಾಲೇ ನಿಲ್ಲುವುದಿಲ್ಲ. ಈಗಷ್ಟೇ ಹೊಸ ಗರ್ಭಿಣಿ ನೀನು. ಹೌದು. ಒಂದು ಕೆಲಸ ಮಾಡು, ನೀನು ತವ್ರ ಮನೆಗೆ ಹೋಗಿ ಅಲ್ಲಿ ಮಕ್ಕಳನ್ನ ಹಡ್ಕೊಂಡು ಆಮೇಲೆ ಬಾ. ಸ್ವಲ್ಪ ಸುಂದರಿ, ನೀನನ್ನು ಬಿಟ್ಟು ಕರ್ತವ್ಯ ಮುಗಿಲಿಲ್ಲ ನನ್ನದು. ಅದೇ ಎಲ್ಲ ನೀ ಯಾಕೆ ಇನ್ನೆಂತ ತವರು ಮನೆಗೆ ಇಷ್ಟು ಬೇಗ ಹೋಗುವುದು ನಾನು? ಹೋಗಿ ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆ ಅಂತ ಹೇಳಿ ರಾಜಕೀಯ ಜಂಜಾಟ ಅಲ್ವೇನೆ. ಇಲ್ಲಿಯೂ ನನಗೆ ವಿಶ್ರಾಂತಿ ದೊರಕುತ್ತದೆ. ಮತ್ತೆ ನನಗೆ ಕರ್ತವ್ಯ ಅಂತ ಹೇಳಿದ್ರೆ ಮತ್ತೆ ಇದ್ದದ್ದೆಲ್ಲ ತಲೆಗೆ ಹಾಕೊಂಡು ಅದು ಮತ್ತೆ ತಲೆ ಕೊರಿತಾ ಇರುವುದು ಬೇಡ ಅಂತ ವಿಷಯ. ನನ್ನನ್ನೇ ವಿಷಯ ಪಲ್ಲಟ ಮಾಡಿಸ್ತೀನಿ. ರಾಜಕೀಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ನಾನು ನಿಮ್ಮ ರಾಜಕೀಯದಲ್ಲಿ ಭಾಗವಹಿಸುವುದಿಲ್ಲ, ಸಾಂಸಾರಿಕವಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಎಂತದ್ದೇನೋ ಯಶೋಮತಿ ಗರ್ಭಿಣಿ ಅಲ್ವಾ? ಈ ಸಂದರ್ಭದಲ್ಲಿ ಅವಳ ಗಂಡ ಮನೆ ಹತ್ತಿರದಲ್ಲಿಲ್ವಾ? ನಾನಂತೂ ತವರ ಮನೆಗೆ ಹೋಗಿಬಿಟ್ಟಿದ್ದೇನೆ. ನೀವು ಒಮ್ಮೆ ಆದ್ರೂ ಹೋಗಿ ಅವಳನ್ನು ಉಪಚಾರ ಮಾಡಬೇಕು. ಸುಮ್ಮನೆ ಏನಾಯ್ತು? ಯಾರ ಹತ್ರ ಏನು ಹೇಳಬೇಕು ಅಂತ ಗೊತ್ತಾಗುದಿಲ್ವ? ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಸರಿ ಅಲ್ಲ ಅದು. ನೀವು ಹೋಗುದು ಸರಿಯಲ್ಲ. ನನ್ನ ತಮ್ಮನ ಹೆಂಡತಿ ಒಂಟಿಯಾಗಿರುವಾಗ ಪ್ರಾಯಕ್ಕೆ ಬಂದ ಗಂಡಸಾದವ ಅವಳಂತಪುರಕ್ಕೆ ಹೋಗುದ್ರಲ್ಲಿ ಅರ್ಥ ಉಂಟ ಹೇಳು? ಅಯ್ಯೋ ಸ್ವಾಮಿ, ಒಂದು ದಿವಸ ಅವ್ರನ್ನ ನೋಡಲಿಕ್ಕೆ ಅಂತ ಹೋಗ್ಲೇ ಇಲ್ವಾ ನೀವು? ನಾನಾಗಿ ಹೋಗ್ಲಿಲ್ಲ, ಆಳುಗಳ ವ್ಯವಸ್ಥೆ ಮಾಡಿದ್ದೇನೆ. ನೀವು ಹೋಗದೆ ಇದ್ದ ಆಳುಗಳು ಹೋದ್ರೆ ನೀವು ಹೋದಾಗ ಆಗ್ತದಾ? ಯಾರು ಹೋದ್ರು ನಾ ಹೋದಾಗ ಆಗುದಿಲ್ಲ ಬಿಡು. ನೋಡಿ, ಈಗ ನಾನು ಹೇಳ್ತಾ ಇದ್ದೇನೆ, ಗಂಡನೇ ಇಲ್ಲದಿರುವಂತಹ ಸಂದರ್ಭ, ಹತ್ತಿರದಲ್ಲಿ ನಮ್ಮವರು ಅಂತ ಯಾರೂ ಇಲ್ಲದಿರುವಂತಹ ಹೊತ್ತು, ಜೊತೆಗೆ ಗರ್ಭವತಿ ಅವಳಿಗೊಂದು ನೋವು ಇರುವುದಿಲ್ವಾ? ಈ ಗರ್ಭದ ಲಕ್ಷ್ಯ ಇರುವುದಿಲ್ವ ಅವಳಿಗೆ? ಹಾಗಾಗಿ ತಂದೆ ತಾಯಿಗಳ ಸ್ಥಾನದಲ್ಲಿದ್ದವರು ನಾವು. ಅದಕ್ಕೆ ಒಂದು ಕೆಲಸ ಮಾಡುವ, ನೀವಂತೂ ಹೋಗ್ಲಿಲ್ವಲ್ಲ, ಈಗ ನನ್ನ ಜೊತೆಗೆ ಬನ್ನಿ. ಅವಳನ್ನು ನೋಡು. ನೀ ಎಲ್ಲಿ ಹೋಗುದು? ಅವಳನ್ನು ನೋಡುವುದಕ್ಕೆ ಏನ್ ಅಗತ್ಯ ಇಲ್ಲ. ಈಗಷ್ಟೇ ತವರು ಮನೆಯಿಂದ ಬಂದಿದ್ದೀಯ ಗರ್ಭಿಣಿ ಅಂತ ಹೊಸ ವಿಷಯನೇ. ಬಾ, ದೇವಸ್ಥಾನಕ್ಕೆ ಹೋಗಿ ಬರುವ, ಒಂದು ಪೂಜೆ ಕೊಟ್ಟು ಬರುವ. ಹೋಗು. ಇಲ್ಲ, ಮುಂದಾಗುವ ಅನಾಹುತಕ್ಕೆಲ್ಲ ನೀನೇ ಹೊಣೆ ಅಂತ ಹೇಳಿ ದೇವ್ರ ಹತ್ರ ಒಂದು ಬೇಡ್ಕೊಂಡು ಒಂದು ಹರಕೆ ಹೊತ್ಕೊಂಡು. ನಾನು ಗರ್ಭವತಿ ಆದಾಗ ನನ್ನ ಹರಕೆ ಹೇಗುಂಟು ಗೊತ್ತುಂಟಾ? ಸುಖ ಪ್ರಸವ ಆದಾಗ ಆ ಮಗುವಿನ ಸಹಿತ ಸತಿಪತಿಗಳು ನಾವಿಬ್ಬರು ಬಂದು ಹರಕೆ ಕೊಡ್ತೇನೆ ಅಂತ ಹೇಳ್ತೇನೆ. ನನ್ನೊಂದೊಂದು ಯಾಕೆ ಸೇರಿಸ್ಕೊಂಡಿ ಅಲ್ಲಿ? ಇರಬೇಕು. ಇದಲ್ಲ, ಈಗ ನಾವು ಹೋಗ್ಬೇಕು, ಅವಳ ಕುಶಲ ವಿಚಾರವನ್ನು ಮಾಡಲೇಬೇಕು ನಾವು. ಆಯ್ತು, ನೀವು ಹೋಗುವ. ನಾವಿಬ್ಬರು ಬನ್ನಿ. ತಂದೆ ತಾಯಿಯ ಸ್ಥಾನದಲ್ಲಿ ಇದ್ದವರು ನಾವು ಸ್ವಲ್ಪ ಯೋಚನೆ ಮಾಡಿ. ಇದ್ದದ್ದೌದೇ, ಕೇವಲ ಅವಳಿಗೆ ಮಾತ್ರ ಅಪ್ಪನ ಸ್ಥಾನದಲ್ಲಿ ಇದ್ದದ್ದಲ್ಲ, ಪ್ರಜೆಗಳಿಗೂ ಅಪ್ಪನ ಸ್ಥಾನದಲ್ಲಿ ಇದ್ದದ್ದಲ್ಲ. ಹೌದು. ಯಾರಾದ್ರೂ ನನ್ನನ್ನು ನೋಡ್ಲಿಕ್ಕೆ ಬಂದ್ರು ಅಂತ ಹೇಳಿದ್ರೆ ಏನು ಯಜಮಾನ್ರಿ ಇವತ್ತು ಅವ್ರ ಮನೆಗೆ ಉಳಿದವರು ಅದನ್ನು ಪ್ರಶ್ನೆ ಮಾಡುವುದಿಲ್ವಾ?
ತಮ್ಮ ಆ ಕಡೆಯಲ್ಲಿ ಅಭಿಯೋಗವನ್ನು ಎಸಗುತ್ತಾ ಇದ್ದಾನೆ, ಈ ಕಡೆಯಲ್ಲಿ ಅಂತಃಪುರದಲ್ಲಿ ಅಣ್ಣ ಅತ್ತಿಗೆ ಕ್ಷೇಮವಾಗಿದ್ದಾರೆ. ಅವಳು ಮಾತ್ರ ಏಕಾಂಗಿ ಆಗಿದ್ದಾಳೆ ಅಂತ ಯೋಚನೆ ಮಾಡುವುದಿಲ್ವಾ? ನನಗೆ ಮನಸ್ಸು ಸರಿ ಇಲ್ವೇ ಇವತ್ತು. ನಿಮ್ಮ ಮನಸ್ಸು ಸರಿ ಇದೆ ಅಂತ ಅಲ್ಲ, ಸಮಾಜದ ದೃಷ್ಟಿಯಿಂದ ನೀವು ಹೋಗ್ಬೇಕಾದದ್ದು ಬನ್ನಿ. ನೀವು ಬನ್ನಿ, ನೀವು ಬನ್ನಿ, ನೀವು ಬರ್ತಾನೆ ಇಲ್ವಾ? ಬನ್ನಿ ಮತ್ತೆ. ಪತಿಯುರಣ ಕೈದಿರುವ ಕಾರಣ ಪತಿಯುರಣ ಕೈದಿರುವ ಕಾರಣ ವ್ಯತೆಯ ತಾಳದಿರಿಂದು ಸಹಜಯೇ ವ್ಯತೆಯ ತಾಳದಿರಿಂದು ಸಹಜಯೇ ಜೊತೆಯುಳಾನಿಗೆ ಹಿತದಿ ರಕ್ಷಿಸೆ ಜೊತೆಯುಳಾನಿಗೆ ಹಿತದಿ ರಕ್ಷಿಸೆ ಜತನದಿಂದ ಗೊತ್ತುಂಟಾ? ಬನ್ನಿ, ಅವಳನ್ನು ವಿಚಾರಿಸೋಣ ಏನು ಹಾಗೆ. ನೋಡಿದ್ರಾ ಅವಳ ಕುಳಿತ ಭಂಗಿ? ನೋಡಿದ್ರಾ? ಇಬ್ಬರ ಹೆಂಗಸರ ಮಧ್ಯೆ ನನಗೇನ್ ಕೆಲಸ? ಅಯ್ಯೋ ಪಾಪ, ಅವಳನ್ನು ನೋಡಿದ್ರೆ ನನಗೆ ಕರುಣೆ ಕಿತ್ತು ಬಾಯಿಗೆ ಬಂತು. ಸಹೋದರ, ಏನಮ್ಮ? ಓ, ನನಗೆ ಜೀವ ಬಂತ ಅಕ್ಕ. ಜೀವ ಬಂತು? ಹೌದು, ನನಗೆ ಪ್ರಾಣವೇ ಹೋಗಿತ್ತು. ಇವಳಿಗೆ ಪ್ರಾಣ ಹೋಗಿತ್ತು, ನನಗೆ ಜೀವ ಬಂತು. ಹೇಗಿದ್ದಾಳೋ, ಯಾವ ಸ್ಥಿತಿಯಲ್ಲಿದ್ದಾಳೋ, ಈಗ ಸಿಟ್ಟಿನಿಂದ ಮಾತಾಡ್ತಾಳೋ, ನೋಡಿದ್ಯಾ? ಪ್ರಾಣವೇ ಹೋಗಿತ್ತು. ಗರ್ಭವತಿಯಾದ ಹೆಣ್ಣು ಉಪಚಾರ ಮಾಡಬೇಕು, ಕಾಲ ಕಾಲಕ್ಕೆ ಅವಳ ಆರೈಕೆ ಮಾಡಬೇಕು ಅಂತ ನಾನು ಅವರಲ್ಲಿ ಹೇಳಿದಾಗಲೇ, ಓ ನಿನ್ನ ಬಗ್ಗೆ ಜಾಗೃತರಾಗಬೇಕು ನಾನು ಅಂತ ಅವರಿಗೆ ಅನಿಸಿದ್ದು. ಹಾಗೂ ಯೋಚನೆ ಮಾಡಬೇಡ, ಎಷ್ಟೇ ಹೇಳಿದರು ನನ್ನ ಸಹೋದರಿಯ ಸ್ಥಾನ ಇವತ್ತಿನಿಂದ ಮೊದಲುಗೊಂಡು ನಿನಗೆ ನಾನು ತಾಯಿಯ ಸ್ಥಾನವನ್ನು ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಗೊತ್ತಾಗಿದೆ ನನಗೆ. ಅಮ್ಮ ಮಗಳೇನಂತ ಕ್ಷತ್ರಿಯ ವೀರರಾಗಿದ್ದವರಿಗೆ ಸ್ವಲ್ಪ ಸುಮ್ಮನಿರ್ತೀರಾ? ಕ್ಷತ್ರಿಯ ವೀರರಾಗಿದ್ದವರಿಗೆ ಯುದ್ಧ ಎನ್ನುವಂತಹದ್ದು ಅನಿವಾರ್ಯ. ಒಂದಲ್ಲ ಒಂದು ಸಂದರ್ಭದಲ್ಲಿ ನಾಡ ರಕ್ಷಣೆಗಾಗಿಯೋ ನಾರಿಯರ ಹಿತರಕ್ಷಣೆಗಾಗಿಯೋ ಯುದ್ಧ ಮಾಡಬೇಕಾದದ್ದು ಅನಿವಾರ್ಯ. ನಿನ್ನ ಗಂಡನುವಂತಹ ಮಹತ್ ಕಾರ್ಯವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿಯೇ ಯುದ್ಧ ಸನ್ನದ್ಧನಾಗಿ ಆ ಕಡೆಗೆ ಹೋಗಿದ್ದಾನೆ. ಗರ್ಭವತಿ ಹೆಣ್ಣಾದ ನೀನು ಆ ಕಡೆಯಲ್ಲಿ ಗಂಡ ದೂರದಲ್ಲಿದ್ದಾನೆ. ನಿಮ್ಮವರು ಅನ್ನೋರು ಯಾರೂ ಇಲ್ಲ ಎನ್ನುವ ಕಾರಣಕ್ಕಾಗಿ ಆ ಒಂದು ನೋವನ್ನು ಅನುಭವಿಸ್ತಾ ಇದ್ದೀನಮ್ಮ. ಅಕ್ಕ, ನೀನು ತವರಿಗೆ ಹೋದ ಬಳಿಕ ಕ್ಷಣ ಕ್ಷಣಕ್ಕೂ ನಿನ್ನ ನೆನಪೇ ಆಗ್ತಾ ಇತ್ತು. ಆದ್ರೆ ಹೌದು, ನಿನಗೆ ತಾಯಿಯ ನೆನಪು ಮಕ್ಕಳಿಗೆ ಆಗದೆ ಇರ್ತದ ಹೇಳು ಅಕ್ಕ? ನೋಡು, ತವರಿನಲ್ಲಿಯೂ ಕೂಡ ಪ್ರತಿ ಕ್ಷಣದಲ್ಲಿಯೂ ನನ್ನ ಸಹೋದರಿ ಯಶೋಮತಿ ಗರ್ಭಿಣಿಯಾಗಿದ್ದವಳು. ನಿನಗೆ ಹೊಟ್ಟೆ ತುಂಬ ಆಕಳಿಗೆ ಬರ್ಲಿಲ್ವಾ? ಹೊಟ್ಟೆ ತುಂಬ ಆಕಳಿಗೆ ಬರುದು, ಅದು ಹೊಟ್ಟೆ ತುಂಬಿ ಸಂತೋಷ ಆಗ್ತಾ ಹೋಗುದು. ಅದನ್ನ ನಾನು ನೆನ್ಕೊಂಡು ಮಾಡ್ಕೊಂಡು ಅಷ್ಟೇ ಅಲ್ಲ, ಮತ್ತೆ ತಾಯಿ ಇಲ್ಲದಿದ್ರೆ ತಂದೆಯಾಗಿ ತಾಯಿಯಾಗಿ ನನ್ನನ್ನು ನೋಡಿಕೊಳ್ಳಕ್ಕೆ ಇವರಿಲ್ಲದೆ ಕೇವಲ ಜನ್ಮಕ್ಕೆ ಕಾರಣೀಕರ್ತರಾದವರು ತಾಯಿ ತಂದೆ ಎನಿಸಿಕೊಳ್ಳುವುದಿಲ್ಲ. ಇಂಥ ಸಂದರ್ಭದಲ್ಲಿಯೂ ಅನೇಕರು ತಾಯಿ ತಂದೆಗಳಾಗ್ತಾರೆ. ಎಷ್ಟು ಚಿಂತೆ ಮಾಡಿಕೊಂಡು ನಿನ್ನೆ ಬಂದಿದ್ರು ಅವರು. ನಿನ್ನೆ ಬಂದದ್ದು ಹೇಳಲಿಕ್ಕೆ ಮರ್ತಾಯ್ತು. ನೋಡಿದ್ಯಾ? ನೋಡಿದ್ರ? ನೀ ಕೇಳಿದ್ರೆ ನನ್ನ ಹತ್ರ ಬಾಯ್ಬಿಟ್ಟು ಹೋಗ್ಲಿಲ್ಲ ಅಂತ ಕೇಳಿದೆ ನಾನು. ನಿನ್ನೆ ಬಂದದ್ದೇ ಮರ್ತು ಹೋಗಿತ್ತು ನನಗೆ. ನಿನ್ನೆ ಬಂದಿದ್ದೆ, ನಿನ್ನೆ ಬಂದದ್ದು. ಹೌದು, ನಿನ್ನೆ ದೂರದಲ್ಲಿ ಇಟ್ಕೊಂಡು ಏನಾಯ್ತು ಹೇಗಿದ್ದೆ ಅಂತ ಕೇಳ್ಕೊಂಡು ಹೋಗ್ಲಿಲ್ವೇನೆ? ಕ್ಷೇಮವೇ. ಹೌದಾ? ಆ ಕ್ಷೇಮ ಹೇಳಲು ಎಷ್ಟು ಭಾವನೆಗಳು ನಿನ್ನ ಭಾವನೆಗೆ. ಹೌದು ಅಲ್ವಾ? ಇಲ್ಲಿಂದ ಬಂದ ಮಾತಲ್ವೇನೆ? ಸತ್ಯ ಹೇಳ್ಬೇಕಾ? ತವರಿಗೆ ಹೋಗಿ ಬಂದವರಲ್ಲಿ ನಾನು ನನ್ನನ್ನು ಕಂಡು ಅಷ್ಟು ಭಾವ ತುಂಬಿ ಅವರು ಕ್ಷೇಮ ಅಂತ ಕೇಳಲಿಲ್ಲ. ಬಂದಿಯೋ ಹೀಗೆ ಹೇಳಿದ್ದು. ನಿನ್ನನ್ನು ಕಂಡಾಗ ಹೇಳಿದ ಒಂದು ಭಾವ ಉಂಟಲ್ಲ. ಅಲ್ಲ ಅಕ್ಕ, ನಿನ್ನ ಬಗ್ಗೆ ವಿಶ್ವಾಸ, ಹೌದು, ನನ್ನ ಬಗ್ಗೆ ಕಳಕಳಿ ಅಷ್ಟೇ. ಹೌದೇನೆ? ಆಗಲಿ ಅಂತ ಹೇಗುಂಟು ಗೊತ್ತುಂಟ ಕಳಕಳಿ. ಹೇಗೆ ಬಂಗಾರದ ರಾಣಿ ಮುದ್ದಿನ ರಗಿನಿ ನೋಡು ಹೇಗಿದ್ದಾಳೆ, ಮೈ ಕೈ ತುಂಬಿಕೊಂಡು. ಹೇಗೆ ನೋಡಿದ್ಯಾ? ನಾ ಮೊದ್ಲೇ ಹೇಳಿದ್ದೆ, ಇಬ್ಬರು ಹೆಂಗಸರು ಮಾತಾಡುವಾಗ ನಾ ಮಧ್ಯೆ ಬರುವುದಿಲ್ಲ ಅಂತ. ಅವಳಿಗೆ ಏನೋ ಹೇಳಬೇಕು ಅಂತ ಕುತೂಹಲ ಉಂಟು. ಹೇಳಲಿಕ್ಕೆ ನಾನು ಮಧ್ಯೆ ಇದ್ದೇನಲ್ಲ, ತೊಡಕಾಗುತ್ತಾ ಉಂಟಷ್ಟೇ. ಹೌದೌದು. ಅದೇ ನಾನೊಂದು ಆ ಕಡೆ ಹೋಗುದಾ? ನಾನು ಹೋಗ್ತೇನೆ. ಅರ್ಥ ಆಗಿದೆ. ಹೋಗಬೇಕು ಎನ್ನುವಂಥದ್ದು ಅವಳದು ಕೂಡ ಕೋರಿಕೆ ಇರಬೇಕು. ಹೌದು, ಏನೋ ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ. ಆ ಕಡೆ ಆಯ್ತು, ನಾನೆಲ್ಲ ವಿಚಾರ ಇದು ನೋಡಮ್ಮ.
ಏನೂ ಚಿಂತೆ ಮಾಡಿಕೊಳ್ಳೋದು ಬೇಡ. ನಿನ್ನ ಮನಸ್ಸಿನಲ್ಲಿ ಏನುಂಟೋ ಅದನ್ನು ಮಾತ್ರ ಹೇಳ. ಆಯ್ತು, ನಿನಗೆ ಒಳ್ಳೇದಾಗುತ್ತದೆ. ಬರ್ತೇನೆ. ನಾನು ಕರೆದ ಮೇಲೆ ನೀವು ಬರಬಾರ್ದು. ಇನ್ನು ಕರೆಯುವುದೇ ಬೇಡ. ಆಯ್ತು, ಅಲ್ಲೇ ಇರಿ. ಬಾಬಾ, ನಾ ಹೇಳ್ತೇನೆ. ಯಶೋಮತಿ, ಅಕ್ಕ ಯಾಕಮ್ಮ ಹೀಗೆ? ಎಂದು ಬೇಳಲಿ ಅಕ್ಕ ಮನದ ಚಿಂತೆಯ, ಎಂದು ಬೇಳಲಿ ಅಕ್ಕ ನಾನೆಂದು ಬೇಳಲಿ ಅಕ್ಕ ಮನದ ಚಿಂತೆಯ. ಅಂತಕಾನ ತೆರದಿ ಭಾವ ಪಂಥದಿಂದ ರಮಿಸ ಬಂದ, ಅಂತಕಾನ ತೆರದಿ ಭಾವ ಪಂಥದಿಂದ ರಮಿಸಿ ಬಂದ. ಮುಂತೆ ಮಾನ ಉಳಿಸಿಕೊಂಡೆ, ಮುಂತೆ ಮಾನ ಉಳಿಸಿಕೊಂಡೆ ಕಂತುಗರನ ದಯದಿ ನಾ ಎಂದು ಬೇಳಲಿ, ಎಂದು ಬೇಳಲಿ ಅಕ್ಕ ಮನದ ಚಿಂತೆಯ ಅಕ್ಕ. ಯಶೋಮತಿ, ಅಕ್ಕ ನನ್ನ ಕೈ ಬಿಡ್ಬೇಡಕ್ಕ, ನನ್ನ ಕೈ ಬಿಡ್ಬೇಡ. ಯಾಕೆ? ಏನಾಗಿದೆ ನಿನಗೆ? ಏನಾಗಿದೆ? ನನ್ನ ಕಾಪಾಡಬೇಕು, ನನ್ನ ಕಾಪಾಡಬೇಕು. ನನ್ನ ಮಾನ ಉಳಿಸ್ಕೊಳ್ಬೇಕು, ನನ್ನ ಮಾನ ಉಳಿಸ್ಕೊಳ್ಬೇಕು ನೀನು. ಯಶೋ, ಯಶೋ, ತಂಗಿ, ತಾಯಿಯಾಗಿ ನನ್ನನ್ನು ಕಾಣ್ತಾ ಇದ್ದೀಯಾ? ಅಕ್ಕನಾಗಿ ನನ್ನನ್ನು ಕಾಣ್ತಾ ಇದ್ದೀಯಾ? ಮಾನ ರಕ್ಷಣೆ ಮಾಡಬೇಕು ಅನ್ನುವಂಥ ದೊಡ್ಡ ಸ್ಥಾನವನ್ನು ಕೊಟ್ಟು ನನ್ನನ್ನು ಗೌರವಿಸ್ತಾ ಇದ್ದೀಯಾ? ಏನಾಗಿದೆ ನಿನಗೆ? ಯಾಕೆ ಇಂಥ ಗೂಢಾರ್ಥದಲ್ಲಿ ಮಾತನಾಡ್ತಾ ಇದ್ದೀಯಾ? ಏನಾಗಿದೆ? ಈ ನೋವಿಗೆ ಏನು ಕಾರಣ? ಕೇಳಿಬೇಡಿ ಅಕ್ಕ. ನಿನ್ನ ಮನಸ್ಸಿನಲ್ಲಿ ಏನು ಉಂಟು? ಅಕ್ಕ, ಏನಾಗಿದೆ ಕೇಳಿಬೇಡಿ ನೀವು. ನನ್ನ ಮಾನ ಉಳಿಸಿಕೊಡಿ ಅಷ್ಟೇ ಸಾಕು ನನಗೆ. ಹೆಣ್ಣಿಗೆ ಮಾನ ಉಳಿಸಿಕೊಡಿ ಎನ್ನುವಂತ ಕೇಳಬೇಕಾದಂತಹ ದುರ್ಧರ ಪರಿಸ್ಥಿತಿ ಬರಬಾರದು. ಅಂಥದ್ದರಲ್ಲಿ ನೀನು ನನ್ನ ಮಾನವನ್ನು ಉಳಿಸಿಕೊಡು ಅಂತ ಕೇಳ್ತಾ ಇದ್ದೀಯ ಅಂತ ಆದ್ರೆ ನಿನ್ನ ಮಾನಕ್ಕೆ ಯಾರಿಂದ ಅಪಚಾರ ಆಗುವಂತ ಸಿದ್ಧತೆ ಉಂಟೇನಮ್ಮ? ತಾಯಿ, ಗೋವೊಂದು ವ್ಯಾಘ್ರದ ಗುಹೆಗೆ ಹೋದ್ರೆ ವ್ಯಾಘ್ರ ಬಿಡುವುದಿಲ್ಲ, ಅದರ ಸ್ವಭಾವ ಅದಲ್ಲ. ಆದರೆ ಗೋವೇ ವಾಸ ಮಾಡುವ ಮನೆಗೆ ಅಥವಾ ಕೊಟ್ಟಿಗೆಗೆ ವ್ಯಾಘ್ರವೇ ಸೇರಿಕೊಂಡ್ರೆ ಗೋವು ಏನೂ ಮಾಡುವಾಗಿಲ್ಲ, ಅಸಹಾಯಕ ಸ್ಥಿತಿಯ ಒಳಗೆ. ಅಲ್ಲಿ ಗುಹೆಗೆ ಹೋದ ಗೋವಿನ ತಪ್ಪಿರಬಹುದು, ಆದರೆ ವಾಸ ಮಾಡುವ ಸ್ಥಳದಲ್ಲಿ ಇದ್ದಂಥ ಈ ಗೋವಿನ ತಪ್ಪಿರ್ತದೆ ಅಲ್ಲಿ. ಗೋವು ಗುಹೆಗೆ ಹೋದರೆ ಗೋವಿನ ತಪ್ಪು, ಗೋವಿದ್ದ ಸ್ಥಳಕ್ಕೆ ಹುಲಿ ಬಂದ್ರೆ ಗೋವಿನ ತಪ್ಪಲ್ಲ. ಇಲ್ಲ, ಹಾಗೆ ಆಗಿದ್ದಕ್ಕ. ಏನಾಗಿದೆ? ಬೇಡಕ್ಕ, ನಿಮ್ಮ ಮನಸ್ಸಿಗೂ ನೋವಾದಿತ್ತು. ಬೇಡಕ್ಕ, ನನ್ನ ಮಾನ ಉಳಿಸಿಕೊಡಿ ಸಾಕು ಅಷ್ಟೇ. ಸುಮ್ಮನೆ ಬೇಡ. ನಿನ್ನ ಪಾಲಿಗೆ ಯಾವುದೋ ಒಂದು ಆಪತ್ತು ಸನ್ನಿಹಿತವಾಗಿದೆ, ಅದನ್ನು ಎಣಿಸಿಕೊಂಡು ನೀನು ಧೃತಿಗೆಡ್ತಾ ಇದ್ದೀಯ. ಭಯಪಡಬೇಡ ತಂಗಿ, ನಿನಗೆ ಯಾರಿಂದ ಯಾವ ಆಪತ್ತು ಬಂದಿದೆ ಅಂತ ನನ್ನಲ್ಲಿ ಹೇಳೋದನ್ನು ನಿವಾರಿಸಿ ಕೊಡ್ತೇನೆ. ನಿನ್ನ ಅಕ್ಕ ನಾನು, ಯೋಚನೆ ಮಾಡಬೇಡ. ಯಾರಿಂದ ತೊಂದರೆ ಆಗಿದೆ ನಿನಗೆ? ಏನಾಗಿದೆ ನಿನಗೆ? ನೀವು ತವರಿಗೆ ಹೋದಾಗ ನನ್ನ ಭಾವ ನಿಮ್ಮ ಗಂಡ ನನ್ನನ್ನು ಕಳಿಸುವುದಕ್ಕೆ ಬಂದರು. ಇಷ್ಟೇ. ನನ್ನ ಗಂಡ? ಹೌದು, ನಿನ್ನನ್ನು ಬಲಾತ್ಕರಿಸುವುದಕ್ಕಾಗಿ ಬಂದದ್ದು. ಸುಧತಿಯಾಡಿದ ನುಡಿಗೆ ಮಧುಮತಿ ಅದರಗಳು ಅಲುಗಿದವು ಭಯದಲ್ಲಿ. ಮಧವ ತೋರಿದರೇಕೆ ಈ ದಿನ, ಮಧವ ತೋರಿದರೇಕೆ ಈ ದಿನ ಸುಧೆಯು ವಿಷವಾಯ್ತೇ. ಯಶೋಮತಿ, ಅನುಜೆ ಸೈರಿಸು ಎನ್ನ ಗಮನಿಸು,
ಅನುಜೆ ಸೈರಿಸು ಎನ್ನ ಗಮನಿಸು ಇನಿಯ ಮಾಡಿದ ತಪ್ಪ ಮನ್ನಿಸು ಇನಿಯ ಮಾಡಿದ ತಪ್ಪ ಮನ್ನಿಸು ತಪ್ಪ ಮನ್ನಿಸು ಅನ್ಯರಿಂಗಿದ ಅರುಗಿದರೆ ಅನ್ಯರಿಂಗಿದ ಅರುಗಿದರೆ ತವ ಮಾಂಗಲ್ಯದಾಣೆ ಅನ್ಯರಿಂಗಿದ ಅರುಗಿದರೆ ತವ ಮಾಂಗಲ್ಯದಾಣೆಗೆ ಅನುಜೆ ಸೈರಿಸು ಸಹೋದರಿ, ಅಕ್ಕ, ಯಾವ ವಿಷಯವನ್ನು ಕೇಳಿದ ಮರುಕ್ಷಣದಲ್ಲಿ ಈ ಭೂಮಿಯೇ ಬಾಯ್ತನದ ಅನುಭವ ಉಂಟಾಗಿ ಹೋಯಿತು ತಾಯಿ. ಎಂತಹ ಕಾಲ ಬಂದು ಹೋಯಿತು ನೋಡು. ಯಾವತ್ತೂ ನೀನು ಕ್ಷೇಮವಾಗಿರಬೇಕು, ನಿನ್ನ ಕ್ಷೇಮವೇ ನನ್ನ ಪರಮ ಲಕ್ಷ್ಯ ಅಂತ ನಾನು ತಿಳಿದುಕೊಂಡವಳಾಗಿದ್ದೆ. ಕೆಲವು ಸಮಯದ ಹಿಂದೆ ನಾನು ತವರಿಗೆ ಹೋದಾಗ ಇಂತಹ ದುರ್ಘಟನೆಗಳು ನಡೆದು ಹೋಯ್ತಲ್ಲ. ಸತ್ಯವಾಗಿ ಹೇಳು, ನೆನಪು ಮಾಡಿ ನೋಡು. ನಿನ್ನನ್ನು ಕೆಡಿಸುವುದಕ್ಕೆ, ನಿನ್ನನ್ನು ಬಲಾತ್ಕರಿಸುವುದಕ್ಕೆ ನನ್ನ ಗಂಡ, ನಿನ್ನ ಭಾವ, ನಿನ್ನ ಗಂಡನ ಅಣ್ಣ, ಈ ನಾಡಿನ ಸಾರ್ವಭೌಮ ಚಂದ್ರಸೇನ ಭೂಪತಿಗಳೇ ಬಂದದ್ದು ಹೌದಾ? ಖಂಡಿತ ಅವರೇ ಸತ್ಯವಾ? ನಿಮ್ಮ ಆಣೆ. ಬೇಡ ತಾಯಿ, ಬೇಡ. ನನ್ನ ಗಂಡನ ಕುರಿತಾಗಿ, ಅವರ ಗುಣಗಾನದ ಕುರಿತಾಗಿ ನಿನ್ನಲ್ಲಿ ನಾನು ಏನನ್ನೂ ಹೇಳಲಾರೆ. ನಾನು ನನ್ನ ಗಂಡನ ಕುರಿತಾಗಿ ಏನನ್ನು ಕೇಳಿಕೊಳ್ಳುವುದಿಲ್ಲ ತಾಯಿ. ಅಮ್ಮ, ನನ್ನನ್ನು ತಾಯಿ ಅಂತ ತಿಳಿದೆ, ಅಕ್ಕ ಅಂತ ತಿಳಿದೆ, ನನ್ನ ಮಾನ ಕಾಪಾಡಬೇಕು ಅಂತ ನೀನು ನನ್ನಲ್ಲಿ ಕೇಳಿಕೊಂಡೆ. ನಿನ್ನ ಎದುರಿನಲ್ಲಿ ನಾನು ಕುಬ್ಜಳಾಗಿ ಬಿಟ್ಟೆ ತಾಯಿ. ಈಗ ನಿನ್ನಲ್ಲಿ ನಾನು ಕೇಳ್ಕೊಳ್ತೇನೆ. ಏನು? ನನ್ನ ಗಂಡನ ಸ್ವಭಾವ ನಿನಗೆ ಗೊತ್ತುಂಟು ತಾನೆ. ಮದುವೆಯಾಗಿ ಹಲವು ವರ್ಷಗಳೇ ಸಂಧಿಸಿದರೂ ಕೂಡ ಒಂದು ದಿವಸವೂ ನಿನ್ನಿಂದ ಇಂತಹ ದುರ್ವರ್ತನೆಯಿಂದ ಅವರು ವ್ಯವಹರಿಸಿದವರಲ್ಲ. ಇವತ್ತು ಯಾಕೋ ಏನು ಆ ಘಳಿಗೆಯಲ್ಲಿ ಅವರ ಮನಸ್ಸಿಗೆ ಆ ಭಾವ ಉಂಟಾಯಿತೋ ಏನು. ಬಿಡು, ಮನಸ್ಸು ಈಗಿದ್ದ ಹಾಗೆ ಇನ್ನೊಂದು ಗಳಿಗೆಯಲ್ಲಿ ಇರುವುದಿಲ್ಲ. ಕುಡಿದ ಸುಧೆಯು ವಿಷವಾಗಿ ಪರಿಣಮಿಸಿರಬೇಕು. ಆ ಕಾಲದಲ್ಲಿ ಮಧ್ಯೆ ಭ್ರಮಣೆಗೊಳಗಾಗಿ ನಿನ್ನನ್ನು ಈ ರೀತಿ ಬಳಸಿಕೊಳ್ಳುವುದಕ್ಕೆ ಅವರು ಮುಂದಾಗಿರಬೇಕು. ಏನೇ ಆಗಿದ್ರು ನಿನ್ನಲ್ಲಿ ನಾನು ಕೇಳಿಕೊಳ್ತೇನೆ. ಮತ್ತಿನ್ನೇನಲ್ಲ ತಾಯಿ, ಅವರು ಕೇವಲ ನನಗೆ ಗಂಡ ಅಲ್ಲ, ನಿನ್ನ ಗಂಡನಿಗೆ ಅಣ್ಣ ಅಷ್ಟೇ ಅಲ್ಲ, ಈ ನಾಡಿನ ಸಾರ್ವಭೌಮರು. ಈ ಸಿಂಹಾಸನವನ್ನು ಅನೇಕ ಅರಸು ಮಕ್ಕಳು ಆಳಿದ್ದಾರೆ, ಈ ಮನೆತನದ ಹಿರಿಯರು. ಅದಕ್ಕೆ ಗೌರವ ಕೊಟ್ಟು ಕೇಳ್ತಾ ಇದ್ದೇನೆ. ಸಿಂಹಾಸನದ ಪ್ರತಿಷ್ಠೆಯ ಪ್ರಶ್ನೆ, ಮನೆತನದ ಗೌರವದ ಪ್ರಶ್ನೆ ತಾಯಿ. ಈ ಗೌರವವನ್ನು ಕಾಪಾಡಿಕೊಳ್ಳಬೇಕು ಅಂತ ಆಗಿದ್ರೆ ನನಗೆ ನೀನೊಂದು ಕೆಲಸ ಮಾಡ್ತೀಯಾ? ನನ್ನ ಹಾಗೂ ನಿನಗೆ ಅಲ್ಲದೆ ಈ ವಿಷಯವನ್ನು ನೀನು ಅನ್ಯರಿಗೆ ಅರುಹಲೇಬಾರದು. ನನ್ನ ಗಂಡ ಎಂಥ ಕಠಿಣವಾದಂತಹ ಪರಿಸ್ಥಿತಿಯೇ ಬಂದರೂ ಕೂಡ ಹೆಂಡತಿಯಾಗಿದ್ದವಳು ಕಷ್ಟವನ್ನು ಸುಖವನ್ನು ಗಂಡನಲ್ಲಿ ಹಂಚಿಕೊಳ್ಳುವುದು ಸರಿ. ಈ ದುರ್ಘಟನೆಯನ್ನು ಮಾತ್ರ ನೀನು ನನ್ನ ಗಂಡನಲ್ಲಿಯೂ ಹೇಳಬಾರದು ತಾಯಿ. ಇಲ್ಲ ತಾಯಿ, ಹೇಳಬಾರದು. ಹೇಳುವುದಿಲ್ಲ. ಈ ನೋವಿನ ವಿಚಾರವನ್ನು ಹೇಳಿದೆ ಅಂತಾದರೆ ಅಣ್ಣ ತಮ್ಮರ ಮನಸ್ಸು ಒಡೆಯುತ್ತದೆ. ಹೌದು, ಒಂದು ಹೆಣ್ಣಿನಿಂದ ಒಂದು ಮನೆ ಒಡೆಯಬಾರದು. ಸಾಧ್ಯವಾದರೆ ಮನೆ ಸೇರಬೇಕು ತಾನೆ. ಸಂಬಂಧಗಳನ್ನು ಬೆಸೆಯುವುದು ಯಾವತ್ತು ಹೆಣ್ಣು ಮಾತ್ರ, ಹೌದು, ಗಂಡು ಅಲ್ಲವೇ ಅಲ್ಲ. ಹಾಗಾದರೆ ಸಂಬಂಧವನ್ನು ಬೆಸೆಯುವ ಸ್ಥಾನದಲ್ಲಿ ನಿಂತು ಸಂಬಂಧದ ಎಳೆಯನ್ನು ತುಂಡರಿಸುವಂಥ ದ್ರೋಹಕ್ಕೆ ನಾನು ಮುಂದಾಗುವುದಿಲ್ಲಮ್ಮ. ಕೆಟ್ಟವಳಾಗಿ ನಿನ್ನಲ್ಲಿ ವರ್ತಿಸುವುದಿಲ್ಲ. ಯಾವ ಕಾಲಕ್ಕೂ ಯಾರಿಗೂ ವಿಚಾರವನ್ನು ಹೇಳುವುದಿಲ್ಲ. ಈ ಮನೆತನದ ಮಾನ ಮರ್ಯಾದೆಯನ್ನು ಕಾಪಾಡುವಲ್ಲಿ ನಿಮ್ಮ ಹೊಣೆಗಾರಿಕೆ ಎಷ್ಟುಂಟು, ಈ ಮನೆಯ ಹೊಸಲಕ್ಕೆ ತುಳಿದು ಒಳಗೆ ಬಂದಂಥ ಹೆಣ್ಣಾದ ನನ್ನ ಹೊಣೆಗಾರಿಕೆಯೂ ಅಷ್ಟೇ ಉಂಟು ತಾಯಿ. ನಾನು ಒಬ್ಬಳು ಗರ್ಭಿಣಿ, ನೀನು ಒಬ್ಬಳು ಗರ್ಭಿಣಿ. ನಾವಿಬ್ಬರು ಗರ್ಭಿಣಿಯರಾಗಿ ಈ ಮನೆತನದ ಗೌರವವನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಮುಂದಾಗ್ತಾ ಇದ್ದೇವೆ. ನಿನ್ನಲ್ಲಿ ಇನ್ನೂ ಸರಿಯಾಗಿ ಕೇಳಿಕೊಳ್ಳುವುದೇನು ಗೊತ್ತೇ? ನಿನ್ನ ಬಗ್ಗೆ ಪೂರ್ಣವಾಗಿರುವಂಥ ಭರವಸೆ ಉಂಟು. ನೀನು ಪ್ರತ್ಯಕ್ಷ ಬಾಯಿ ಮಾತಿನಿಂದ ಹೇಳಿದರೆ ಅದನ್ನು ವ್ರತ ಎನ್ನುವ ಹಾಗೆ ಅದನ್ನು ಈಡೇರಿಸ್ತೀಯ, ನನಗೆ ವಿಶ್ವಾಸ ಉಂಟು. ಆದರೆ ಈ ಕಾಲದಲ್ಲಿ ಯಾಕೋ ನನ್ನನ್ನು ಅನುಮಾನ ಕಾಡ್ತಾ ಉಂಟು. ಯಾಕೆ? ನಾನು ನಂಬಿಕೊಂಡು ಬಂದ ನನ್ನ ಗಂಡನೇ ನನಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾನೆ ಅಂತ ಆದಮೇಲೆ ಪ್ರಪಂಚ ಎಷ್ಟು ಕೆಟ್ಟು ಹೋಗಿದೆ ಅಂತ ನಾನು ಆಲೋಚಿಸ್ತಾ ಇದ್ದೇನೆ. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುವುದು, ಮಾತಿನ ಬಗ್ಗೆ ವಿಶ್ವಾಸ ಇಲ್ಲದೆ ಅಲ್ಲ, ಧೈರ್ಯ ಬರಬೇಕು ಅಂತ ಆಗಿದ್ರೆ ಈ ವಿಷಯವನ್ನು ನೀನು ಯಾರಲ್ಲಿಯೂ ಹೇಳುವುದಿಲ್ಲ ಎನ್ನುವ ಹಾಗೆ ನಿನ್ನ ಮಾಂಗಲ್ಯದ ಮೇಲಾಣೆ ಮಾಡಿ ಹೇಳ್ತೀಯಾ? ಇತ್ತಪೆನು ಮಾಂಗಲ್ಯದಾಣೆಯನು
ಎನ್ನಕ್ಕ ಇತ್ತಪೆನು ಮಾಂಗಲ್ಯದಾಣೆಯನು ಎನ್ನಕ್ಕ ಹೊತ್ತಿರುವ ಗರ್ಭದ ಹೊಣೆ ಮುಂದೆ ನಿನ್ನದೇ ಹೊತ್ತಿರುವ ಗರ್ಭದ ಹೊಣೆ ಮುಂದೆ ನಿನ್ನದೇ ಮತ್ತೆ ನಯಮಾನ ರಕ್ಷಣೆಯ ನೀಗಯೇ ಮತ್ತೆ ನಯ ಮಾನ ರಕ್ಷಣೆಯ ನೀಗಯೇ ಚಿತ್ತದ ದುಮ್ಮಾನ ನೀಗುವೆನು ತಾಯೇ ಚಿತ್ತದ ದುಮ್ಮಾನ ನೀಗುವೆನು ತಾಯೇ ಸತ್ಯ ತಾಯಿ, ಮಾನದ ವಿಚಾರ ಬಂದಾಗ ಸಹಜವಾಗಿ ಭಯದಿಂದಿರುವಂತ ಹೆಣ್ಣು ಮತ್ತೊಬ್ಬರಲ್ಲಿ ಹೇಳಿಕೊಳ್ತಾಳೆ ಅಲ್ವೇ? ಯಾಕೆ? ಅವಳು ಮಾನಿನಿ. ಆದ್ದರಿಂದ ನಾನು ನನ್ನ ವಲ್ಲಭನಲ್ಲಿ ಹೇಳಬಹುದು, ಸಂದರ್ಭ ಬರಬಹುದು. ಆ ಸಂದರ್ಭಕ್ಕೂ ನಾನು ಹೇಳಬಾರದು. ಹೌದು, ಈ ಮನೆ ಉಳಿಬೇಕು. ಹೌದು, ಈ ಮನೆ ಬೆಳೆಯಬೇಕು, ಬೆಳಗಬೇಕು. ಅಮ್ಮ, ನನ್ನ ಮಾಂಗಲ್ಯದ ಮೇಲೆ ಆಣೆಯಾಗಿ ಹೇಳ್ತೇನೆ ತಾಯಿ, ನಾನು ಯಾರಿಗೂ ಹೇಳುವುದಿಲ್ಲ ತಾಯಿ. ನಾನು ಯಾರಲ್ಲಿಯೂ ಹೇಳುವುದಿಲ್ಲ ಈ ವಿಚಾರವನ್ನ. ಆಗಲಿ, ಬಹಳ ಸಂತೋಷವೇ ಆಯಿತು. ಪ್ರತಿಯೊಂದು ಹೆಣ್ಣು ಮಾಂಗಲ್ಯಕ್ಕೆ ಬೆಲೆ ಕೊಡುವ ರೀತಿಯು ನೀತಿಯು ಒಂದೇ ತಾನೆ. ಖಂಡಿತ. ನಿಮಗೂ ಮಾಂಗಲ್ಯದ ಬಗ್ಗೆ ಅಷ್ಟೇ ಗೌರವ ಉಂಟು ತಾನೆ. ಹಾಗೆ ನನ್ನ ಮಾನ ಸಂರಕ್ಷಣೆಯ ಭಾಗ, ಹುಟ್ಟುವ ಮಗುವಿನ ಭಾಗ, ಈ ಎರಡು ನಿಮ್ಮದೇ ತಾಯಿ. ಈಗ ಸಂತೋಷ ಆಯ್ತು ನನಗೆ. ನಿಮ್ಮ ಅಂಗೈಯಲ್ಲಿ ನನ್ನ ಮಾನವನ್ನು ಇಡುತ್ತಿದ್ದೇನೆ, ನಿಮ್ಮ ಬಸಿರಲ್ಲಿ ನನ್ನ ಬಸಿರಿಂದ ಹುಟ್ಟುವ ಮಗುವನ್ನು ಇಡುತ್ತೇನೆ. ಈ ಎರಡನ್ನ ಉಳಿಸಿಕೊಡ್ತೇನೆ, ಬೆಳೆಸಿಕೊಡ್ತೇನೆ ಅಂತ ನೀವು ಮಾಂಗಲ್ಯದ ಮೇಲೆ ಆಣೆ ಕೊಟ್ಟು ಹೇಳ್ತೀರಾ ತಾಯಿ? ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಅಯ್ಯೋ ದೇವ್ರೇ, ನನ್ನ ಸರ್ವ ಪ್ರಯತ್ನವು ಆ ಕುರಿತಾಗಿಯೇ ಉಂಟು. ನನ್ನ ಮೇಲೆ ನಿನಗೆ ಭರವಸೆ ಇಲ್ವಾ? ತಪ್ಪಾಯ್ತಮ್ಮ. ನೀನು ಧೃತಿಗೆಟ್ಟವಳು, ಘಟನೆಗೆ ಒಳಗಾದವಳು. ನೀನು ಎಲ್ಲಿಯಾದರೂ ಉಸಿರು ಬಿಟ್ಟಿಯಾ ಅಂತ ನಿನ್ನಲ್ಲಿ ನಾನು ಹೇಳಿದ್ದು. ವಿಚಾರ ಸತ್ಯ. ತಂದೆಯೊಬ್ಬ ಮಗನಲ್ಲಿ ಆಣೆ ಪಡೆಯಬೇಕೇ ಬಿಟ್ರೆ ಮಗ ತಂದೆಯಲ್ಲಿ ಆಣೆ ಪಡೆಯಬಾರದು. ಮತ್ತೆ ಮಗಳು ತಾಯಿಯಲ್ಲಿ ಆಣೆ ಕೇಳಬಾರದು. ತಾಯಿ ಅಂದ್ರೆ ಸ್ಥಾನವೇ ದೊಡ್ಡದು. ದೇವರಲ್ಲಿ ಆಣೆ ಕೇಳ್ತಾರೆ. ಬೇಕಾ? ಸಾಧ್ಯ ಆದ್ರೆ ದೇವರ ಆಣೆ ಕೊಡ್ಬೇಕು. ಆ ದೇವರು ಬೇಕಾದದ್ದನ್ನೇ ಕೇಳಿದವರಿಗೆ ಕೊಡಬೇಕು. ಬಿಟ್ಟರೆ ದೇವರಲ್ಲಿ ಮತ್ತೆ ಆಣೆ ಕೇಳುದ? ಹಾಗಾಗಿ ಈ ತಾಯಿಯ ಆಣೆಯಾಗಿ ನಾನು ಸುಶೀಲೆಯಾಗಿಯೇ ಇರಬೇಕು ಅಂತ. ಹಾಗೆ ಇರಬೇಕು ಎನ್ನುವಂಥದ್ದು ನಿನ್ನ ಅಕ್ಕನ ಆಲೋಚನೆಯೂ ಹೌದು, ಅದು ನನ್ನ ಆದರ್ಶವೂ ಹೌದು. ಆದರೆ ಯೋಚನೆ ಮಾಡಬೇಡ. ಈ ಸಂದರ್ಭ ಎನ್ನುವಂಥದ್ದಿಂದ ಮನಸ್ಸಿಗೆ ಮುದ ನೀಡಬೇಕು. ಮಾನಸಿಕವಾಗಿ ನೀನು ಸಂತೋಷವಾಗಿರಬೇಕು. ಯಾವ ಹೆಣ್ಣೆ ಆಗಿದ್ರು ಗರ್ಭವತಿಯಾಗಿರುವಂಥ ಸಂದರ್ಭದಲ್ಲಿ ಮನಸ್ಸಿನ ಚಿಂತೆಗಳನ್ನೆಲ್ಲ ದೂರ ಮಾಡಿ ಆ ಮಗುವಿನ ಪರಮಲಕ್ಷ್ಯವೇ ಗುರಿಯನ್ನಾಗಿಸಿಕೊಂಡು ಅದರ ಬಗ್ಗೆಯೇ ಯೋಚನೆ ಮಾಡಬೇಕು. ಗರ್ಭಿಣಿಯಾಗಿದ್ದವಳು ಒಳ್ಳೊಳ್ಳೆಯ ಸಂಗೀತವನ್ನು ಕೇಳಬೇಕು, ಪುರಾಣ ಪ್ರವಚನವನ್ನು ಕೇಳಬೇಕು. ಆ ರೀತಿಯಲ್ಲಿ ಹುಟ್ಟುವ ಮಗುವು ಕೂಡ ಆದರ್ಶವಾಗಿ ಬೆಳೆಯುವುದಕ್ಕೆ ಮಾರ್ಗದರ್ಶಕವಾಗಿರ್ತದೆ. ಎಲ್ಲ ಗೊಂದಲಗಳಿಂದ ದೂರ ಆಗಬೇಕು. ಮಾನಸಿಕವಾಗಿರುವಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ತಂಗಿ, ಈ ವಾತಾವರಣ ಎನ್ನುವಂಥದ್ದು ನಿನ್ನ ಮನಸ್ಸಿಗೆ ಮುದ ನೀಡುವಂಥದ್ದಲ್ಲ. ಈಗಾಗಲೇ ನಿನ್ನ ಮನಸ್ಸು ಕದಡಿ ಹೋಗಿದೆ. ಹಾಗಾಗಿ ಒಂದು ಕೆಲಸ ಮಾಡು. ನಾನು ತವರಿಗೆ ಹೋಗಿ ಸಂತೋಷವನ್ನೇ ಅನುಭವಿಸಿ ಬಂದವಳು. ನಿನಗೂ ನಿನ್ನ ತವರು ಉಂಟಲ್ಲ, ನೀನು ತವರಿಗೆ ಹೋಗಿ ಗರ್ಭವತಿಯಾದಂತಹ ನೀನು ತವರಲ್ಲಿಯ ಈ ವಿಷಯವನ್ನು ಹೇಳುವುದರ ಜೊತೆಯಲ್ಲಿ ಅಲ್ಲಿಯೇ ಕೆಲವು ಕಾಲ ಉಳಿದು ಮಗುವಿಗೆ ತಾಯಿಯಾಗಿ ಆ ಮಗು ಸಹಿತವಾಗಿ ಈ ಮನೆಗೆ ಪ್ರವೇಶ ಮಾಡು. ಸತ್ಯ ಅಕ್ಕ. ನನ್ನ ವಲ್ಲಭ ಬರಲಿ, ಅವರಲ್ಲಿ ವಿಚಾರವನ್ನ ಹೇಳಿ ಆಮೇಲೆ ತವರಿಗೆ ಹೋಗುವ ವಿಚಾರ ಅಕ್ಕ. ನಿನಗೆ ಗೊತ್ತಿಲ್ಲ ಮಗು, ಆಮೇಲೆ ತವರನ್ನು ಸೇರಿಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಏನು? ಈಗ ನಿನ್ನ ವಲ್ಲಭ ಏನು ಹೇಳಿಯಾನು ಎನ್ನುವುದು ನನಗೆ ಗೊತ್ತಿಲ್ವಾ? ಈ ನಿನ್ನದು ಅಂತಲ್ಲ,
ತವರಿಗೆ ಹೆಂಡತಿ ಹೋಗ್ತಾ ಇದ್ದಾಳೆ ಎನ್ನುವಂತಹದ್ದು ಯಾವ ಗಂಡಸಿಗೂ ಅಷ್ಟು ಸಹನೆಯ ವಿಷಯ ಆಗಿರುವುದಿಲ್ಲ. ಮತ್ತೆ ನಿನ್ನ ಗಂಡ ಇದ್ದಾನಲ್ಲ, ಅವ ಈಗಾಗಲೇ ದಿಗ್ವಿಜಯಕ್ಕೆ ಹೋದವನು, ಕೆಲವು ಸಮಯಗಳ ಆದ ಮೇಲೆ ಮನೆಗೆ ಬಂದವನು, ಆಮೇಲೆ ನೀನು ಅವರು ಬಂದ ಮೇಲೆ ತವರಿಗೆ ಹೋಗ್ತೀಯ ಅಂತ ಬೇಡ, ಅದು ಬೇಡ. ನಿನ್ನ ಗಂಡ ಬಂದ ಮರುಕ್ಷಣದಲ್ಲಿ ನೀನಿದ್ದ ತವರಿಗೆ ನಿನ್ನ ಗಂಡನನ್ನು ಕಳುಹಿಸಿಕೊಡ್ತೇನೆ. ಸರಿ ಅಕ್ಕ, ನಾನು ಸಿದ್ಧತೆ ಮಾಡಿಕೊಳ್ತೇನೆ. ನೀನು ಎಲ್ಲಿರ್ತೀಯ ಅಲ್ಲಿಗೆ ನಿನ್ನ ಗಂಡನನ್ನು ಕಳುಹಿಸಿಕೊಡುವಂಥ ಹೊಣೆಗಾರಿಕೆಯು ನನ್ನದು. ಆಯ್ತಕ್ಕ. ನಿನ್ನ ಬಸೀರು, ನಿನ್ನ ಶಿಶು ಇವತ್ತಿನಿಂದ ನಿನ್ನದಲ್ಲ, ಅದು ನನ್ನದು. ಒಂದು ಬಿಟ್ರಲ್ಲ, ಯಾವುದು? ನನ್ನ ಶೀಲ. ಎಲ್ಲವನ್ನು ರಕ್ಷಣೆ ಮಾಡುವ ಹೊಣೆಗಾರಿಕೆ ನನ್ನದು. ಆಯ್ತಕ್ಕ. ನಿಶ್ಚಿಂತೆ ಹೋಗುವ ಸಿದ್ಧತೆ ಮಾಡು, ನಾನು ಹೇಳಿ ಕಳಿಸಿಕೊಡ್ತೇನೆ. ಏನ ಮಾಡುವುದಿನ್ನು ಇನಿಯನು ಮಾನಿನಿಯರಾರನ್ನೂ ಬಿಡನು. ಏನ ಮಾಡುವುದಿನ್ನು ಇನಿಯನು ಮಾನಿನಿಯರಾರನ್ನೂ ಬಿಡನು. ಜಾಣತನದಲ್ಲಿ ನ್ಯೂನ್ಯತೆಯನ್ನು ನೀಗಬೇಕೆಂದು. ಎರೆಯಲಾಲಿಸು ನಿಮ್ಮ ಮನವರಿತೆ, ಎರೆಯ ನಿಮ್ಮಯ ಮನವನರಿತೆನು. ಇರುವ ದೊರೆತನ ಉಳಿಸಿಕೊಳ್ಳುವರೇ, ಇರುವ ದೊರೆತನ ಉಳಿಸಿಕೊಳ್ಳುವರೇ. ಒರೆವೆಲಾಲಿಸಿರೊಂದು ಪಾಯವ, ಒರೆವೆಲಾಲಿಸಿರೊಂದು ಪಾಯವ ಹರುಷ ತಾಳಿಯೇ. ಏನಾಗಿದೆ ನಿಮ್ಗೆ? ಎಷ್ಟು ಹೊತ್ತು ಮಾಡ್ತೆ ಮಹಾರಾಯ್ತಿ? ಎಷ್ಟೊತ್ತಾಯ್ತು? ಏನು ಹೀಗೆ ಇಬ್ರು ಹೆಂಗಸರನ್ನು ಬಿಡ್ಲಿಕ್ಕಿಲ್ಲ, ನಿಮ್ಮದು ಪುರಾಣ ಮುಗಿಯುವುದೇ ಇಲ್ಲ. ನಿಮಗೆ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹಾಗಲ್ವೇನೆ, ಅವಳು ಹೇಗೆ ಗರ್ಭಿಣಿಯೋ ನೀನು ಹಾಗೆ ಗರ್ಭಿಣಿ. ನೀವು ಕೆಲವು ಘಟನೆಯನ್ನು ನಿರ್ಮಾಣ ಮಾಡಿರ್ತೀರಲ್ಲ, ಆ ಘಟನೆಯಿಂದ ಪಾರಾಗೀಚೆಗೆ ಬರಬೇಕು ಅಂತ ಆದಷ್ಟು ಹೊತ್ತು ಬೇಕಾಗ್ತದೆ. ಅಂತದ್ ಏನಾಯ್ತು? ಅವಾಗ ಸುಮ್ಮನೆ ಇರ್ತೀರಿ. ಅಂತದ್ದು ಏನಾಯ್ತು ಅಂತ ಮತ್ತೆ ನನ್ನ ಬಾಯಲ್ಲಿ ಕೇಳಬೇಡಿ. ನಿಮ್ಮ ಗುಣಗಾನವನ್ನ, ನಿಮ್ಮ ಕಲ್ಯಾಣ ಗುಣ ಹೇಳುವುದಕ್ಕೆ ನನ್ನ ನಾಲಿಗೆ ಅಸಹ್ಯ ಪಡ್ತಾ ಉಂಟು. ಇಷ್ಟು ದಿವಸದವರೆಗೆ ನಾನು ನಿಮ್ಮನ್ನು ನೋಡಿಕೊಂಡ ರೀತಿಯೇ ಬೇರೆ. ಹಾಗಂತ ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲ ಅಂತಲ್ಲ. ಎಷ್ಟೇ ಕೆಟ್ಟವರೇ ಆಗಿದ್ರು ತನ್ನ ಗಂಡ ಕೆಟ್ಟವನು, ತನ್ನ ಗಂಡ ಶ್ರೀಲಂಪಟ, ನನ್ನ ಗಂಡ ಅನೇಕ ರೀತಿಯ ದುರ್ವರ್ತನೆಗೆ ಒಳಗಾದವನು ಯಾವ ಹೆಣ್ಣು ಹೇಳುವುದಿಲ್ಲ. ಒಂದು ವೇಳೆ ಅಂತವನ ಹೆಂಡತಿಯೇ ಆಗಿದ್ರು ಬೇರೊಬ್ಬರು ಬಂದು ನಿನ್ನ ಗಂಡನ ಬಗ್ಗೆ ದೂರು ಹೇಳಿದ್ರೆ ಕುಪಿತಗೊಳ್ತಾಳೆ, ಗಂಡನ ಪರವಾಗಿ ವಹಿಸಿಕೊಂಡು ಮಾತಾಡ್ತಾಳೆ. ಏನು ಮಾಡೋಣ ಹೇಳು, ನನ್ನ ಬದುಕಿನಲ್ಲಿ ಎರಡೇ ದೌರ್ಬಲ್ಯ. ಯಾವುದು? ಒಂದು ಕುಡಿಯುವುದು, ಮತ್ತೊಂದು ಇದು. ಹೋಗ್ಲಿ, ನಾನು ಆಕ್ಷೇಪಿಸಿರಲಿಲ್ಲ. ಕುಡಿತ ಅದು ನಮ್ಮ ಹಿಡಿತದಲ್ಲಿಯೇ ಇಟ್ಟುಕೊಂಡ್ರೆ ನಾನು ಅದನ್ನು ವಿರೋಧಿಸುವುದಿಲ್ಲ. ನನಗೆ ಕುಡಿದೇ ಇದ್ರೆ ಯಾವ ಹೆಣ್ಣಿಂದ ನೆನಪೇ ಆಗುವುದಿಲ್ಲ. ಬೇಡ ಸ್ವಾಮಿ, ನೀವು ಹೆಣ್ಣು ನೋಡ್ತೀರಿ, ನನಗೆ ಗೊತ್ತುಂಟು. ಎಷ್ಟೋ ಸಂದರ್ಭದಲ್ಲಿ ನಾನು ಅಂತಃಪುರಕ್ಕೆ ಬರುವ ಮೊದಲು ಇಲ್ಲಿಂದ ಹುಟ್ಟ ಸೀರೆಯನ್ನೇ ದೇಹಕ್ಕೆ ಸುತ್ತಿಕೊಂಡು ಹೋಗುವಂತ ದಾಸಿಯರನ್ನು ನೋಡಿರ್ಲಿಲ್ವಾ? ಯಾಕೆ ಹೇಗೆ ಅಂತ ಕೇಳಿದ್ರೆ ಪಕ್ಕದಲ್ಲಿ ನೀವೇ ಇರ್ತಿರ್ಲಿಲ್ವಾ ಅಲ್ಲಿ? ಅಯ್ಯೋ ದೇವರೇ, ಇಷ್ಟು ಒಳ್ಳೆಯ ಮನೆತನದ ಪುರುಷರು ನೀವು ಅರಮನೆಯ ಒಬ್ಬ ಸಾಮಾನ್ಯ ದಾಸಿಯನ್ನು ಬಿಡುವುದಿಲ್ಲ ಅಂತ ಅಸಹ್ಯವಾಗಿತ್ತು. ಗತಿಸಿ ಹೋದ ಸಂಗತಿಗಳನ್ನೆಲ್ಲ ನೆನಪಿಸಿ ಏನು ಪ್ರಯೋಜನ ಉಂಟು? ಗತಿಸಿ ಹೋದದ್ದು. ಆದ್ರೆ ಅವ್ರು ಯಾರು ಅದನ್ನ ಪ್ರತಿಭಟಿಸಲಿಕ್ಕೆ ಬರಲಿಲ್ಲ. ಯಾಕೆ? ತಿನ್ನುವ ಅನ್ನ ಬೇಕಿತ್ತು ಅವರಿಗೆ. ಅಲ್ಲ, ಅವರಿಗೆ ಅದ್ರ ಕುರಿತಾಗಿ ಅನಿವಾರ್ಯತೆಯೂ ಇತ್ತು. ನನ್ನ ಮೇಲೆ ಆಸಕ್ತಿ ಉಂಟು ಅಂತ. ಮತ್ತೆ ಈಗ ನೀವು ಮಾಡಿದ್ದಂಥದ್ದು, ಮೊನ್ನೆ ನಾನು ಇಲ್ಲದೆ ಇದ್ದಾಗ ಯಶೋಮತಿ ಇದ್ದಲ್ಲಿಗೆ ಹೋದ್ರ? ಯೋಗಕ್ಷೇಮ ಕೇಳಿ ಬಂದಿದ್ದೆ. ಯೋಗಕ್ಷೇಮವನ್ನೇ ವಿಚಾರಿಸಿದ್ರ? ಹೌದು. ಮತ್ತಿನ್ನೇನು ಕೇಳಲಿಲ್ವಾ? ಕೇಳಲಿಕ್ಕೆ ಎಂತದುಂಟು? ಕ್ಷೇಮವೇ ಯಶೋಮತಿ ಕೇಳಿದ್ದೆ ಹಾಗೆ. ಹೌದು. ಮತ್ತೆಂತ ಹೇಳಿದ್ದು ನೀವು? ಏನು ಹೇಳಿಲ್ಲ, ಆರೋಗ್ಯ ಅಂದ್ಲು, ಅಲ್ಲಿಂದ ಹೊರಟುಬಿಟ್ಟೆ. ಮತ್ತೇನು ಕೆಲಸ? ನೀವು ಯಾಕೆ ಹೋದದ್ದು? ಯೋಗಕ್ಷೇಮ ವಿಚಾರಿಸಿ. ಮತ್ತಿನ್ಯಾವುದಕ್ಕೆ? ಬರೀ ಅಷ್ಟಕ್ಕೆ ಅಲ್ಲ, ಈ ನಾಡಿನಲ್ಲಿ ನೀವೊಬ್ರು ಮಹಾರಾಜರು, ಯಶೋಮತಿ ಒಬ್ಳು ಯುವರಾಜನ ಹೆಂಡತಿ ಅವಳು, ಅವಳ ಗಂಡ ಮನೆಯಲ್ಲಿ ಇರ್ಲಿಲ್ವಲ್ಲ, ನೀವಲ್ಲಿ ಹೋಗಿರುವಂತದ್ದು ಯಾಕೆ? ಗಂಡನ ಸ್ಥಾನವನ್ನು ತುಂಬಿ ಬರುವುದಕ್ಕೆ. ನಾಚಿಕೆ ಆಗ್ಬೇಕು ಸ್ವಾಮಿ ನಿಮಗೆ. ನಿಮಗೆ ಬುದ್ಧಿ ಉಂಟ ನಿಮಗೆ? ಎಲ್ಲವನ್ನು ವಿವರವಾಗಿ ಹೇಳಿದ್ದಾಳೆ. ನಿಮ್ಮ ಹೆದರಿನಲ್ಲಿ ಹೇಳಿಕೊಳ್ಳುವುದಕ್ಕೆ ಅವಳು ತತ್ತರಿಸಿದಳು. ಮರುದಿನ ಮರುಕ್ಷಣದಲ್ಲಿ ಎಲ್ಲವನ್ನು ನನ್ನಲ್ಲಿ ಹೇಳುವುದಕ್ಕೆ ಮುಂದಾದಳು. ಹೋಗಿ ಹೋಗಿ ಅವಳನ್ನು ನೀವು ಬಯಸಿ ಬಿಟ್ರಲ್ಲ. ತಪ್ಪಾಯ್ತು ಮಾರಾಯ್ತು. ಇನ್ನು ನಾನು ಅವಳು ಸುದ್ದಿ ಹೋಗುದಿಲ್ಲ. ಇಲ್ಲ, ಅವಳು ಸುದ್ದಿಗೆ ಹೋಗುದಿಲ್ಲ ಅಂದ್ರೆ ಬೇರೆಯವ್ರ ಸುದ್ದಿಗೆ ಹೋಗ್ತೀನಿ. ಹಾಗೆಲ್ಲ ಇಳಿಸಬಾರದು. ನಿಮ್ಮ ಸ್ಥಾನ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಗರ್ಭವತಿಯಾದ ತಮ್ಮನ ಹೆಂಡತಿಯ ಬಗ್ಗೆ ನಿಮಗೆ ಅನುಕಂಪ ಇರಬೇಕು, ಅನುರೋಧ ಅಲ್ಲ. ನೀನು ಕೂಗಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ.
ನನಗಂದ್ರೆ ಬೇರೆ ಯಾರಿದ್ದಾರೆ ಹೇಳು? ನನ್ನ ಆರೋಗ್ಯ ಯಾವತ್ತೂ ಸರಿಯಾಗಿ ಇರ್ತದೆ. ಹಲವ ಒಬ್ಬಳೆ ಅಲ್ವೇನೆ ನೀನು ನನಗೆ ಹೆಂಡತಿ ಸ್ಥಾನದಲ್ಲಿ ಇದ್ದವಳು ಒಬ್ಬಳು, ಹೆಣ್ಣಿನ ಸ್ಥಾನದಲ್ಲಿ ಹಲವು. ನೀನು ವಿಶ್ರಾಂತಿ ತಗೊಂಡು ಕುಳಿತುಕೊಳ್ಳುವ ಕಾಲ ಇದಲ್ಲ. ಇನ್ನು ನಾವು ಕುಳಿತುಕೊಂಡು ಸಂತೋಷ ಪಡಬೇಕು ಅಂತ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಬೇಕು. ಈಗ ಹೇಳ್ತೇನೆ, ಎಲ್ಲಿಯಾದರೂ ನಾಳೆ ದಿಗ್ವಿಜಯಕ್ಕೆ ಹೋಗಿರುವಂತ ಅವಳ ಗಂಟ ತಿರುಗಿ ಮನೆಗೆ ಬಂದಾಗ ನಿಮ್ಮ ಅಣ್ಣ ಹೀಗೆ ಮಾಡಿದ ಅಂತ ಹೇಳಿದ್ರೆ ತಮ್ಮ ಸುಮ್ಮನೆ ಇರ್ತಾನ? ಅದೊಂದು ಹೌದು ಮಾರಾಯ, ತಮ್ಮ ಸುಮ್ಮನೆ ಇರ್ತಾನ? ಮುಂದೆ ಹೀಗಾಗ್ತದೆ ಎನ್ನುವ ಕಲ್ಪನೆ ನನಗಿಲ್ವಾ? ಹೌದಾ? ನೋಡು, ನನ್ನ ಮೇಲೆ ನಿನಗೆ ಪ್ರೀತಿ ಉಂಟೇ ಇಲ್ಲ? ಹೌದಾ? ಎಂತಾದ್ರೂ ಮಾಡು, ಹೋಗ್ಲಿ. ಈ ಪ್ರಕರಣ ಒಂದು ಹೊರಗಬಾರದೆ. ಅಣ್ಣನೇ ಆಗಿರ್ಲಿ ಉಳಿದ ಯಾರೇ ಆಗಿರ್ಲಿ, ಹೆಂಡತಿಯನ್ನ ಬಯಸಿದ್ದಾನೆ ಅಂತ ಆದ್ರೆ ಆ ಹಿಂಸೆ ಕೊಡದೆ ಇರ್ತಾನ? ಹೌದು. ಮತ್ತೆ ನೀವು ಅಲ್ಲಿಗೆ ಯುದ್ಧಕ್ಕೆ ಹೋದ್ರೆ ಮತ್ತೆ ನೀವೇನಾಗ್ತದೆ ಅಂತ ನೀವು ಯೋಚನೆ ಮಾಡಿ. ಹೌದು. ಅಲ್ಲ ಸ್ವಾಮಿ, ನಾಡಿನ ಹಿತರಕ್ಷಣೆ ಮುಂದೆ ನಾನು ಗರ್ಭವತಿ ಆಗಿದ್ದೇನೆ, ಮಗುವನ್ನೇ ಸಿಂಹಾಸನಕ್ಕೆ ಯಾವ ಯೋಚನೆಯೂ ಇಲ್ಲದೆ ಇದ್ರೆ ಈ ಪ್ರಾಯದಲ್ಲಿಯೂ ಹೆಂಡತಿ ಜೊತೆಯಲ್ಲಿ ಇದ್ದಾಗಲೂ. ಆಯ್ತು ಮಾರಾಯ್ತಿ, ತಪ್ಪಾಯ್ತು. ಬೇಕಾದ್ರೆ ಕಾಲು ಬೇಕಾದ್ರೆ ಹಿಡಿತೇನೆ. ಪ್ರಕರಣ ಒಂದು ಹೊರಗಾಗದೆ ಇದ್ದಾಗ ಮಾಡು ಮಾರಾಯ್ತಿ. ತಮ್ಮಯ್ಯ, ಪ್ರಕರಣದಲ್ಲಿ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವು? ಏನೋ ಒಂದು ಸಣ್ಣ ತಪ್ಪು ನಡೆದು ಹೋಯ್ತಪ್ಪ. ಇನ್ನು ಮುಂದೆ ಹಾಗಾಗಲಿಕ್ಕೆ ಸ್ವಭಾವ ಗೊತ್ತೇ. ನಿನ್ನಾಣೆ, ನಿನ್ನ ಅಪ್ಪ ಅಮ್ಮನಾಣೆ, ಹಾಗಾಗಲಿ ನಾ ಬಿಡುದಿಲ್ಲ. ದೇವರಾಣೆ. ನೀವು ಅಪ್ಪ ಅಮ್ಮನ ಸುದ್ದಿ ಎಲ್ಲ ಮಾತಾಡಬೇಡಿ. ನೀವು ನಂಬುವುದಕ್ಕೆ ಸಾಧ್ಯ ಇಲ್ಲ. ಆಯ್ತು, ಸಂಪೂರ್ಣ ನನ್ನನ್ನು ನೀವು ನಂಬಿದ್ದೀರಿ. ಹೌದೌದು. ಇವತ್ತಿನಿಂದ ಮೊದಲುಗೊಂಡು ಈ ನಾಡಿನ ಹಿತವೇ ನಮ್ಮ ಪರಮ ಲಕ್ಷ್ಯವಾಗಿ, ಮುಂದೆ ನಮ್ಮ ಸಂತಾನಕ್ಕಾಗಿ ಈ ಸಿಂಹಾಸನಕ್ಕೆ ಬಯಕೆಯನ್ನು ಪ್ರಧಾನವಾಗಿಟ್ಟುಕೊಂಡು ವ್ಯವಹರಿಸುವುದಕ್ಕೆ ನನಗೆ ಅವಕಾಶ ಕೊಡಿ. ಆಗಲಿ, ನೀ ಹೇಳಿದಾಗ ನಾ ಕೇಳು. ನಾನು ಹೇಳಿದಾಗ ಹೇಳಬೇಕು. ನೀವು ನಿನ್ನ ದಾಸ ನಾನು. ಇವತ್ತಿನಿಂದ ನಾನು ಹೇಳಿದಾಗ ನೀವು ಕೇಳಿ. ಮಗು ಜಾಗ್ರತೆ ಮಾಡ್ಕೊಂತ ನನ್ನ ತಲೆಯ ಮೇಲೆ ಆಕಾಶವೇ ಬಿದ್ದಿದೆ, ಮಗುವಂತೆ. ಈಗ ಮಗು ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಆಗುವ ಮಗುವಿಗೆ ಮಾತ್ರ ಜನ್ಮಕ್ಕೆ ಕಾರಣ ಆಗ್ಲೇಬಾರ್ದು ಅಂತ ಯೋಚನೆ ಮಾಡಿದೆವಳು ನಾನು. ಏನು ಮಾಡೋಣ? ಏನ್ ಉಪಾಯ ಉಪಾಯ ಸರಿ. ನೀರೇನಿಲ್ಲಯ ಪುಣ್ಯ ಫಲಾದ್ಯೋ ನೀರೇನಿಲ್ಲಯ ಪುಣ್ಯ ಫಲಾದ್ಯೋ ಬಾರಿ ವಿಜಯವ ಸಾಧಿಸಿಗೇನಾ ಬಾರಿ ವಿಜಯವ ಸಾಧಿಸಿಗೇನಾ ಚಾರು ಗುಣಯುತ ಅಣ್ಣ ಅತ್ತಿಗೆ ಹರಕೆ ಕೆಲವು ಸಂದರ್ಭಗಳೆಲ್ಲ ನಮ್ಮ ಕಲ್ಪನೆಗೆ ಮೀರಿ ಇರ್ತದೆ. ಇಂದಿನ ಪುಣ್ಯ ದಿನ ಯಾವುದು ಬಲ್ಲೆಯ? ವಿಜಯದಶಮಿ. ಇಡೀ ಮಿಥಿಲೆಯೇ ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ಅದು ನನ್ನ ವಿಜಯ ದಶಮಿ. ರಾಜ ಪರಿವಾರದೊಂದಿಗೆ ನನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದರೆ ನನ್ನ ಕಣ್ಗಳು ವಹಿಸ್ತಾ ಇದ್ದದ್ದು ನಿನ್ನನ್ನು. ನೀನು ಬೇರೆ ಏನು ಮಾಡುವುದು ಬೇಡವಾಗಿತ್ತು. ಬಂದೊಂದು ಮುಂಗಡೆಯಲ್ಲಿ ನಿಂತು ಮುಗುಳ್ನೆಯನ್ನು ಬೀರುತ್ತಿದ್ದರೆ ನನಗೆ ಮತ್ತೆ ಸಂತೋಷ ಇಮ್ಮಡಿ ಆಗ್ತಿತ್ತು. ಬದಲಾಗಿ ಏಕಾಂತದಲ್ಲಿ ಕುಳಿತು ಮೌನ. ಏನು ನನ್ನ ವಿಜಯ ನಿನಗೆ ಹಿತಾಗ್ತಿದೆ? ಹಾಗೇನಿಲ್ಲ ಸ್ವಾಮಿ. ಮತ್ತೇನಾಗ್ತಿದ್ಯಾ? ಕಾರಣ ಇದೆ. ಏನು? ಎರೆಯನೆಯಲ್ನಯ ತವರಿಗೆ ಹೋಗುತ್ತ ಬರುವೆನು ಕೆಲ ದಿನದಿ ಎರೆಯನೆಯನ್ನಯ ತವರಿಗೆ ಹೋಗುತ್ತ ಎರೆಯನೆಯನ್ನಯ ತವರಿಗೆ ಹೋಗುತ್ತ ಬರುವೆನು ಕೆಲ ದಿನದಿ ಹೋಗುತ್ತ ಬರುವೆನು ಕೆಲ ದಿನದಿ ಹರುಷದೊಳೆನ್ನನು ಹರಸುತ ಕಳುಗಿರಿ ಹರುಷದೊಳೆನ್ನನು ಹರಸುತ ಕಳುಗಿರಿ ಎರಗುತ ಬೇಡುವೆನು ಕಳುಗಿರಿ ಎರಗುತ ಬೇಡುವೆನು ಹರುಷದೊಳೆನ್ನನು ಹರಸುತ ಕಳುಗಿರಿ ಎರಗುತ ಬೇಡುವೆನು ಸಂತೋಷ ಇಲ್ಲ ಅಂತಲ್ಲವಲ್ಲ, ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲ? ನನ್ನ ಹೃದಯದಲ್ಲಿ ಸಂತೋಷ ಇದೆ ನಿಮ್ಮ ಬಗ್ಗೆ. ಮತ್ತೆ ಯಾಕೆ ನನ್ನ ಸ್ವಾಗತ? ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪೂಜನೀಯ ಭಾವ ಇದೆ. ಸ್ವಾಗತ ಮಾಡಲಿಕ್ಕೆ
ಮನಸ್ಸು ಸರಿ ಇರಬೇಕು ತಾನೆ. ಏನಾಗಿದೆ ನಿನ್ನ ಮನಸ್ಸಿಗೆ? ಯಾಕೋ ಇನ್ನು ಅರಮನೆಯ ಪರಿಸರ ಹಾ, ನನ್ನ ಮನಸ್ಸಿಗೆ ಹಿತ ಕೊಡ್ತಾ ಇಲ್ಲ ಸರ್. ನಮ್ಮ ಅರಮನೆಯ ಪರಿಸರ ಬಹುಶಃ ಹಾ, ನೀವು ಇಲ್ಲದೇ ಇರಬಹುದು, ಇದ್ದಿದ್ದು ಕಾರಣವಾಗಿರಬಹುದು. ಅದಿದ್ರು ನಾನು ಬಂದ್ಮೇಲಾದ್ರು ಇಲ್ಲವಲ್ಲವ, ಹಾ, ನಮ್ಮ ಮನಸ್ಸು ಯಾವುದನ್ನೋ ಬಯಸುತ್ತಿರುವಾಗ, ಹ್ಮ್, ಯಾವುದೋ ಭಾವಗಳು ಜೀವವನ್ನು ಹಿಂಡುತ್ತಿರುವಾಗ ಹಾ, ಇದ್ದ ನೆಲದಲ್ಲಿ ಸಂತಸ ಸಿಕ್ಕಿತ ಹೇಳಿ. ಸತಿಯಾದವಳ ಬಯಕೆಗಳನ್ನು ಪೂರೈಸಬೇಕಾದ್ದು ಪತಿಯಾದವನಿಗೆ ಕರ್ತವ್ಯ. ಏನದು ಹೇಳಿ? ನನ್ನ ಅಪ್ಪ ಅಮ್ಮನ ನೋಡುವ ಆಸೆ, ಓ, ಅವರನ್ನು ಸೇರುವ ಆಸೆ. ಯಾಕೋ ಏನೋ ನನ್ನ ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಒಮ್ಮೆ ಮಲಗಬೇಕು ನನಗೆ. ಹೆಣ್ಣು ತನ್ನ ಭದ್ರತೆಯನ್ನು ಕಂಡುಕೊಳ್ಳುವುದೆಲ್ಲಿ? ಗಂಡನ ತೋಳ್ತೆಕ್ಕೆಯಲ್ಲಿ. ಸರಿ. ಆದರೆ ನನಗೆ ಯಾಕೋ ಏನೋ ಅಮ್ಮನ ಮಡಿಲ ವಾತ್ಸಲ್ಯ ನೆನಪಾಗ್ತಾ ಉಂಟು. ಒಮ್ಮೆ ತವರಿಗೆ ಹೋಗ್ತೇನೆ ನಾನು, ಕಳಿಸ್ಕೊಡ್ತೀರಾ? ಖಂಡಿತ. ಹೌದದು. ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ. ಹಕ್ಕಿಗೆ ಗೂಡಾಸೆ, ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ, ಹೆಣ್ಣಿಗೆ ತವರಾಸೆ. ತಪ್ಪಲ್ಲ ಮನದನ್ನೆಯೇ, ಇದು ತಪ್ಪಲ್ಲ ಮನದನ್ನೆಯೇ. ಹಕ್ಕಿಲಿ ಕೇಳಿದೆ ಸೊಕ್ಕಲ್ಲವೀ ಮಾತು, ತಕ್ಕುದು ನಾನೊಪ್ಪಿದೆ. ಹೌದು, ರೂಢಿಯಲ್ಲಿ ಒಂದು ಮಾತಿದೆ, ಹಕ್ಕಿಗೆ ಗೂಡಿನ ಆಸೆ, ಹೆಣ್ಣಿಗೆ ತವರಿನ ಆಸೆ. ಹೌದು, ತಪ್ಪೇನೂ ಅಲ್ಲ. ಅದಕ್ಕಿಂತಲೂ ಹೆಣ್ಣಿನ ಚೊಚ್ಚಲ ಪ್ರಸವ ತವರಲ್ಲಿ, ಹೆಣ್ಣಿನ ತವರು ಮನೆಯಲ್ಲಿ ಆಗಬೇಕು. ಆದರೆ ಅದಕ್ಕೊಂದು ಅವಧಿ ಅಂತ ಇದೆ. ಹೌದು. ಅದಕ್ಕೆ ಕಾಲ ಕೂಡಿ ಬರಲಿಲ್ಲ. ಆಗಲಿ, ನಿನ್ನ ಮನಸ್ಥಿತಿಯನ್ನು ನಾನು ಖಂಡಿತ ಆಕ್ಷೇಪ ಮಾಡೋದಿಲ್ಲ. ಯಾಕೆಂದರೆ ನನ್ನ ಮನೆಗೆದ್ದವಳು ನೀನು, ನನ್ನ ಮನೆ ಬೆಳಗುವವಳು ನೀನು. ಹಾಗಾಗಿ ಈಗಲೇ ಹೋಗಬೇಕು ಅಂತ ಅನ್ನಿಸಿದರೆ ಆಯಿತು, ನಿನ್ನ ಸಂತೋಷಕ್ಕೆ ನಾನು ಖಂಡಿತ ಅಡ್ಡಿ ಮಾಡೋದಿಲ್ಲ. ಹೇಳು, ನಾನೇ ನಿನ್ನನ್ನು ಬಿಟ್ಟು ಹೋಗ್ತೇನೆ. ಅವಸರ ಬೇಡ. ಯಾಕೆ? ನಾಳೆಯ ದಿನ ನನ್ನ ಅಕ್ಕನೇ ಕಳಿಸುವುದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾಳೆ. ನಮ್ಮತ್ತಿಗೆ ಹೌದು. ಹೆಣ್ಣಿನ ಮನಸ್ಥಿತಿಯನ್ನು ಹೆಣ್ಣಾದವಳೇ ತಿಳಿದಷ್ಟು ಗಂಡಾದವನು ತಿಳಿದಾದ ಹೇಳು. ನಾನು ಗರ್ಭವತಿ, ಹಾ. ಅವಳು ಗರ್ಭವತಿ. ಸತ್ಯ. ಅವಳಿಗೆಲ್ಲ ನಮಸ್ಕರಿಸಿಕೊಂಡು ನಾಳೆ ದಿವಸ ನಾನು ಹೋಗಿ ಬರ್ತೇನೆ. ಅದು ಕೇಳ್ತೀಯ ನೀನು? ನಮ್ಮ ಬದುಕಿನ ಭವಿಷ್ಯದ ಕುರಿತು ನಾವು ವಿಚಾರ ಮಾಡುವುದಕ್ಕಿಂತ ನಮ್ಮ ಅಣ್ಣಾತಿಗೆಯರು ವಿಚಾರ ಮಾಡ್ತಾರೆ. ಹೌದು. ಅವರು ಹೇಳಿದ ಮೇಲೆ ಬೇರೆ ಪ್ರಶ್ನೆ ಇಲ್ಲ. ಹಾಗಾದ್ರೆ ಹೋಗಿ ಬರ್ತೀಯ? ನಾಳೆ ದಿನ ನೀವೆಲ್ಲ ಒಂದಾಗಿ ಕಳಿಸಿಕೊಡಿ. ಖಂಡಿತ ಕಳಿಸಿಕೊಡ್ತೀನಿ. ನೀವು ಬರ್ಬೋದಲ್ಲ? ಬರ್ಬೋದಿತ್ತು, ಆದರೆ ನಾನು ಈ ನಾಡಿನಲ್ಲಿ ಹೌದು ಯುವರಾಜ. ಹೌದಾದರೂ ಪೀಠ ಅವರಿಗಾದ್ರೂ ಹೊಣೆಗಾರಿಕೆ ನನ್ನದಲ್ವ? ಖಂಡಿತ. ನೋಡೋಣ, ಬಿಡುವಾಗ ಬರ್ತೇನೆ. ಆ ಸ್ವಾಮಿ, ಹಾ, ನೀವೇನು ಬಿಡುವಾಗ ಬರಬಹುದು. ಹಾ, ಆದ್ರೆ ನಿಮ್ಮ ಯಾವತ್ತೂ ಹಾಗೆ ಹಾ. ಇದ್ದ ಸ್ಥಳಕ್ಕಿಂತಲೂ ಇಲ್ಲದೇ ಇರುವ ಸ್ಥಳಗಳು ನೆನಪು ಹೆಚ್ಚು. ನಾನು ಅಲ್ಲಿ ಓದುವ ಬದುಕಿಗೆ ಇಲ್ಲೇ ನೆನಪಿರೋದು ನನಗೆ. ನನ್ನ ಗಂಡ ಏನು ಮಾಡ್ತಾ ಇದ್ದಾರೋ ಹೇಗಿದ್ದಾರೋ ಅಂತ. ನಿಮ್ಮ ನೆನಪಾದ್ರೆ ನಾನು ಬಂದ್ಬಿಡ್ಲ? ಬರುದೇ, ಆದರೆ ಮತ್ತೆ ಹೋಗುವುದಕ್ಕೆ ಅಲ್ವ? ಹಾಗೆ ಅವಸರದಲ್ಲಿ ಹೋಗಿ ಹೋಗಿ ಬರ್ತಾ ಇರೋದು. ಕಾಲವೂ ಇದಲ್ಲ. ಅಲ್ವಾ? ಹೋಗಿ ಬರ್ತಾ ಇರೋದಾ? ಅದಲ್ಲ ಸರಿಯದು. ನಮಗೆ ಪ್ರಿಯವಾದ ವಸ್ತು ನಮ್ಮ ಬಳಿಯೇ ಇರಬೇಕು ಅಂತ ಅನ್ನಿಸ್ತದೆ. ಹಾಗಂತ ಬಿಡುವ ಅನಿವಾರ್ಯತೆಯೂ ಬರ್ಬೋದು. ಅದ್ರ ಬರ್ತದೆ. ಬಿಟ್ಟು ಇಲ್ಲದೆ ಹೋದಾಗ ನೆನಪೆಚ್ಚಾಗ್ತದೆ. ತವರಿನ ವ್ಯಾಮೋಹ ಉಂಟು, ನಿಮ್ಮ ಬಿಡ್ಲಿಕ್ಕೆ ಮನಸ್ಸು ಇಲ್ಲ. ಏನು ಮಾಡುದು ಈಗ? ಕೆಲಸ ಮಾಡು. ಏನು ನೀವು ಬರ್ತೀರಾ? ಹೌದು, ಬೇಡ ಅಂತ ಆಯ್ತು. ಅಣ್ಣಾತಿಗೆ ಹೇಳಿದ್ರೆ ಅದನ್ನು ನಾನು ಅಲ್ಲಗಳಿದ್ರೆ ಉದ್ದಟತನ ಅಂತ ಆಗಿದೆ. ಹಾಗಿದ್ರೆ ನಾನು ಹೋಗುವುದಿಲ್ಲ. ಬಿಡಿ. ಹೋಗ್ಬೇಕು, ಹೋಗ್ಬೇಕು. ಈ ಕಾಲದಲ್ಲಿ ನಿನ್ನ ಆಸೆಗಳನ್ನು ಅದುಮಿಕೊಂಡ್ರೆ ಅದರ ಪರಿಣಾಮ ಬೀರುವುದು ಭ್ರೂಣದ ಮೇಲೆ. ಅಯ್ಯೋ, ನಾ ಹೋಗಿ ಬರ್ತೇನೆ. ಆಗಿದ್ರೆ ಇದು ನೋಡು, ನಾನೇ ಸದಾ ನನ್ನ ಕೊರಳಲ್ಲಿ ನಾಟ ಸುಹಾರ, ನನ್ನ ನೆನಪು ನಿನಗಾಯ್ತು. ಇದನ್ನೊಮ್ಮೆ ನೋಡು. ಜೀವನಯಾನ, ಇದು ಜೀವನಯಾನ, ನರರ ಜೀವನಯಾನ. ನಿನ್ನ ಬಳಿಯಲ್ಲಿ ಹೊತ್ತದ ಜೀವನಯಾನ,
ಇದು ಜೀವನಯಾನ ನರರ ಜೀವನಯಾನ. ಸತ್ಯವ ಪಾಲಿಸಿ ಧರ್ಮವನುಳಿಸಿ, ಸತ್ಯವ ಪಾಲಿಸಿ ಧರ್ಮವನುಳಿಸಿ, ಮಾನ್ಯಕ್ಕೆ ಮಾನ್ಯತೆ ಕೊಡುತ್ತಲೇ ನಡೆಯುವುದೇ, ಮಾನಕ್ಕೆ ಮಾನ್ಯತೆ ಕೊಡುತ್ತಲೇ ನಡೆಯುವುದೇ ಜೀವನಯಾನ. ಇದು ಜೀವನಯಾನ, ಜೀವನಯಾನ, ಇದು ಜೀವನಯಾನ ನರರ ಜೀವನಯಾನ, ನರರ ಜೀವನಯಾನ. ಜೀವನಯಾನ ಇದು ಜೀವನಯಾನ, ಜೀವನಯಾನ ಇದು ಜೀವನಯಾನ, 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 ಜೀವನಯಾನ. ಏನಿಲ್ಲ, ನನ್ನ ಕೈಯಲ್ಲಿ ಏನಿಲ್ಲ, ಎಲ್ಲ ನನ್ನ ಕೈಯಲ್ಲಿ ಉಂಟು ಅಂತಲೇ ಹೇಳುವುದು ನಾನು. ನಿರ್ದೇಶನ ನಿನ್ನದ್ದು, ಹ. ಇನ್ನೇನಿಲ್ಲ ನಿರ್ವಹಣೆ ನಿಮ್ದು ಅಷ್ಟೇ. ಈ ಕಡೆ ಎಲ್ಲಿ ಬೇಕಾದ್ರೆ ನೀವು ಹೇಳಿದಾಗಿದ್ದಾಗಾಯ್ತು. ಯಾಕೆಂದ್ರೆ ನಮ್ಮ ದೌರ್ಬಲ್ಯ ಒಂದು ಬಿಟ್ಕೊಟ್ಟ ಆಯ್ತಲ್ಲ ನಿಮ್ಮ ಹತ್ರ. ಮಾತಾಡಬೇಡಿ. ನಮ್ಮ ದೌರ್ಬಲ್ಯವೇ ನಮ್ಮ ಸೌಜನ್ಯಕ್ಕೂ ಕಾರಣ ಆದದ್ದೀಗ. ಈಗ ನಾನು ಏನು ಮಾಡ್ತೇನೆ ಅಂತ ಹೇಳುವುದನ್ನ ನೀವು ನೋಡ್ತಾ ಇರುವುದಷ್ಟೇ ಅಷ್ಟೇ. ಇವತ್ತಿನ ಮೊದಲುಗೊಂಡು ಇದರ ಸೂತ್ರವೇ ನನ್ನ ಕೈಯಲ್ಲಿ. ಮೊದಲೇ ನಾನು ದುಡ್ಡು ಕೊಟ್ಟಿದ್ದೆ. ಮೊದಲೇ ನಿಮ್ಮನ್ನೆಲ್ಲ ನಂಬಿಕೊಂಡು ನಮಗೆ ಬೇಕಾದದನ್ನು ಪಡೀಲಿಕ್ಕೆ ಆಗ್ತದ. ಯಾರಲ್ಲಿ ಆ ಹೊಟ್ಟೆಯವ ಯಾಕೆ ಬಂದೆ ಈ ಹೊಟ್ಟೆ ಇರುವಾಗ? ಯಾರಿಗೆ ಹೇಳಿದ್ದೇನೆ? ನೀ ಇರುವಾಗ ಆ ಹೊಟ್ಟೆಯವ ಯಾಕೆ ಬಂದ ಅಂತ. ಹಾಗೆ ತುಂಬು ಗರ್ಭಿಣಿ, ತುಂಬ ಅಲ್ಲದೆ ಇದ್ರೆ ಒಂದು 4-5 ತಿಂಗಳಾಯ್ತಲ್ಲ. ನನ್ಗೆ ಗೊತ್ತಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಗ್ಬೇಕದು. ನೋಡ, ಹಾ ಗೊತ್ತಾಯ್ತಾ? ಅಲ್ಲ ಮೊದಲಾಗಿ ನಿನಗೆ ಏನನ್ನು ಕೊಡಬೇಕು ಎಲ್ಲ ಇದರಲ್ಲಿ ಇಟ್ಟಿದ್ದೇನೆ. ಹಾ ಕೆಲಸವನ್ನು ಪೂರೈಸಿದ ಮೇಲೆ ಏನು ಕೊಡಬೇಕು, ಆಮೇಲೆ ಬಂದ ಮೇಲೆ ಅದು ನಿನಗೆ ಕೊಡಲ್ಪಡುತ್ತದೆ. ಓಹೋ, ಎಚ್ಚರ. ಯಾರು ಕೊಟ್ಟಿದ್ದಾರೆ ಅಂತಲೂ ಗೊತ್ತಾಗಬಾರದು, ಯಾರು ಹೀಗೆ ಹೇಳಿದ್ದಾರೆ ಅನ್ನುವುದು ಓಡಿದವರಿಗೂ ತಿಳಿಯಬಾರದು. ನೀನು ನೀನಾಗಿಯೇ ಈ ಕೆಲಸವನ್ನು ಮಾಡಿ ಪೂರೈಸಬೇಕು. ಹೇಳಿ ನೋಡ ನಡೆ. ನಿಮಗೇನು ಬನ್ನಿ ಬನ್ನಿ ಬನ್ನಿ. ಒಟ್ಟು ಹೆಚ್ಚು ಕಡಿಮೆ ಮಾಡಿ ಹಾಕ್ತಾಳೆ, ನನಗೆ ಗೊತ್ತಾಯ್ತು. ಹಾ, ಅಲ್ಲ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಇಲ್ಲ. ನಾ ಯೋಚನೆ ಮಾಡುವುದು ಮತ್ತೇನಲ್ಲ ಸ್ವಾಮಿ. ಗೊತ್ತಾಯ್ತು. ಎಂತದ್ದು? ಅಂದಿನ ಪ್ರತಿಜ್ಞೆ ಅಲ್ಲ. ಹಾ, ಅದೊಂದು ದಾರಿ ಮೇಲೆ ಬಿದ್ದು ಹೋಗ್ತದಲ್ಲ ಅಂತ. ಹೌದು, ನಾನಿನ್ನ ಬಿಡುವುದಿಲ್ಲ, ಇದು ನನ್ನ ಭೀಷಣವಾದ ಪ್ರತಿಜ್ಞೆ ಆಗಿತ್ತು. ಹೌದು. ನೀವೊಂದು ದೊಡ್ಡ ಭೀಷ್ಮಾಚಾರ್ಯ. ಕರ್ಮ ಎಲ್ರು ಹೇಳುವವರಾಯ್ತು ಈಗ ನಮ್ಗೆ. ಶುಭ ಮಸ್ತು. ಅವರಿಗೆ ಹೋಗಿ ಬರ್ತೇನಕ್ಕ. ತಾಯಿಯ ಮನೆಗೆ ಹೋಗ್ತಾ ಇದ್ದೇನೆ ಅಂತ ತಾಯಿಯ ಪಾದಕ್ಕೆ ಬಿದ್ದ ಆಶೀರ್ವಾದವನ್ನು ಮರೆತು ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ನನಗೆ ದ್ವಂದ್ವವಾಗಿದ್ದದೆ. ಇಲ್ಲಿಯೂ ತಾಯಿ ಇದ್ದಾಳೆ, ಅಲ್ಲಿಯೂ ತಾಯಿ ಇದ್ದಾಳೆ. ಇಲ್ಲಿ ನೋಡಿಕೊಳ್ಳುವ ತಾಯಿ, ಅಲ್ಲಿ ಹೆತ್ತ ತಾಯಿ. ಅಲ್ಲಿ ಹೆತ್ತ ತಾಯಿ, ಇಲ್ಲಿ ನೋಡಿಕೊಳ್ಳುವ ತಾಯಿ, ತವರಿಗೆ ಹೆರುವುದಕ್ಕೆ ಹೋಗ್ತಾ ಇರುವ ತಾಯಿ, ಇನ್ನು ಹೆರಲಿರುವ ಮಹಾತಾಯಿ. ಆಹಾ, ಏನಮ್ಮ ತಾಯಿಯ ದುರ್ಗಮ. ಎಷ್ಟು ಸಹಜವಾಗಿ ಆ ಮಹಾ ಹೇಳುವ ಶಬ್ದ ನಿಮಗೇ ಯೋಗ್ಯ ತಾಯಿ. ಸರಿ, ಯಶೋಮತಿ, ಬಹಳ ನೋವಾಗುತ್ತದಮ್ಮ. ನಮ್ಮ ಮನೆಗೆ ಬಂದ ಭಾಗ್ಯದ ಬೆಳಕಲ್ವೇ ನಮ್ಮ ನೀನು. ಭಾವಕ್ಕೊಳಗಾಗಬೇಡಿ ನೀವು, ಅಷ್ಟು ಭಾವಕ್ಕೊಳಗಾಗಬೇಡಿ. ಹಾಗಲ್ವೇನೆ ಕಳಿಸ್ಕೊಡ್ತಾ ಇದ್ದೇವೆ. ಇನ್ನು ಯಾವಾಗ ಬರುವುದೇನು? ಹೆರಿಗೆಗಾಗಿ ಹೋಗುವುದು ಒಂದೇ, ಒಬ್ಬ ವೀರ ಯೋಧ ಯುದ್ಧಕ್ಕೆ ಹೋಗುವುದು ಒಂದೇ. ಅದು ಗೊತ್ತುಂಟ ನಿನಗೆ? ಹೆರಿಗೆ ಹೊರಟವಳಲ್ಲ ನಾನು, ಅದು ಹೆರಿಗೆ ಮುಗಿಸ್ಕೊಂಡೇ ಬರ್ತೇನೆ. ಸೀಮಂತಕ್ಕೆಲ್ಲ ಹೇಳುವುದನ್ನು ಮರಿಬೇಡಮ್ಮ. ಅಯ್ಯೋ, ನೀವೆಲ್ಲ ಮುಂದಾಗಿ ಮಾಡಿಸುದಲ್ವಾ? ಅಲ್ವೇ? ರಾಮಾಯಣ ಇಲ್ಲ, ಮಹಾಭಾರತದಂತ ಕಳುಹಿಸಿಕೊಡುವ ಅವಸರದಲ್ಲಿ ಏನು ಅಂತಲೇ ಗೊತ್ತಾಗೋದಿಲ್ಲ ಪಾಪ. ಪುರಾಣ ಪುಣ್ಯ ಕಥೆಗಳನ್ನೆಲ್ಲ ಕೇಳ್ತಾ ಇರುವುದು. ಸತ್ಯ ಹೇಳ್ಬೇಕಾ? ಅಭಿಮನ್ಯು ಈಗ ಕಾಳಗ ಮಾತ್ರ ಮರಿಬೇಡ. ಅದು ಅಯ್ಯೋ, ಈಗ ನನಗೆ ವೀರ ಮಗ ಹುಟ್ಟಬೇಕು, ನನ್ನ ತಮ್ಮನ ಹಾಗೆ. ನನಗೂ ಹಾಗೆ ಇಂಥ ಮಗುವೇ ಬೇಕು. ಎಲ್ಲಿ ಕೆಂಡ ಉಂಟು, ಅಲ್ಲ ಎಲ್ಲಿ ಬೂದಿ ಮುಚ್ಚಿದ ಕೆಂಡ ಉಂಟು, ಅದಂತಕ್ಕೆಲ್ಲ ನೀರು ಹಾಕ್ಬೇಕು ಆ ಮಗು. ನಾ ಹೇಳಿದ್ದೆಲ್ಲ ಸರಿ, ನೆನಪಿರ್ಲಿ, ಯಾವುದು ಮರಿಬೇಡ. ನಿಮ್ಮಿಬ್ಬರ ಸಂಭಾಷಣೆಗೆ ನನಗೆ ಅರ್ಥ ಆಗುವುದೇ ಇಲ್ಲ. ಬೂದಿ ಮುಚ್ಚಿದ ಕೆಂಡ, ವೀರ, ಅಭಿಮನ್ಯು ಅಲ್ಲ ನನಗೆ
ರಾಜೇ, ಓ ಮಹಾತ್ಮರ ಮಾತುಗಳಿಗೆಲ್ಲ ಅರ್ಥ ಸಿಕ್ಕುವುದು ಕಡೆಗೆ. ಅದನ್ನ ತಿಳಿದವ ನೀವು ಒಬ್ಬನೇ ಪುಣ್ಯಾತ್ಮ ಮಾರಾಯ. ನಾನು ಮಹಾತ್ಮ ಎನ್ನುವುದು. ಅಯ್ಯೋ, ಮುಹೂರ್ತಕ್ಕೆ ಕಾಯ್ತಾ ಇದ್ದೇವೆ ನಿನ್ನನ್ನು ಕಳುಹಿಸಿಕೊಡಬೇಕು ಎನ್ನುವ ಕಾರಣಕ್ಕಾಗಿ. ನೀನು ಹೇಳಿದೆ ಅಕ್ಕ, ವ್ಯವಸ್ಥಿತವಾಗಿ ಕಳಿಸಿಕೊಡ್ತೇನೆ ಅಂತ. ಹೌದು, ನಾನು ಒಬ್ಬಳೇ ಹೋಗೋದು ರಾತ್ರಿ ಹೇಳಿ. ಸ್ವಲ್ಪ ಸುಮ್ಮನಿರ್ತೀಯ ನೀನು. ಹೋಗುವುದು ನೀನು ಒಬ್ಬಳೇ, ಹೋಗುವುದು ನೀನು ಒಬ್ಬಳೇ. ನೀನು ಬಂದ್ಬಿಡು. ಅಲ್ಲ, ನಾನು ಹೇಗೆ ಬಿಟ್ಟಿರ್ಲಿ ನನ್ನ ಹೆಂಡತಿಯನ್ನ. ನೋಡಿದ್ಯಾ? ಅಲ್ಲ, ನನಗೆ ಈಗ ನೆನಪಾದದ್ದು ಏನು ಗೊತ್ತಾ? ಏನು? ನಿನಗೆ ಹೇಳ್ಬೇಕು ಅಂತಲೇ ಆಲೋಚನೆ ಮಾಡಿದ್ದೆ. ಸತ್ಯ ಹೇಳ್ಬೇಕು ಅಂದ್ರೆ ನನ್ನ ಗಂಡನದು ಒಂದು ರೀತಿ ಹೆಂಗರಳೆ. ಇತ್ತೀಚೆಗಾದ ಬರೀ ಹೆಂಗಸರು ಕರಳೆ ಆಗ್ಬಿಟ್ಟಿದ್ರು. ನೋಡಿ, ಹೌದಾ? ಆಯ್ತು, ಹೋಗಿ ಬರ್ತೇನೆ. ಯೋಚನೆ ಮಾಡಬೇಡ ತಂಗಿ. ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ನನಗೂ ಮನಸ್ಸಿಲ್ಲ. ನನಗೆ ಮನಸ್ಸುಂಟಾ? ಆದ್ರೂ ಅನಿವಾರ್ಯ. ಅನಿವಾರ್ಯ, ಹೋಗಬೇಕು. ಅಷ್ಟುಂಟು. ಹೌದು, ನಿನ್ನನ್ನು ಕಳುಹಿಸಿ ಕೊಡಬೇಕಾದದ್ದು ನನ್ನ ಕರ್ತವ್ಯ. ನಿನ್ನ ತಂದೆ ತಾಯಿಗಳು ಯಾಕೆ ಕಳುಹಿಸಿ ಕೊಡ್ಲಿಲ್ಲ ಅಂತ ಕೇಳೋದಿಲ್ವಾ? ಏನಮ್ಮ ಅವ್ರು ಕಳಿಸ್ಕೊಡೋದು? ಯಾರು? ನೀನು ಇಲ್ಲೇ ಇರು. ನಾನು ಸಂತೋಷದಲ್ಲಿ ಕಳಿಸ್ಕೊಡ್ತಾ ಇದ್ದೆ. ಆದ್ರೆ ನನ್ನ ದೌರ್ಬಲ್ಯ ಏನೆನ್ನು ನಿನಗೆ ಗೊತ್ತಿಲ್ಲವೇನಮ್ಮ. ಇವ್ರನ್ನ ಕಳಿಸ್ಕೊಡ್ತಾರ ಅಂತ. ಅದೇ ವೈರಿಗಳ ಆಕ್ರಮಣ ಆದ್ರೆ, ಅದು ಯುವ ಇಲ್ಲ ಅಂತ ಗೊತ್ತಾಗದೆ ಇದ್ರೆ ಮತ್ತೆ ಬಂದೇ ಬರ್ತಾರೆ. ಕಳುಹಿಸಿ ಕೊಡಬಹುದಿತ್ತೋ ಏನು? ನಾನು ಗರ್ಭಿಣಿ ಅಲ್ವಾ? ಜಾಗ್ರತೆ. ನಾನು ಈ ಸಂದರ್ಭದಲ್ಲಿ ಇರ್ತೇನೆ. ಎಲ್ಲಿಯಾದ್ರೂ ಹರಿಗಳ ಆಕ್ರಮಣ ಆಗಿಬಿಟ್ರೆ ನಾವೊಬ್ಬಳೇ ಹೋರಾಡಬೇಕಲ್ಲ ಅಂತ ನನ್ನ ಗಂಡನಿಗೆ ನನ್ನ ಮೇಲೆ ಕಳಕಳಿ. ನನ್ನ ಬಗ್ಗೆ ಎಷ್ಟು ಕಳಕಳಿ ಉಂಟು, ಪ್ರೀತಿ ಉಂಟು, ಅದೇ ರೀತಿಯಲ್ಲಿ ನಿಮ್ಮ ಮಗುವಿನ ಮೇಲೆ ಕಳಕಳಿ ಇರಲಿ, ಪ್ರೀತಿ ಇರಲಿ. ಹೋಗಿ ಬರ್ತೇನೆ. ನಾನು ಇಷ್ಟೆಲ್ಲ ಮಾಡುವುದು ನನ್ನ ಮಗುವಿನ ಪರಮ ಲಕ್ಷ್ಯವೇ ಗುರಿಯಾಗಿಟ್ಟುಕೊಂಡಲ್ವಾ? ಮಾತಾಡ್ಬಿಟ್ಟೆ. ತಪ್ಪಾಯ್ತಾ? ಸರಿ ಸರಿ ಹೇಳ. ವ್ಯವಸ್ಥೆ ಮಾಡ್ತೀನಿ. ಆಯ್ತು, ಬೇಸರ ಮಾಡಬೇಡ. ಆಯ್ತು, ಜಾಗ್ರತೆ. ಸರಿ ಅಕ್ಕ. ಯಾವುದೇ ಕಹಿ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡ. ಕಹಿಯೇ ಇಲ್ಲ ಬದುಕಿನಲ್ಲಿ. ಸವಿ ಮಾತನ್ನೇ, ಸವಿ ವಿಷಯವನ್ನೇ ತರುವ ಹಾಗೆ ಮಾಡು. ವ್ಯವಸ್ಥಿತವಾಗಿ ನಿನ್ನನ್ನು ಕಳುಹಿಸಿಕೊಡ್ತೀನಿ. ಆದಿತ್ತು. ನೆನಪಿರ್ಲಿ, ಪರರನ್ನು ವಂಚಿಸಿ ಪುರಾಣ ಪುಣ್ಯಕಥೆ ಓದು ಅಂತ ಹೇಳಿ ಸ್ವಾರ್ಥವ ಮರೆಸಿ ದೂತ ಪರಿವಾರ ಸಹಿತರಾಗಿ ಬಂದಿದ್ದಾರೆ. ಇದು ಮಿತ ಪರಿವಾರ ಮಿಥಿಲಾ ನಗರದಿಂದ ನಿನಗಾಗಿ. ನಿನ್ನನ್ನು ಕೂಡಿಕೊಳ್ಳುವುದಕ್ಕೆ ಅಲ್ಲಿಂದ ನಿನ್ನ ತವರು ಮನೆಯವರು ಬಂದು ಸೇರಿಕೊಡ್ತಾರೆ. ಅವರಿಗೂ ಲೆಕ್ಕನ ಹೋಗಿದೆಯಾ? ಅವಸರ, ಯಾಕೆಂದ್ರೆ ಗಡಿಗೆಯಲ್ಲಿ ಅವರು ಬರ್ತಾರಾಗಿದ್ರೆ ಅವ್ರು ಇಲ್ಲಿಗೆ ಬರುವುದು, ನಿನ್ನನ್ನು ಕರ್ಕೊಂಡು ಹೋಗುದು, ನಿನ್ನ ತಾಯಿ ಮನೆ ನೋಡುವುದು ಅವಸರ ಆಗುದು ಬೇಡ ಅಂತ ಅವರನ್ನು ಮಾರ್ಗ ಮಧ್ಯಕ್ಕೆ ಬರುವುದು ಕೇಳಿದ್ದೇನೆ. ಸರಿ, ಸರಿ. ಇಲ್ಲಿಂದ ನಾವೆಲ್ಲ ಒಂದು ಮುಖದಲ್ಲಿ ವಿಚಾರ ಮಾಡಿದ್ರೆ ಅವ್ರಿಗೆ ಎರಡೆರಡು ಬಗೆ. ಮತ್ತೆ ಹೌದು, ಮತ್ತು ಯೋಚನೆಗೆ ನಿಲುಕತ್ತು. ಯಾವುದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ನಿನ್ನ ಜೊತೆಯಲ್ಲಿ ಇವ ಇರ್ತಾನೆ. ಏ ಅಮ್ಮ, ಏನೋ ಗೊತ್ತುಂಟಲ್ಲ ನಿನಗೆ? ಏನು ಅಮ್ಮ? ಕೊಟ್ಟದ್ದು ನೆನಪುಂಟ ಅಂತ ಕೇಳಿದ್ದು. ಮತ್ತು ಅಲ್ಲ, ಏನು ಕೊಟ್ಟಿದ್ದೇಳು ಗೊತ್ತಾಗಲಿಲ್ಲ. ಇಷ್ಟ ದಿವಸ ಈ ಮನೆಯಲ್ಲಿ ಅನ್ನ ಕೊಟ್ಟಿದ್ದು ನೆನಪುಂಟ ಅಂತ ಕೇಳಿದ್ದು. ಯಾವುದು ಗೊತ್ತಿರುವುದಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು, ನೆನಪಾಯ್ತು ನನಗೆ. ಮತ್ತೆ ಆಮೇಲೆ ಕೊಡ್ತೇನೆ ಅಂತ ಹೇಳಿದ್ದು. ಹೌದೌದು, ನಾನು ನಿನಗೆ ಜಾಗ್ರತೆ ಅಂತ ಹೇಳಿದ್ದು. ಹೌದು. ಯಾವ ಜಾಗ್ರತೆ? ಹಾ, ಇವಳ ಜೊತೆಯಲ್ಲಿ ಹೋಗಬೇಕಾದ್ರೆ ಹೌದು. ಯೋಗಕ್ಷೇಮದ ಕುರಿತು ಹೌದು. ಗರ್ಭಿಣಿಯವಳು ಹೌದು. ನೋಡ್ಕೊಳ್ಬೇಕು. ಆಯ್ತು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು ಅಂತ ಹೇಳಿದ್ದು. ನೋಡಿಕೊಳ್ಳುತ್ತೇನೆ. ಹೋಗಿ ಬರ್ತೇನೆ. ಅದಕ್ಕಾಗುದಿಲ್ಲ ಮಗು. ನನಗಿನ್ನೂ ನಿಶ್ಚಿಂತ. ನೀನು ಯೋಚನೆ ಮಾಡಬೇಡ. ನಿನ್ನ ಬಗ್ಗೆ ನಾನೇ ಚಿಂತೆ ಮಾಡಬೇಕು ಬಿಟ್ಟರೆ ನೀನು ನಿಶ್ಚಿಂತನಾಗಿ. ಹೌದಮ್ಮ, ನಾನು ಗೊತ್ತಿಲ್ಲ. ನಾ ಇಲ್ಲಿ ನಿಂತ್ಕೊಂಡೆ ಅಂತಾದ್ರೆ ಹಾ. ನಿಮ್ಗೆ ನೋವು ಹೆಚ್ಚಾಗ್ತದೆ. ಹೋಗಿ ಬರ್ತೇನೆ. ಬಾರೆ, ನೀ ಒಳಗೆ ಬಾರೆ. ನೀನು ಮತ್ತೆ ಇಲ್ಲಿದ್ದು ಕಣ್ಣೀರು ಬಾ ಮಾರೆ. ಪರರನ್ನು ವಂಚಿಸಿ ಸ್ವಾರ್ಥವ ಮೆರೆಸಿ ಬಿಡುವಾದಾಗ ಬರ್ತೇನೆ. ಮಾನಕ್ಕೆ ಮಾನ್ಯತೆ ಕೊಡುತ್ತಲೇ ಅವನಿಗೆ ಹೇಳಿದ್ದ ಪರರನ್ನು ವಂಚಿಸಿ ಸ್ವಾರ್ಥವ ಮೆರೆಸಿ ಸ್ವಗವೆಂದೆಣಿಸುತ್ತ ಬದುಕನೆ ಸಬಿಗುದೆ ಲೋಕದೆ ಹಲವರ ಜೀವನಯಾನ. ಇದು ಜೀವನಯಾನ, ಜೀವನಯಾನ, ಇದು ಜೀವನಯಾನ. ಹೆಚ್ಚು ನಗಾಡಬೇಡವೆ. ಮತ್ತೆ ನೀನು ಹುಟ್ಟು ಮಗು ನಗಾಡ್ಕೊಂಡೇ ಹುಟ್ಟಿದ್ದು. ಆಮೇಲೆ ಈ ಕಡೆ ಬನ್ನಿ, ಏನು ಅಂತ ಗೊತ್ತಾಗಬಾರ್ದು. ಬನ್ನಿ ಬನ್ನಿ. ಅಮ್ಮ, ಏನ್ ಕತ್ಲಾಗ್ತಾ ಬಂತು? ಹೌದಮ್ಮ. ನನ್ನ ತವರನ್ನ ನೀನು ಬರ್ಲಿಲ್ವಾ? ಇಲ್ಲ ಇಲ್ಲ, ಬರಲಿಲ್ಲ ಅಮ್ಮ. ತವರು ಮನೆಗೆ ಹೊರಟಂತ ನೀವು ಈ ರಾತ್ರಿಯಲ್ಲಿ ಹೋಗುವುದು ಸರಿಯಲ್ಲ. ಇಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು.
ಅಲ್ಲ, ಹಾ ಮಿತ ಪರಿವಾರದೊಂದಿಗೆ ನಾವಿಲ್ಲಿವರೆಗೆ ಬಂದವರು. ಹೌದು. ಪರಿವಾರವು ಹಿಂದಕ್ಕೆ ಹೋಗಿದೆ. ಹಾ ಬರಬೇಕಾದ ಪುರಜನರು ಅಥವಾ ಪರಿಜನರು ಬರಲಿಲ್ಲ. ಹಾ ತೊಂದರೆ ಇಲ್ಲ, ಹಾ ಅವರನ್ನು ಕಾಯೋಣ. ಕಾಯ್ತೇವೆ. ಗಡಿ ಪ್ರದೇಶಕ್ಕೆ ನಾವು ಬಂದಿದ್ದೇವೆ. ಹೌದಮ್ಮ, ಸರಿಯಾದ ಬಿಡಾರವನ್ನ ನಿರ್ಮಿಸಿದ್ದೇವೆ. ನೀವು ವಿಶ್ರಾಂತಿಯನ್ನ ಪಡೆದುಕೊಳ್ಳಿ, ನಾವಿಲ್ಲೇ ಮಲಗ್ತೇವೆ. ಆದಿತ್ಯ, ഇരുളിನ ಸಮಯದಲ್ಲಿ ಧೂರ್ತರು ഇരുളിನ ಸಮಯದಲ್ಲಿ ಧೂರ್ತರು ರಜದಿಂದಲೇ ಮಧ್ಯೆ ಹೀರುತ್ತ ಅರಸಿಯವರದಿಗ ಕಾಲ ನೆನಪಿದು ತಲೆದರಿಂದು ಇವಳಿಗೆ ನಿದ್ರೆ ಬಂದಿದೆ, ಇನ್ನು ತಡ ಮಾಡುವುದು ಸರಿಯಲ್ಲ. ಹಿಡಿದ ಪುರಸಿಯಿಂದ ಕೊಚ್ಚಿ ಕಳೀತೇನಂತೆ. ನನಗೆ ಮೊದಲೇ ಅನುಮಾನ ಇತ್ತು ನೀನೆಂಥವನೇ ಎಂಬುದಾಗಿ. ನಿನ್ನ ಮುಖ, ನಿನ್ನ ಹುರಿಮೇಸೆ, ನಿನ್ನ ಕಣ್ಣು ಸಾರಿ ಹೇಳ್ತಾ ಇದ್ದವು ನೀವು ಮೋಸಗಾರ ಎಂಬುದಾಗಿ. ಏನು ಕೊಟ್ಟಿದ್ ನೆನಪಿದೆಯಾ? ಜಾಗ್ರತೆ. ಈ ಎಲ್ಲ ಮಾತಿನ ಧ್ವನಿ ಇದೆ ಎಂಬುದಾಗಿ ಆಯ್ತಲ್ವೇ? ಏಯ್, ಏನು ನನ್ನನ್ನು ಕೊಲ್ತೀಯಾ? ಹೌದು. ನನ್ನನ್ನು ಕೊಲ್ತೀಯಾ? ಅಲ್ಲೋ, ಸರ್ವ ಆಭರಣಗಳ ತೆಗೆದಲ್ಲಿರಿಸಿ ಓಡಿದಳು. ಆಭರಣಗಳ ತೆಗೆದಲ್ಲಿರಿಸಿ ನೋಡುತ್ತ ಕಾಣ್ತಾ ಇಲ್ಲ. ಘೋರವಾದಂತ ಕಾನೂನವನ್ನು ಸೇರಿದರೂ ಸಹ ಓಡಿದೆ. ನನಗೆ ಆಯಾಸ ಆಗಿ ಹೋಯಿತು. ಹಾಗಾದ್ರೆ ಅವಳು ಎಲ್ಲಿಗೆ ಹೋದಳು? ನೀರು ಹರಿಯುವಂತ ಶಬ್ದವನ್ನ ಕೇಳ್ತಾ ಇದ್ದೇನೆ. ಹಾಗಾದರೆ ನೀರಿಗೆ ಬಿದ್ದು ಸತ್ತಿರಬೇಕು. ತಡ ಮಾಡುವುದಿಲ್ಲ. ಹೇಗೋ ಕುರುವಾಗಿ ಸಿಕ್ಕಿದೆ ನನಗೆ ಇವಳ ಆಭರಣ. ನನಗೆ ಬೇಕಾಗಿರುವುದು ಅದೇ. ಹಾಗಾದರೆ ಸಿಕ್ಕಿರುವುದು ನನಗೆ, ಅಲ್ಲಿ ಕೊಡುವುದು ನನಗೇನಂತೆ? ಕುರುವಾಗಿ ಇದನ್ನೇ ತೋರಿಸ್ತೇನಂತೆ. ಹರಿವ ನದಿಯನ್ನು ಕಾಣುತ್ತ ಮಾನಿನಿ ತುಂಬಿ ಹರಿತಾ ಇದೆಯಲ್ಲ ಹೊಳೆ. ನಾನು ಮಾನ ಉಳಿಸಿಕೊಳ್ಳಬೇಕು. ಯಾವ ಹೊತ್ತಿನಲ್ಲಿ ಯಾವ ಹಾವಿದೆಯೋ ಏನೋ, ಬೇಡ, ನಂಬಿದ್ದೇ ಸಾಕಾಯಿತು. ನನ್ನ ಅತಿಯಾದ ವಿಶ್ವಾಸವೇ ವಿಷವಾಯಿತು. ಇನ್ಯಾಕೆ ಬದುಕು? ಹರಿಯುತ್ತಿರುವ ತೊರೆಯಲ್ಲಿ ಹಾರಿ ನನ್ನ ಬದುಕನ್ನೇ ಕೊನೆಯಾಗಿಸಿಕೊಳ್ತೇನೆ. ವಲ್ಲಭ, ನ್ಯಾಯವನ್ನು ಉಳಿಸುತ್ತ ನ್ಯಾಯಿಗಳ ದಂಡಿಸಲು ಕಾಯವನ್ನುಳಿಸಿಕೊಳ್ಳುತ್ತಾ ಆಯತದಿ ಶಿಶುವನ ಕಾಯುವುದೇ ಸರಿ ಎನ್ನುತ್ತಾ ನಾವೆಯನ್ನು ನೋಡಿ ಹೊರಗೆ ನನ್ನ ಹೊಟ್ಟೆಯಲ್ಲಿ ಹುದುಗಿರುವ ಮಗು ಯಾವ ಪಾಪ ಮಾಡಿದೆ? ಆ ಮಗುವಿಗೋಸ್ಕರ ನಾನು ಬದುಕಲೇಬೇಕು.
ಯಾರು ನನ್ನನ್ನು ಈ ಪಾಪದ ಕೂಪಕ್ಕೆ ತಳ್ಳುವುದಕ್ಕೆ ಪ್ರಯತ್ನ ಪಟ್ಟರೋ ಅವರೆಲ್ಲ ಶಿಕ್ಷೆಯನ್ನು ಕಾಣಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ವಂಶೋದ್ಧಾರಕ ಅಥವಾ ವಂಶೋದ್ಧಾರಕಿ ಭುವಿಯ ಬೆಳಕನ್ನು ಕಾಣಲೇಬೇಕು ತಾನೆ. ಯಾರೋ ಕೊಟ್ಟ ಕಷ್ಟಕ್ಕಾಗಿ ಈ ಭ್ರೂಣ ಬಲಿಯಾಗುವುದು ಯಾಕೆ? ಮಗುವಿಗಾಗಿ ನಾನು ಬದುಕಲೇಬೇಕು. ಹೇಗೆ ಬದುಕಲಿ? ಎಲ್ಲೋಗಿ ಬದುಕಲಿ ನಾನು? ಈ ಬಸರನ್ನು ಹೇಗೆ ಕಾಪಾಡಿಕೊಳ್ಳಲಿ? ಅಯ್ಯೋ 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 ಅಯ್ಯೋ. ಸುತ್ತಲೂ ಯಾರೂ ಇಲ್ಲ. ಕಾಣುತ್ತಿರುವುದು ದೋಣಿ. ದೋಣಿಯನ್ನು ಏರಿ ಆಚೆ ದಡ ಸೇರಲಿ ಇಲ್ಲ. ತವರೆಂಬ ದಡವನ್ನು ಸೇರುವ ಮಧ್ಯದಲ್ಲಿಯೇ ನಾನು ಪ್ರಯಾಣಿಸುವಂಥ ನೌಕೆ ಒಡೆದಿದೆ. ಈ ಒಡೆದು ಹೋದ ನೌಕೆಯನ್ನು ಬಿಟ್ಟು ಇನ್ನೊಂದು ನೌಕೆಯನ್ನು ಏರಿ ನಾನು ಯಾನವನ್ನು ಮುಂದುವರಿಸಿದರೆ ನನ್ನ ಯಾನ ಗುರಿ ಮುಟ್ಟೀತೆ. ಬೇಡ ಬೇಡ. ಈ ಬವಣೆಯ ಸಾಗರವನ್ನು ಕಳೆಯೋಣ. ಆಮೇಲೆ ಹರಿಯುತ್ತಿರುವಂಥ ನದಿಯನ್ನು ದಾಟಿ ಆಚೆ ಸೇರೋಣ. ಏನು ಮಾಡಲಿ? ಅತಿಯಾದ ಆಯಾಸ, ಹಸಿವು, ಹೊಟ್ಟೆ ತುಂಬ ನೀರು ಕುಡಿದು ಈ ದೋಣಿಯಲ್ಲೇ ನಾನು ಮಲಗಿ ಬಿಡ್ತೇನೆ. ಜೀವನಯಾನ ಇದು ಜೀವನಯಾನ, ಸತ್ಯವ ಪಾಲಿಸಿ ಧರ್ಮವನುಳಿಸಿ ಮಾನಕ್ಕೆ ಮಾನ್ಯತೆ ಕೊಡುತ್ತಲಿ ನಡೆವ ಜೀವನಯಾನ. ಜೀವನಯಾನ ಇದು ಜೀವನಯಾನ, ಜೀವನಯಾನ ಇದು ಜೀವನಯಾನ, ಇದು ಜೀವನಯಾನ, ಇದು ಜೀವನಯಾನ.